ಮಹಿಮೆ ಮಹಿಮೆ ಸದಾತನಿಗೆ ಯೇಸುರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆಹಾನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸುವನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸುವನು. ಕರುಣಾನಗಿದ್ ಕುರುಡ ನನಗಿದ್ ಕರುಣೆ ತುರಿದಿ ಪರಮ ದೃಷ್ಟಿ ನೀಡಿದಿ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಆಹಾನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸುವನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸುವನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ ಯೇಸುರಾಜನ ಹಿಂದೆ ಹೋಗುವೆ. ಪರಲೋಕವನ್ನು ಸೇರುವವರೆಗೆ ಸದಾತನ ಸೇವಿಸುವೆ. ಪರಲೋಕವನ್ನು ಸೇರುವವರೆಗೆ ಸದಾತನ ಸೇವಿಸುವೆ. ಆಹಾನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸುವನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸುವನು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಈ ರಾತ್ರಿಯ ಸಮಯದಲ್ಲಿ ನಾವು ಮುಂದುವರಿಸುವಂತಹ ಅಭ್ಯಾಸ ಅದ್ಯಾವುದಂತಂದ್ರೆ 2 ತೋಟಗಳು ಎಂಬ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾದಂತಹ ವಿಷಯಗಳನ್ನ ಈ ಅಭ್ಯಾಸದಲ್ಲಿ ನಾವು ಕಂಡುಕೊಂಡಿದ್ದೇವೆ ಹೋದ ಸಾರಿ ಮತ್ತು ಇನ್ನೂ ಕಂಡುಕೊಳ್ಳಿಕ್ಕಿದ್ದೇವೆ. 2 ತೋಟಗಳ ವಿಷಯವಾಗಿ ಇರುವಂತಹ ಈ ಒಂದು ಅಭ್ಯಾಸ. ಮೊದಲೇ ತೋಟವನ್ನ ನಾವು ಈಗಾಗಲೇ ಆದಿಕಾಂಡ ಪುಸ್ತಕದಲ್ಲಿ ಬರತಕ್ಕಂತಹ ಮೊದಲಿನ 3 ಅಧ್ಯಾಯಗಳಲ್ಲಿ ಕಂಡಿದ್ದೇವೆ. ಯಾವ ರೀತಿಯಾಗಿ ದೇವರು ಸೃಷ್ಟಿಯನ್ನುಂಟು ಮಾಡ್ದ, ಆಮೇಲೆ ಸುಂದರವಾದಂತಹ ಏದೇನ್ ತೋಟವನ್ನು ಸಹ ಉಂಟು ಮಾಡಿ ಅಲ್ಲಿ ಪ್ರಥಮ ಸೃಷ್ಟಿಗಳಾದಂತಹ ಅಂದ್ರೆ ಪ್ರಥಮ ಮನುಷ್ಯ ಮತ್ತು ಸ್ತ್ರೀ ಉಂಟು ಮಾಡಿದಾಗ ಅವರಿಗೋಸ್ಕರವಾಗಿ ಒಂದು ಸ್ಥಳವನ್ನು ಇರ್ಲಿಕ್ಕೆ ತೋಟವನ್ನು ಆತನು ನಿರ್ಮಿಸಿದನು ಮತ್ತು ಅದಕ್ಕೆ ಏದೇನ್ ತೋಟ ಅಂತ ಹೇಳಿ ಕರೆದನು ಅಂತ ಹೇಳಿ ನಾವು ಕಂಡಿದ್ದೇವೆ ಅದನ್ನ ಕಳೆದ ಸಾರಿ. ಮತ್ತು ಅಲ್ಲಿ ನಾವು ಅಭ್ಯಾಸ ನಾವು ಮುಂದುವರಿಸಿದಾಗ ಅಲ್ಲಿ ಕೊನೆಯ ಒಂದು ಭಾಗದಲ್ಲಿ ನಾವು ನೋಡಿದಂತಹ ವಿಚಾರ ಏನಂತಂದ್ರೆ, ಅವರು ದೇವರ ಮಾತಿಗೆ ಅವಿಧೇಯರಾದ್ರು, ಸೈತಾನ್ನಿಂದ ಅವರು ಮೋಸಗೊಳಿಸಲ್ಪಟ್ಟರು. ಆಗ ಅವ್ರಿಗೆ ಗೊತ್ತಾಯ್ತು ಏನಂತ ಹೇಳಿ, ನಾವು ಬತ್ತಲೆ ಆಗಿದ್ದೇವೆ ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು. ಅಂದ್ರೆ ತಮ್ಮ ಮೈ ಮೇಲೆ ಬಟ್ಟೆ ಇಲ್ಲ ಅಂತ ಹೇಳಿ. ಇಲ್ಲಿವರೆಗೆ ಅವ್ರು ಏನಾಗಿದ್ರು ಅಂತಂದ್ರೆ ಪವಿತ್ರಾತ್ಮನ ದೇವರ ಮಹಿಮೆಯಿಂದ ಆಚ್ಛಾದಿತರಾಗಿದ್ರು, ದೇವರ ಮಹಿಮೆಯಿಂದ ಸುತ್ತುವರಿಯಲ್ಪಟ್ಟವರಾದ ಕಾರಣ ಅವರಿಗೆ ತಾವು ಬಟ್ಟೆ ಇಲ್ಲ ಎಂಬುದರ ಅರಿವು ಅವರಿಗೆ ಇರ್ಲಿಲ್ಲ. ಆದ್ರೆ ಪಾಪ ಯಾವಾಗ ಬಂತು, ಯಾವಾಗ ದೇವ್ರ ವಿರುದ್ಧವಾಗಿ ಅವರು ಹೋದ್ರು, ದೇವ್ರ ಮಾತನ್ನ ಮೀರಿದ್ರು, ದೇವ್ರ ವಿರುದ್ಧ ದಂಗೆ ಎದ್ರು, ಆಗ ಏನಾಯ್ತು ಅಂತಂದ್ರೆ ಅವರ ನಿಜ ಸ್ಥಿತಿ ಅರಿವು ಅವ್ರಿಗೆ ಆಯ್ತು. ಹೌದು, ಅವರಿಗೆ ನಾಚಿಕೆ ಉಂಟಾಯ್ತು. ದೇ ಸ್ಟಾರ್ಟೆಡ್ ಫೀಲಿಂಗ್ ಶೇಮ್ಫುಲ್. ನಮಗೇನ್ಪಾ ಬಟ್ಟೆನೇ ಇಲ್ಲಲ್ಲ ಅನ್ನುವಂಥ ಒಂದು ವಿಚಾರ ಅವ್ರಿಗೆ ಬಂತು. ಅಲ್ಲಿ ತನಕ ಅವ್ರಿಗೆ ಬಂದಿರ್ಲಿಲ್ಲ, ಯಾಕಂದ್ರೆ ದೇವರ ಮಹಿಮೆಯಿಂದ ಆಚ್ಛಾದಿಸಲ್ಪಟ್ಟಿದ್ರು ಅನ್ನುವಂತಹ ವಿಷಯವನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಆಮೇಲೆ ಏನಾಯ್ತು ಅಂತಂದ್ರೆ
ಅವರಿಗೆ ಭಯವೂ ಸಹ ಉಂಟಾಯ್ತಂತ. ದೇ ವರ್ ಅಫ್ರೇಡ್. ಯಾಕಂದ್ರೆ ಯೇಸು ದೇವರು ದಿನಾಲು ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಬರೋ ಹಾಗೆ ಬಂದಾಗ ಅವ್ರೇನ್ ಮಾಡಿದ್ರು ಅಂತಂದ್ರೆ ಅಂಜಿದ್ರು, ಅಂಜಿ ಅಡಗಿಕೊಂಡ್ರು. ನೋಡ್ರಿ ಎಷ್ಟು ವಿಷಯಗಳನ್ನ ಅಲ್ಲಿ ನಾವು ನೋಡುತ್ತೇವೆ. ಅವರು ಮೊದಲನೇದಾಗಿ ನಾಚಿಕೆ ಪಟ್ರು, ಎರಡನೇದಾಗಿ ಅವರು ಭಯಪಟ್ರು, ಮತ್ತು ಮೂರನೇದಾಗಿ ಅಡಗಿಕೊಂಡರು ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ಅದನ್ನ ಓದ್ತೀರಿ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಮಾತುಗಳಿವು. ಅವು ನಮಗ ಓದ್ಬೇಕಂತ ಒಂದೆರಡು ಓದೋಣ. 8ನೇ ವಚನ ನೋಡ್ರಿ, 3ನೇ ಅಧ್ಯಾಯದ 8ನೇ ವಚನ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರಿಬ್ಬರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದು ಎಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡ್ರು. ನೋಡ್ರಿ ಎಂಥ ಒಂದು ದುಃಖ ದಾಯಕ ಪ್ರಸಂಗ ಇಲ್ಲಿ ಉಂಟಾಗಿದೆ ಅಂತ ಹೇಳಿ ನಮ್ಗ ತಿಳಿದು ಬರ್ತದೆ. ಬಹಳ ದುಃಖದಾಯಕವಾದಂತ ಪ್ರಸಂಗ. ಯಾಕಂದ್ರೆ ಅವ್ರು ದೇವರಿಗೆ ಭೇಟಿಯಾಗುವಂತಹ ಒಂದು ಸ್ಥಿತಿ ಅವ್ರದ್ದಿತ್ತು. ಆದ್ರೆ ಈಗ ಅವರು ದೇವರ ವಿರುದ್ಧವಾಗಿ ಹೋದ ಕಾರಣ ಅವರಿಗೆ ಅಡಗಿಕೊಳ್ಳುವಂತಹ ಸ್ಥಿತಿ, ಭಯಪಡುವಂತಹ ಸ್ಥಿತಿ. ನಾವು ಹೇಗೆ ದೇವರಿಗೆ ಮೋತಿ ತೋರಿಸ್ಬೇಕು? ಯಾಕಂದ್ರೆ ದೇವ್ರ ಮಾತನ್ನ ನಾವು ಮೀರಿ ಬಿಟ್ಟಿದ್ದೇವೆ, ದೇವರ ಮಹಿಮೆಯನ್ನು ನಾವು ಕಳ್ಕೊಂಡ್ ಬಿಟ್ಟಿದ್ದೇವೆ ಎಂಬಂತಹ ಒಂದು ಸ್ಥಿತಿ ಅಲ್ಲಿ ಉಂಟಾಯಿತು ಎಂಬುದಾಗಿ ನಾವು ಕಳೆದ ಸಾರಿ ತಿಳ್ಕೊಂಡಂತ ಈ ಎಲ್ಲಾ ವಿಷಯ. ಇವತ್ತು ಅಭ್ಯಾಸವನ್ನು ನಾವು ಮುಂದುವರಿಸುವ ಹಾಗೆ ದೇವರ ಒಂದು ಮೂಲ ಯೋಜನೆ ಏನಾಗಿತ್ತು ಅಂತಂದ್ರೆ, ಮನುಷ್ಯ ಪರಿಪೂರ್ಣವಾದಂತಹ ಒಂದು ವಾತಾವರಣದಲ್ಲಿ, ಪರಿಶುದ್ಧವಾದಂತಹ ವಾತಾವರಣದಲ್ಲಿ, ಸುಂದರವಾದಂತಹ ವಾತಾವರಣದಲ್ಲಿ ಇರಬೇಕು. ಅದರಲ್ಲಿ ಯಾವ ವೇದನೆ ಇರಬಾರ್ದು, ಅದರಲ್ಲಿ ಯಾವ ಮರಣ ಇರಬಾರ್ದು, ಇವೆಲ್ಲವುಗಳಿಂದ ಮುಕ್ತವಾದಂತಹ ವಾತಾವರಣ. ಇಟ್ ಶುಡ್ ಬಿ ಫ್ರೀ ಫ್ರಮ್ ಆಲ್ ದ ಟ್ರಬಲ್ಸ್ ಅಂಡ್ ದ ಡೆತ್ ವೆರಿ ಸ್ಪೆಷಲಿ ಎಂಬುದಾಗಿ ನಮಗ ದೇವರ ಯೋಜನೆಯ ಬಗ್ಗೆ ವಿಚಾರ ಮಾಡುವಾಗ ಕಂಡು ಬರುತ್ತದೆ. ಹೀಗೆ ದೇವರು ವಿಚಾರ ಮಾಡಿ ಈ ಸೃಷ್ಟಿಯನ್ನು ಉಂಟು ಮಾಡಿ ಆದಾಮ ಹವ್ವಳರಲ್ಲಿ ಇಟ್ಟಿದ್ದ. ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದ. ಅವ್ರಿಗೆ ಯಾವುದೇ ತರದ ಬಂಧನ ಇರಲಿಲ್ಲ. ಅವರಿಗೆ ನೀವು ಅವ್ರಿಗೆ ಯಾವುದೇ ತರದ ಒಂದು ಏನಂತಾರ ಅದಕ್ಕೆ, ಮುಳ್ಳಿನ ಬೇಲಿ ಹಾಕಿ ಈ ಗಿಡದ ಹಣ್ಣನ್ನು ನೀನು ತಿನ್ಬಾರ್ದು, ಅದಕ್ಕಾಗಿ ನಾನು ಮುಳ್ಳಿನ ಬೇಲಿ ಹಾಕಿಬಿಡ್ತೇನೆ ಎಂಬುದಾಗಿ ಮಾಡ್ಲಿಲ್ಲ. ಆದ್ರೆ ಅವರಿಗೆ ಫ್ರೀಡಮ್ ಕೊಟ್ಬಿಟ್ಟ. ಅವ್ರಿಗೆ ಹೇಳ್ದ ಏನಂತೇಳಿ, ಆಜ್ಞಾಪಿಸಿದ ಅಂತ ಹೇಳ್ತದೆ ಅಲ್ಲಿ. ಹೋದ್ರಿ ಸಮಯದ ಕಾರಣ ನಾನು ಜಸ್ಟ್ ಹೇಳ್ತಾ ಇದ್ದೇನೆ. ಆಜ್ಞಾಪಿಸಿದನು ಅಂತ ಹೇಳ್ತದ ಅಲ್ಲಿ. ದೇವರು ಆಜ್ಞೆ ಕೊಟ್ಟ. ಹಿ ಕಮಾಂಡೆಡ್ ನಾಟ್ ಟು ಈಟ್ ದ ಫ್ರೂಟ್ ಆಫ್ ದ ಟ್ರೀ ಆಫ್ ಗುಡ್ ಅಂಡ್ ಈವಿಲ್. ಒಳ್ಳೆದರ ಕೆಟ್ಟದ್ರ ಅರಿವನ್ನು ಹುಟ್ಟಿಸುವಂತಹ ಗಿಡದ ಹಣ್ಣನ್ನು ನೀವು ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿರಿ ಎಂಬುದಾಗಿ ಹೇಳಿದಂತ ಮಾತು ನಮ್ಮೆಲ್ಲರಿಗೆ ನೆನಪಿರ್ಬೇಕು ಯಾವಾಗಲೂ. ಬಿಕಾಸ್ ದಿಸ್ ಈಸ್ ದ ಕಮಾಂಡ್ಮೆಂಟ್ ಆಫ್ ಗಾಡ್. ದೇವರು ಕೊಟ್ಟಂತಹ ಒಂದು ಆಜ್ಞೆ ಆಗಿತ್ತು. ಆದ ಕಾರಣ ಈ ಗಿಡದ ಹಣ್ಣು ತಿನ್ನಬಾರದು, ತಿಂದ ದಿನ ನೀವು ಸತ್ತೇ ಹೋಗುವಿರಿ ಎಂಬುದಾಗಿ ಹೇಳಿದಾಗ ಸರ್ಪ, ಸೈತಾನ, ಅವನೇನಾದ ಅಂತಂದ್ರೆ ಹವ್ವಳನ್ನ ಮೋಸ ಮಾಡಿದ. ಯಾರು ಹೇಳಿದ್ರೆ ನಿಮ್ಗ ಏನಾಗ್ತದೆ ಅಂತ ಹೇಳಿ ನಾವು ಹಿಂದಿನ ವಚನಗಳಲ್ಲಿ ನೋಡುವಾಗ ನಮ್ಗ ಕಂಡು ಬರುತ್ತದೆ. ಬಹಳ ಮೋಸ ಮಾಡಿದಂತಹ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಸೈತಾನ. ಅವನೇನ್ ಹೇಳ್ತಾನೆ ನೋಡ್ರಿ, ತೋಟದಲ್ಲಿರುವ ಮರದ ಹಣ್ಣುಗಳನ್ನ ನಾವು ತಿನ್ನಬಹುದು, ಆದ್ರೆ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿದನ್ನು ತಿನ್ಲು ಕೂಡುದು ಮುಟ್ಲು ಕೂಡುದೆಂದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಎಂಬುದಾಗಿ ಅಲ್ಲಿ ಹೇಳಿಬಿಟ್ಟ. ನೋಡಿ, ದೇವ್ರು ಹೇಳಿದಂತಹ ಮಾತು ನಿಜವಾದಂತಹ ಮಾತಾಗಿ, ಸತ್ಯವಾದಂತಹ ಮಾತಾಗಿತ್ತು. ಆದ್ರೆ ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಸೈತಾನ್. ಏನಂತೇಳಿ, ನೀವು ಯಾರು ಹೇಳಿದ್ರೆ ನಿಮ್ಗೆ ಇದನ್ನ ಹಂಗಾಗ್ತದ ಅಂತ ಹೇಳಿ, ಅಂದ್ರೆ ಒಂದು ಸಂಶಯವನ್ನ ಅಲ್ಲಿ ಅವರ ಮನಸ್ಸಿನಲ್ಲಿ ಉಂಟು ಮಾಡಿ ಅವರಿಗೆ ಮೋಸ ಮಾಡಿ ತನ್ನ ಒಂದು ಕುಯುಕ್ತಿಯಿಂದ ಅಲ್ಲಿ ಅವರು ಬಿದ್ದು ಹೋಗುವಂತೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆದಮನ ವಿಷಯ ನೋಡುವಾಗ ಅವನು ಸಹ ಏನ್ ಮಾಡ್ದ ಅಂತಂದ್ರೆ, ಹೆಂಡತಿ ಕೊಟ್ಟಂತ ಹಣ್ಣನ್ನ ತಿನ್ನುವಾಗ ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತು. ಅವನು ಏನಂತ ಹೇಳಿ, ದೇವ್ರು ಹೇಳಿದ್ದಾನೆ ಏನಂತ ಹೇಳಿ, ಗಿಡದ ಹಣ್ಣು ತಿನ್ಬಾರ್ದು, ತಿಂದ್ರೆ ನೀವು ಸತ್ಯ ಹೋಗ್ತೀರಿ ಅಂತೇಳಿ. ಆದ್ರೆ ಅವನು ಅದನ್ನ ಹಾಗೆ ಮಾಡ್ಲಿಲ್ಲ ಅಂತ ಹೇಳಿ ನೋಡ್ರಿ. ಹೆಂಡತಿಯ ಮಾತನ್ನ ಆತನ ಕೇಳ್ಬಿಟ್ಟ. ದೇವ್ರ ಮಾತನ್ನ ಬಿಟ್ಟು ಹೆಂಡತಿಯ ಮಾತನ್ನ ಕೇಳಿದಾಗ ಅಲ್ಲಿ ಏನಾಯ್ತು ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಅವರಿಬ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರು ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಹೀಗೆ ದೊಡ್ಡ ಒಂದು ಅನರ್ಥಕಾರಕ ಒಂದು ಪರಿಣಾಮ ಉಂಟಾಯ್ತು ಅಂತ ಹೇಳಿ ಅಲ್ಲಿ ನಮಗ ಕಂಡು ಬರ್ತದೆ. ಬಹಳ ಅನರ್ಥ ಆಗಿ ಹೋಗ್ತು.
ಎಷ್ಟೋ ಸಲ ಅಂತೇವಲ್ಲ, ಏನ್ಪಾ ಅರ್ಥಕ್ಕೆ ಅನರ್ಥ ಆಗ್ಬಿಡ್ತದ ಅಂತ ಹೇಳಿ. ಆ ರೀತಿಯಾಗಿ ಅಲ್ಲಿ ಅರ್ಥಪೂರ್ಣವಾದಂತಹ ವಾತಾವರಣದಲ್ಲಿ ಅನರ್ಥ ಅಲ್ಲಿ ಉಂಟಾಯಿತು ಎಂಬುದಾಗಿ ನಮಗ ಇಲ್ಲಿ ಈ ಭಾಗ ತಿಳಿಸ್ಕೊಡ್ತದೆ. ಆದಿಕಾಂಡ 3ನೇ ಅಧ್ಯಾಯ 22ರಿಂದ 24 ವಚನಕ್ಕೆ ನಾವು ಬರುವಾಗ ಅಲ್ಲಿ ಜೀವದಾಯಕ ವೃಕ್ಷದ ಬಗ್ಗೆ ಸಹ ಹೇಳಲ್ಪಟ್ಟಿದೆ. ಕೊನೆಯ ಭಾಗದಲ್ಲಿ ಈಗಾಗಲೇ ಸಹೋದರಿ ಓದಿದ್ದಾರೆ. ಅದರಲ್ಲಿಯೂ ಸಹ ನಾವು ಈ ಜೀವದಾಯಕ ವೃಕ್ಷದ ಬಗ್ಗೆ ನೋಡಿದ್ದೇವೆ. ಅದು ನಮಗ ಈ ಏದೇನ್ ತೋಟದಲ್ಲಿ ನಾವು ಒಂದ್ಸಲ ನೋಡ್ತೇವೆ. ಆಮೇಲೆ ಅದರ ಒಂದು ಏನಂತಾರೆ ಅದಕ್ಕೆ, ಅದು ತಿರುಗಿ ನಮಗೆ ಪುನರಾವರ್ತಿ ಆಗದದ್ದು ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ, ಅಂದ್ರೆ ಕೊನೆಯ ಅಧ್ಯಾಯದಲ್ಲಿ. ಆರಂಭದ ಅಧ್ಯಾಯಗಳಲ್ಲಿ ಕಾಣ್ತದೆ, ಆಮೇಲೆ ಕೊನೆಯ ಅಧ್ಯಾಯದಲ್ಲಿ ಅದು ನಮಗ ಕಂಡು ಬರ್ತದೆ. ಅದು ಏನಾಗ್ತದ ಅಂತಂದ್ರೆ ಯೇಸು ಕ್ರಿಸ್ತರನ್ನು ನಂಬಿದವರಿಗಾಗಿ ತಿರುಗಿ ಪುನಃಸ್ಥಾಪಿಸಲ್ಪಟ್ಟಂತಹ ಒಂದು ಗಿಡ ಅಂತ ಹೇಳಿ ನಾವು ಹೇಳಬಹುದು. ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದವರು ಅಲ್ಲಿ ಹೋಗುವಾಗ ಅಲ್ಲಿ ಕಾಣುವಂತಹ ಒಂದು ಗಿಡ ಯಾವ್ದಾಗಿರ್ತದ ಅಂತಂದ್ರೆ ಜೀವ ವೃಕ್ಷ. ಅಲ್ಲಿ ಹೊಸ ಏನಂತಾರೆ, ನ್ಯೂ ಹೆವನ್ ಅಂಡ್ ನ್ಯೂ ಅರ್ತ್. ಅದರಲ್ಲಿ ನಮಗ ಹೊಸ ಪರಲೋಕ, ಹೊಸ ಭೂಲೋಕದಲ್ಲಿ ನಮಗ ಕಂಡು ಬರ್ತದೆ ಎಂಬುದಾಗಿ ನೀವು 22ನೇ ಅಧ್ಯಾಯಕ್ಕೆ ಹೋಗುವಾಗಲಿ ಸ್ಪಷ್ಟವಾಗಿ ಕಾಣ್ತೀವಿ. ಈ ರೀತಿಯಾಗಿ ಯೇಸು ಸ್ವಾಮಿಯವರ ವಿಷಯವೂ ಸಹ ನಮಗೆ ಇಲ್ಲಿ ತೋರಿ ಬರ್ತದೆ. ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಮಧ್ಯಸ್ಥಿಕೆಯಿಂದ ಅಥವಾ ಯೇಸು ಸ್ವಾಮಿಯ ಆ ಒಂದು ಮಹಾತ್ಯಾಗದಿಂದ ಅಥವಾ ಆ ಮಹಾಯಜ್ಞದ ಮೂಲಕವಾಗಿ ಉಂಟಾದಂಥ ಮಾರ್ಗ ಅದೇನು ಅಂತಂದ್ರೆ ಅದು ನಮಗ ಜೀವ ವೃಕ್ಷಕ್ಕೆ, ಜೀವ ಇರುವಂತಹ ಸ್ಥಳಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗ್ತದೆ. ಈ ರೀತಿಯಾಗಿ ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ಈ ಮೊದಲೇ ತೋಟದಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವು ಅನ್ಬಹುದು ಎಲ್ಲಾ ವಿಷಯಗಳು ನಾವು ತಗೊಂಡು ಏನ್ ಮಾಡ್ಬೇಕ್ರಿ ಅಂತ ಹೇಳಿ. ಆದ್ರೆ ಇವುಗಳನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಅವಶ್ಯ. ಇವುಗಳಲ್ಲಿ ಇರ್ತಕ್ಕಂಥ ಅರ್ಥ ನಮಗೆ ತಿಳಿದಿರ್ಬೇಕು. ನಾವು ಸುಮ್ಮನೆ ಅದನ್ನ ಓದಿದ್ರೆ ಅರ್ಥ ಆಗುದಿಲ್ಲ. ಆದ್ರೆ ಅದನ್ನ ಅರ್ಥ ತಿಳ್ಕೊಂಡು ದೇವರಾತ್ಮನ ಸಹಾಯದಿಂದ ಅದರಲ್ಲಿರ್ತಕ್ಕಂಥ ಒಳಗಿನ ಗುಟ್ಟುಗಳನ್ನ ಅಥವಾ ಅದರಲ್ಲಿರ್ತಕ್ಕಂಥ ಅರ್ಥವನ್ನ ನಾವು ಗ್ರಹಿಸಿಕೊಳ್ಳುವಾಗ ನಮ್ಮ ಸತ್ಯವೇದದ ಅಭ್ಯಾಸ ಏನಾಗ್ತದೆ ಅಂತಂದ್ರೆ ಬಹಳಷ್ಟು ಅದು ನಮಗ ಚೇತರಿಕೆಯನ್ನು ಕೊಡ್ತದೆ ಅಥವಾ ನಮಗೆ ಉತ್ತೇಜನ ಕೊಡ್ತದೆ. ಹೌದಪ್ಪ, ದೇವ್ರ ವಾಕ್ಯದಲ್ಲಿ ಎಷ್ಟು ವಿಷಯಗಳು ನಮ್ಗ ಕಂಡು ಬರ್ತವಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ ಇವು ಎಂಬಂತಹ ವಿಚಾರವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ನಾವು ದಯಮಾಡಿ ನಿಮ್ಮ ಮೊಬೈಲ್ ಮ್ಯೂಟ್ ಮಾಡ್ರಿ, ದಯಮಾಡಿ ನಿಮ್ ಮೊಬೈಲ್ ಮ್ಯೂಟ್ ಮಾಡ್ರಿ. ಮುಂದೆ ನಾವು ನೋಡುವಾಗ ದೇವರ ಮಾತಿಗೆ ಅವರು ವಿರುದ್ಧವಾಗಿ ಪಾಪ ಮಾಡಿದಾಗ ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಅವರು ಅಂಜಿದ್ರು. ದಯಮಾಡಿ ಮೊಬೈಲ್ ಮ್ಯೂಟ್ ಮಾಡ್ರಿ ಪ್ಲೀಸ್, ನಿಮ್ಮ ಮೊಬೈಲ್ ಅನ್ನ ಮ್ಯೂಟ್ ಮಾಡ್ರಿ. ಅಲ್ಲಿ ಅವರು ಅಂಜಿದ್ರು ಮತ್ತು ನಾಚಿದ್ರು ಎಂಬುದಾಗಿ ಮತ್ತು ಅಡಗಿಕೊಂಡ್ರು ಎಂಬುದಾಗಿ ನಾನು ಈಗಾಗಲೇ ಹೇಳಿದ್ದೇನೆ. ಮುಂದೆ ಏನಾಯ್ತಂತಂದ್ರೆ ತಾತ್ಕಾಲಿಕವಾದಂತ ಪರಿಹಾರವನ್ನ ಅವರು ಮಾಡಿಕೊಂಡ್ರು. ಆ ತಾತ್ಕಾಲಿಕ ಪರಿಹಾರ ಏನಂತಂದ್ರೆ ಅಂಜೂರ್ ಗಿಡದ ಎಲೆಗಳಿಂದ ಅವುಗಳನ್ನ ಹೊಲಿದು ಉಟ್ಟುಕೊಂಡ್ರು ಅಂತ ಹೇಳಿ ನಮಗ ಅಲ್ಲಿ ಹೇಳಲಾಗಿದೆ. ಅದು ನಮಗ 8ನೇ ವಚನದಲ್ಲಿ ಬರ್ತದಂತಂದ್ರೆ 7ನೇ ವಚನದಲ್ಲಿ ಬರ್ತದೆ ನೋಡ್ರಿ. 7ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂಜೂರದ ಎಲೆ ಅವಾಗಲೂ ದೊಡ್ಡದಾಗಿರ್ತವೆ, ಆದ್ರೆ ದಟ್ ಈಸ್ ನಾಟ್ ದ ಪರ್ಮನೆಂಟ್ ಸೊಲ್ಯೂಷನ್. ಅದು ಒಂದು ಸ್ಥಿರ ಅಂದ್ರೆ ಬಾಳುವಂತ ಒಂದು ಪರಿಹಾರ ಆಗಿರಲಿಲ್ಲ. ಆದ್ರೆ ಇಟ್ ವಾಸ್ ಅ ಟೆಂಪರರಿ ಸೊಲ್ಯೂಷನ್, ತಾತ್ಕಾಲಿಕವಾದಂತಹ ಒಂದು ಪರಿಹಾರ ಆಗಿದ್ದೇ ಹೊರತು ಅದು ನಿಲ್ಲುವಂತಹ ಅಥವಾ ಅದು ಬಾಳಿಕೆಯ ಒಂದು ಪರಿಹಾರ ಆಗಿರಲಿಲ್ಲ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಅದರ ಪರಿಹಾರವನ್ನ ದೇವ್ರು ಹೇಗ್ ಮಾಡ್ತಾನೆ ಅಂತ ಹೇಳಿ ನಾವು ಮುಂದೆ ನೋಡೋಣ. ಈಗ ಜಸ್ಟ್ ಇಷ್ಟು ನೆನ್ಪಿಟ್ಕೊಂಡಿರ್ರಿ ಏನಂತ ಹೇಳಿ, ಮನುಷ್ಯ ತನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ, ಆದ್ರೆ ಅದು ತಾತ್ಕಾಲಿಕವಾಗಿತ್ತು ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಮುಂದೆ ಅದನ್ನ ದೇವರು ಪರ್ಮನೆಂಟ್ ಆಗಿ ಹೇಗೆ ಅದನ್ನ ಮಾಡ್ತಾನೆ ಅನ್ನುವುದನ್ನ ಮುಂದಿನ ವಚನಗಳಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹೀಗೆ ದೇವರು ಆದಮ್ ಹವ್ವಳರ ಪಾಪವನ್ನು ಅಲ್ಲಿ ಏನ್ ಮಾಡ್ದ ಅಂತಂದ್ರೆ ಅವ್ರನ್ನ ಎದುರಿಸ್ತಾನೆ. ಈ ಕಮ್ಸ್ ಅಂಡ್ ಕನ್ಫ್ರಾಂಟ್ಸ್ ದೆಮ್. ಇಂಗ್ಲಿಷ್ ನಲ್ಲಿ ಬಹಳ ಸುಂದರ ಪ್ರಯೋಗ ಇದೆ, ಕನ್ಫ್ರಾಂಟ್ಸ್ ದೆಮ್ ಅಂತ ಹೇಳಿ. ಅಂದ್ರೆ ಅವರನ್ನ ಎದುರಿಸ್ತಾನೆ ದೇವರು. ಎದುರಿಸಿ
ಅವರಿಗೆ ಹಾಕುವಂತಹ ಪ್ರಶ್ನೆಗಳು ಎಷ್ಟು ಸಮಂಜಸವಾಗಿದ್ದು ಮತ್ತು ಎಷ್ಟು ನೇರವಾಗಿದ್ದು ಎಂಬುದಾಗಿ ನಮಗ ಇಲ್ಲಿ ತಿಳಿದು ಬರ್ತದೆ. ನೋಡ್ರಿ ಇಲ್ಲೇನಾಗ್ತದೆ ಅಂತ ಹೇಳಿ, ದೇವರು ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿ ಇರುತ್ತಿ ಎಂದು ಕೂಗಿ ಕೇಳಿದನು ಅಂತ ಹೇಳಿ ನಾನು ಕಳೆದ ವಾರ ಇದರ ವಿಷಯವಾಗಿ ನಿಮ್ಗೆ ಹೇಳಿದ್ದೇನೆ. ದೇವರು ಏನ್ ಮಾಡದ ಅಂತಂದ್ರೆ ಅವರಿಗೆ ಒಂದು ಪ್ರಶ್ನೆ ಹಾಕಿದ. ದಟ್ ಇಸ್ ದ ಫಸ್ಟ್ ಕ್ವಶನ್ ಇನ್ ದ ಬುಕ್ ಆಫ್ ಜೆನೆಸಿಸ್. ಇದು ನಮಗೆ ಕಂಡು ಬರುವಂತಹ ಒಂದು ಮೊದಲನೇ ಪ್ರಶ್ನೆ. ಆ ಮೊದಲನೇ ಪ್ರಶ್ನೆ ಎಷ್ಟು ಅರ್ಥಪೂರ್ಣವಾಗಿತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಇಲ್ಲಿ ನಮಗ ಎರಡು ಅರ್ಥಗಳು ಕಾಣ್ತವೆ. ಮೊದಲನೇದಾಗಿ ಮನುಷ್ಯ ಕಳೆದು ಹೋಗಿದ್ದಾನೆ, ಆದ ಕಾರಣ ದೇವರು ಅವನನ್ನ ಹುಡುಕ್ತಾ ಇದ್ದಾನೆ. ಯಾಕಂದ್ರೆ ದೇವ್ರು ಕೇಳಿದಂತ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಏನ್ ಹೇಳ್ತಾನೆ ನೋಡ್ರಿ, ಅವನು ನೀನು ಎಲ್ಲಿ ಇರ್ತಿ? ಸೊ ಯು ಆರ್ ಲಾಸ್ಟ್. ನೀನು ಎಲ್ಲಿದ್ದಿ? ದಿನಾಲು ನೀನು ಬಂದು ನನಗೆ ಭೇಟಿ ಆಗ್ತಾ ಇದ್ದಿ, ನಾವು ಎದುರು ಬದ್ರ ನಾವು ಮಾತಾಡ್ತಾ ಇದ್ದೀವಿ. ಇಟ್ ವಾಸ್ ಸೋ ನೈಸ್, ಬಟ್ ನಾವ್ ವೇರ್ ಆರ್ ಯು? ನೀನು ಎಲ್ಲಿ ಇದ್ದಿ ಎಂಬುದಾಗಿ ದೇವರು ಕೇಳುವಾಗ ಆದಾಮ್ ಹವ್ವಳರು ಕಳೆದು ಹೋಗಿದ್ರು ಅಂತ ಹೇಳಿ ಇದರ ಅರ್ಥ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಸೊ ದೇ ವರ್ ಲಾಸ್ಟ್. ಅವರು ಕಳೆದು ಹೋಗಿದ್ರು, ದೇವರ ದೃಷ್ಟಿಯಲ್ಲಿ ಅವರು ಬಿದ್ದು ಹೋಗಿದ್ರು, ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿ ಅವರು ಸೋತ್ ಹೋಗಿದ್ರು ಎಂಬುದಾಗಿ ನಮಗ ಇದರ ಒಂದು ಅರ್ಥ ಇಲ್ಲಿ ನಮಗ ಕಂಡು ಬರ್ತದೆ. ಆದ್ರೂ ಕೂಡ ದೇವರು ಅವ್ರನ್ನ ಬಿಡ್ಲಿಲ್ಲ. God did not leave them in that condition ಎಂಬುದನ್ನ ನಾವು ತಿಳ್ಕೊಂಡ್ರೆ, ದೇವರು ಅವ್ರನ್ನ ಹುಡ್ಕೊಂಡ್ ಬರ್ತಾನೆ. He comes in search of them. God is always interested in us, all of us. ಇಲ್ಲಿ ಸೇರಿ ಬಂದಂತ ಮತ್ತು ಈ ಲೋಕದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರವಾಗಿ ದೇವರು ಹುಡುಕ್ತಾ ಇದ್ದಾನೆ. ಯೇಸು ಸ್ವಾಮಿಯ ವಿಷಯವಾಗಿಯೂ ಸಹ ನಾವು ನೋಡ್ತೇವೆ. ಲೂಕನ ಸುವಾರ್ತೆಯಲ್ಲಿ ನಮಗ ಜಕ್ಕಾಯನ ಒಂದು ಸಂದರ್ಭ ಬಂದಾಗ ಕೊನೆಯದಾಗಿ ಅಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಅದೇನಂತಂದ್ರೆ, ಮನುಷ್ಯ ಕುಮಾರನು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅದರ ಅರ್ಥ ಯೇಸು ಸ್ವಾಮಿ ಹುಡುಕುತ್ತಾ ಈ ಲೋಕಕ್ಕೆ ಬಂದನು. ಎದಕ್ಕಾಗಿ? ಜನರಿಗೆ ಪಾಪದಿಂದ ಬಿಡಿಸಿ ತನ್ನ ಒಂದು ಮಹಾ ಯಜ್ಞದ ಮೂಲಕವಾಗಿ, ತನ್ನನ್ನ ತಾನೇ ಅರ್ಪಿಸಿಕೊಳ್ಳುವುದರ ಮೂಲಕವಾಗಿ, ತನ್ನ ರಕ್ತವನ್ನ ಸುರಿಸುವುದರ ಮೂಲಕವಾಗಿ, ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ, ನಮ್ಮ ಪಾಪಗಳಿಗೆ ಬರಬೇಕಾದಂತ ಶಿಕ್ಷೆಯನ್ನ ಅನುಭವಿಸುವುದರ ಮೂಲಕವಾಗಿ ನಮಗೆ ಪಾಪದ ಪರಿಹಾರವನ್ನ, ಪಾಪ ಕ್ಷಮೆಯನ್ನ, ನಮಗೆ ಬೇಕಾದಂತ ರಕ್ಷಣೆಯನ್ನ, ಅಂದ್ರೆ ಪಾಪದ ಶಿಕ್ಷೆಯಿಂದ ಬಿಡುಗಡೆ, ಆಮೇಲೆ ನಿತ್ಯ ನರಕದಿಂದ ಬಿಡುಗಡೆ, ನಮಗೆ ರಕ್ಷಣೆಯನ್ನ ಕೊಡುವುದಕ್ಕಾಗಿ, ಪರಲೋಕ ರಾಜ್ಯಕ್ಕೆ ನಮ್ಮನ್ನ ಬಾಧ್ಯರನ್ನ ಮಾಡುವುದಕ್ಕಾಗಿ ಬಂದನು ಎಂಬುದಾಗಿ ಯೇಸು ಸ್ವಾಮಿ ವಿಷಯವಾಗಿ ನಾವು ಲೂಕನ ಸುವಾರ್ತೆಯಲ್ಲಿ ಓದ್ತೇವೆ. ಸ್ಪಷ್ಟವಾಗಿ ಅನೇಕ ವಚನಗಳಿವೆ. ನಮಗೆ ತಿಮೋತಿಯ ಪತ್ರದಲ್ಲಿಯೂ ನೋಡ್ತೇವೆ ಮತ್ತು ಇನ್ನು ಅನೇಕ ಪತ್ರಗಳಲ್ಲಿ ಈ ವಚನ ನಮಗ ಪುನರಾವರ್ತಿ ಆಗೋದು ಕಂಡು ಬರ್ತದೆ. ಅದರ ಅರ್ಥ ಏನಂತಂದ್ರೆ, ದೇವರು ಹುಡುಕುತ್ತಾ ಬಂದನು ಅಂತ ಹೇಳಿ ಇಲ್ಲಿ ಆದಮ್ ಹವ್ವರ ವಿಷಯವಾಗಿ ನಾವು ಸ್ಪಷ್ಟವಾಗಿ ಕಾಣುವಂತಹ ಒಂದು ವಿಚಾರ. ಆಗ ಅಲ್ಲಿ ಅವರ ಉತ್ತರ ಏನಾಗಿತ್ತು ಅಂತ ಹೇಳಿ ನಾವು ನೋಡುವಾಗ, ಇದೆಲ್ಲಿ ನಡೀತಾ ಇದೆ? ದಿಸ್ ಇಸ್ ಹ್ಯಾಪನಿಂಗ್ ಇನ್ ದ ಗಾರ್ಡನ್ ಆಫ್ ಏಡನ್. ನಾನು ಎರಡು ತೋಟಗಳ ಬಗ್ಗೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ತೋಟದ ಉಲ್ಲೇಖ ಆಯ್ತು, ಆದ್ರೆ ತೋಟದಲ್ಲಿ ನಡೆಯತಕ್ಕಂಥ ವಿಷಯಗಳು ಏನೇನು ಮತ್ತು ಅವುಗಳಿಂದ ಏನೇನು ಆದವು ಮತ್ತು ನಾವೇನು ಅದರಿಂದ ಪಾಠ ಕಲಿತ್ಕೊಳ್ಳಬೇಕು ಎನ್ನುವುದು ನಮ್ಮ ಮುಂದಿರತಕ್ಕಂಥ ಒಂದು ಅಭ್ಯಾಸದ ಒಂದು ಉದ್ದೇಶ, ಗುರಿ. ಆದ ಕಾರಣ ಇಲ್ಲಿ ನಾವು ದೇವರು ಕೇಳಿದಂತ ಪ್ರಶ್ನೆಗೆ ಆದಮನು ಉತ್ತರ ಕೊಡ್ತಾನೆ. ಏನಂತ ಹೇಳಿ, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾವು ಕೇಳಿ ಬತ್ತಲೆ ಆಗಿದ್ದೇವಲ್ಲ ಎಂದು ಹೆದರಿ ಅಡಗಿಕೊಂಡೇನು ಅಂದನು. ನೋಡ್ರಿ, ಆದಮನು ಈಗ ಹೇಳಲೇಬೇಕಾಯ್ತು. ಅವನೇನ್ ಮಾಡ್ದ? ಅಡಗಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ, ಹೊರತು ಅಡಗಿಕೊಳ್ಳಿಕ್ಕೆ ಅವನಿಗೆ ಆಗಲಿಲ್ಲ. ಸೊ ಯು ಕೆನಾಟ್ ಹೈಡ್ ಫ್ರಮ್ ಗಾಡ್. ದೇವರಿಂದ ನಾವು ತಪ್ಪಿಸ್ಕೊಳ್ತೇವೆ ಎಂಬುದಾಗಿ ಹೇಳಿದರೆ ಸಾಧ್ಯವಿಲ್ಲ. ಇದನ್ನ ಯಾವಾಗೂ ನೆನಪಿನಲ್ಲಿ ಇಟ್ಕೊಡ್ರಿ. ಮನುಷ್ಯ ಏನೇ ಮಾಡ್ಲಿ, ಎಷ್ಟೇ ಪ್ರಯತ್ನ ಮಾಡ್ಲಿ, ಆದ್ರೆ ದೇವರ ದೃಷ್ಟಿಯಿಂದ ಅವನು ತನ್ನನ್ನ ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ದೇವರ ದೃಷ್ಟಿಯಿಂದ ತನ್ನನ್ನ ತಪ್ಪಿಸ್ಕೊಳ್ಳಿಕ್ಕೆ ಅವನಿಗೆ ಆಗುದೇ ಇಲ್ಲ. ದಟ್ ಈಸ್ ವೆರಿ ವೆರಿ ಕ್ಲಿಯರ್ ಹಿಯರ್. ದಿಸ್ ಇಸ್ ದ ಲೆಸನ್ ದಟ್ ವಿ ಹ್ಯಾವ್ ಟು ಲರ್ನ್. ದೇವರು ಯಾವಾಗ್ಲೂ ನಮ್ಮನ್ನ ನೋಡ್ತಿರ್ತಾನೆ. ಗಾಡ್ ಸೀಸ್ ಅಸ್.
ದೇವರ ದೃಷ್ಟಿ ಮನುಷ್ಯರ ಮೇಲೆ ಇವೆ ಎಂಬುದಾಗಿ ನಾವು ಕೀರ್ತನೆಯ ಪುಸ್ತಕದಲ್ಲಿಯೂ ಸಹ ಓದ್ತೇವೆ. ಈ ರೀತಿಯಾಗಿ ದೇವರು ಏನ್ ಮಾಡ್ತಾನೆ ಇಲ್ಲಿ ಅಂತ ನೋಡುವಾಗ, ಇಲ್ಲಿ ಆದಮನು ಹೇಳುವಂತೆ, ನೀನು ಸಂಚರಿಸುವ ಸಪ್ಪವನ್ನು ನಾವು ಕೇಳಿ ಬೆತ್ತಲೆ ಆಗಿದ್ದೇವಲ್ಲ ಅಂತ ಹೆದರಿ ಅಡಗಿಕೊಂಡೆನು ಅಂದನು. ಆಗ ಗೊತ್ತಾಯ್ತು ಅವನಿಗೆ ಏನಂತ ಹೇಳಿ, ದೇವ್ರು ಕರೀತಾ ಇದ್ದಾನೆ, ಇನ್ನು ನಾನು ತಪ್ಪಿಸ್ಕೊಳಿಕ್ ಆಗುದಿಲ್ಲ, ಅಡಗಿಕೊಳ್ಳಿಕ್ ಆಗುದಿಲ್ಲ. ಆದ ಕಾರಣ ಅವನು ಉತ್ತರ ಕೊಡ್ಲೇಬೇಕಾಯ್ತು. ಸೊ ಹಿ ಹ್ಯಾಡ್ ಟು ಗಿವ್ ದ ಆನ್ಸರ್. ಅದಕ್ಕೇನಂತ ಉತ್ತರ ಕೊಟ್ಟ ನೋಡ್ರಿ ದೇವರು. ಅದಕ್ಕಾತನು, ನೀನು ಬತ್ತಲೆಯಾಗಿದ್ದೀಯೆಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ, ನಾನು ಹೇಳಿದಲ್ಲ ನೀವು, ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು. ನೋಡಿ, ದೇವ್ರು ಕೇಳ್ಬಿಟ್ಟ, ನೇರವಾಗಿ ಈ ಪ್ರಶ್ನೆ ಹಾಕ್ಬಿಟ್ಟ. ಯಾರಿಗೆ? ಆದಮನಿಗೆ. ನಾನೇನ್ ಹೇಳಿದ್ದೆ ನಿನಗೆ? ಆ ಗಿಡದ ಹಣ್ಣನ್ನ ನೀನ್ ತಿನ್ನಬಾರದು, ಆದ್ರೆ ನೀನು ಯಾಕೆ ತಿಂದಿ? ಮತ್ತು ನೀನು ಬತ್ತಲೆಯಾಗಿದ್ದೆ ಅಂತ ಹೇಳಿ ನಿನಗೆ ಯಾರು ತಿಳಿಸಿದ್ರು ಅಂತ ಹೇಳಿ ದೇವರು ಅವನಿಗೆ ಮರು ಪ್ರಶ್ನೆಯನ್ನು ಹಾಕಿದಾಗ, ಆದಮನ್ ಏನ್ ಮಾಡ್ತಾನೆ ನೋಡ್ರಿ. ಈ ಸಂಭಾಷಣೆ ಬಹಳ ಬಹಳ ಒಂದು ಏನದ, ಅದಕ್ಕೂ ಬಹಳ ಅಂದ್ರೆ ಸ್ಪಷ್ಟವಾದಂತಹ ಒಂದು ಸಂಭಾಷಣೆ. ಅದು ನಮ್ಮ ಮಧ್ಯದಲ್ಲಿ ನಡೆಯತಕ್ಕಂಥ ವಿಷಯಗಳನ್ನೇ ಎತ್ತಿ ತೋರಿಸುವಂತ ಒಂದು ಸಂಭಾಷಣೆ ಆಗಿದೆ. ದೇವ್ರು ಕೇಳ್ದ, ಅದಕ್ಕೆ ಉತ್ತರ ಕೊಟ್ಟ. ಈಗ ದೇವರು ಮರು ಪ್ರಶ್ನೆ ಹಾಕಿದಾಗ ಆದಮನ ಕೊಟ್ಟಂತ ಉತ್ತರ ಏನಾಗಿತ್ತು ನೋಡ್ರಿ. ಅಲ್ಲಿ ಹೇಳ್ತಾನೆ ನೋಡ್ರಿ, ಈ ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು. ಎಷ್ಟು ದೇವರ ಮೇಲೆ ಆತನ ಒಂದು ದೂಷಣೆ. ಅವನೇನ್ ಹೇಳ್ತಾ ಇದ್ದಾನೆ ನೋಡ್ರಿ, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀ, ಆಕೆ ನನಗೂ ಕೊಟ್ಲು. ಅಂದ್ರೆ ನೀನು ಆ ಸ್ತ್ರೀಯನ್ನು ಕೊಡ್ಲಿಲ್ಲ ಅಂದ್ರೆ ನಾನು ತಿಂತಿರ್ಲಿಲ್ಲ ಅಂತೇಳಿ ದೇವರಿಗೆ ಅವನು ಹೇಳಲಿಕ್ಕೆ ಹೊರಟಿದ್ದಾನೆ. ಒಂದು ವೇಳೆ ದೇವರು ಅವನಿಗೆ ಅವಕಾಶ ಕೊಟ್ಟಿದ್ದ, ಏನಂತ ಹೇಳಿ, ನೀನು ನಿನ್ನ ತಪ್ಪನ್ನ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ನನ್ನ ಕಡೆಗೆ ಬಾ ಎಂಬುದಾಗಿ ದೇವರು ಅವನಿಗೆ ಅವಕಾಶ ಕೊಟ್ಟ. ಆದ ಕಾರಣ ದೇವರು ಅವನಿಗೆ ಕೇಳ್ದ, ಏನಂತ ಹೇಳಿ, ನಿನಗೆ ಯಾರು ಹೇಳಿದ್ರು, ತಿಳಿಸಿದ್ರು ಯಾರು, ಮತ್ತು ಆ ಗಿಡದ ಹಣ್ಣನ್ನು ಯಾರು ಹೇಗೆ ತಿಂದ್ರಿ ನೀವು ಅಂತೇಳಿ ಕೇಳುವಾಗ ಅವನು ಒಪ್ಕೊಂಡ್ ಬಿಡ್ಬೇಕಾಗಿತ್ತು. ಹೌದು ಸ್ವಾಮಿ, ನಾನು ತಪ್ಪು ಮಾಡಿದ್ದೆ, ನಾನು ನೀನು ಹೇಳಿದಂತಹ ಮೀರಿ ಬಿಟ್ಟೆ, ನಾನು ತಿನ್ನಬಾರ್ದಾಗಿತ್ತು, ಆದ್ರೆ ನಾನು ತಿಂದದ್ದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸು ದೇವ್ರೆ ಅಂತ ಹೇಳಿ ಕೇಳಿದ್ರೆ ದೇವರು ದೊಡ್ಡ ಆಶೀರ್ವಾದಕ್ಕೆ ಅವರನ್ನ ನಡೆಸ್ತಿದ್ದ. ಯಾಕಂದ್ರೆ ದೇವ್ರು ಯಾವಾಗಲೂ ಪ್ರೀತಿ ಸ್ವರೂಪನಾಗಿದ್ದಾನೆ, ಕ್ಷಮಿಸುವನಾಗಿದ್ದಾನೆ. ಆತನ ತನ್ನ ಮೊರೆ ಹೊಕ್ಕವರಿಗೆ ಆತನು ಯಾವಾಗಲೂ ಕೇಳುವಂತವನಾಗಿದ್ದಾನೆ. ನಾವು ಸತ್ಯವಿದ್ದ ಅನೇಕ ಭಾಗಗಳಲ್ಲಿ ಈ ಮಾತನ್ನ ಕೇಳ್ತೇವೆ. ದೇವರನ್ನು ಒಳ್ಳೆಯವನು, ಕ್ಷಮಿಸುವವನು, ತನ್ನ ಅಲ್ಲಿ ಮೊರೆ ಇಡುವವರಲ್ಲಿ ಕೃಪಾಪೂರ್ಣನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರ ವಿಷಯ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಇಲ್ಲಿ ಆದಾಮನು ಹೇಳುವಂತ ಮಾತು ಎಷ್ಟು ದುಃಖದಾಯಕವಾಗಿತ್ತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಅವನ್ ಏನ್ ಹೇಳ್ತಾನೆ ಅಂತಂದ್ರೆ, ನೀನು ಕೊಟ್ಟಂತ ಆ ಸ್ತ್ರೀ ಆಕೆ ನನಗ ಕೊಟ್ಲು ಮತ್ತು ನಾನು ಅದನ್ನ ತಿಂದೆನು ಎಂಬುದಾಗಿ ಅಲ್ಲಿ ಹೇಳ್ತಾನೆ. ಹೇಗೆ ಆತನು ಏನ್ ಮಾಡ್ದ ಅಂತಂದ್ರೆ, ಅನ್ಯಾಯವಾಗಿ ಆ ಹೆಂಡತಿ ಮೇಲೆಯೂ ಸಹ ತಪ್ಪು ಹೊರಿಸ್ತಾ ಇದ್ದಾನೆ, ಮತ್ತು ಎರಡನೇದಾಗಿ ದೇವ್ರ ಮೇಲೆಯೂ ಸಹ ಆತನು ಹೇಳ್ತಾ ಇದ್ದಾನೆ, ನೀನು ಕೊಟ್ಟಂತ ಹೆಂಡತಿ ನನಗೆ ಕೊಟ್ಲು ಎಂಬುದಾಗಿ. ನಾವು ಯಾವಾಗ್ಲೂ ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪಪಟ್ಟು ಬಿಟ್ಬಿಟ್ರೆ ಅದರಿಂದ ನಮಗೆ ಒಳಿತಾಗ್ತದೆ ಎಂಬುದಾಗಿ ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಅದನ್ನ ಬಿಟ್ಟು ನಾವು ತಪ್ಪು ಮಾಡಿದ್ದನ್ನೇ ಸರಿ ಅಂತ ಹೇಳಿ ನಾವು ಅದರಲ್ಲಿಯೇ ನಾವು ಮುಂದರಿದ್ರೆ ಅದರಿಂದ ನಮಗೆ ಹಾನಿ ಹೊರತು ಅದರಿಂದ ಯಾವ ಲಾಭ ನಮಗೆ ಸಿಗುವುದಿಲ್ಲ, ಒಳ್ಳೇದಾಗುವುದಿಲ್ಲ, ಆಶೀರ್ವಾದ ಬರುವುದಿಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಆದ ಕಾರಣ ಈ ತೋಟದಲ್ಲಿ ನಡೆಯತಕ್ಕಂಥ ಎಲ್ಲಾ ವಿಷಯಗಳು ಎಷ್ಟು ನಮಗ ಒಂದು ಕನ್ನಡಿ ಹಿಡಿದ ಹಾಗಿವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ದೇ ಆರ್ ಜಸ್ಟ್ ಲೈಕ್ ಮಿರರ್ ಟು ಅಸ್. ಅವು ನಮ್ಮ ಕನ್ನಡಿ ಹಾಗಿವೆ. ನಾವೇನ್ ಮಾಡ್ತೇವೆ ಎಂಬುದನ್ನು ತೋರಿಸ್ತೇವೆ. ನಾವು ಮಂದಿ ಮೇಲೆ ತಪ್ಪು ಹೊರಿಸ್ತೇವೆ ಹೊರತು ಆ ಬ್ಲೇಮ್ ಅದನ್ನ ನಾವು ತೆಗೆದುಕೊಳ್ಳೋದಿಲ್ಲ. ನಾವು ತಪ್ಪು ಮಾಡಿದ್ರು ಕೂಡ ಅದನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬೇರೆಯವರ ಮೇಲೆ ನಾವು ದೋಷ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ದಟ್ ಈಸ್ ರಾಂಗ್ ಇನ್ ದ ಸೈಟ್ ಆಫ್ ಗಾಡ್. ದೇವರು ಅದನ್ನ ಮೆಚ್ಚುವುದಿಲ್ಲ ಅಂತ ಹೇಳಿ ನಮಗ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನಾವು ತಪ್ಪು ಮಾಡುವುದಾದ್ರೆ ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿಯ ರಕ್ತದ ಮೂಲಕವಾಗಿ ಶುದ್ಧೀಕರಿಸಲ್ಪಟ್ಟವರಾಗಿ ನಾವು ಅದನ್ನ ತ್ಯಜಿಸಿ ಬಿಡ್ಬೇಕು, ಅದನ್ನ ಬಿಟ್ಬಿಡ್ಬೇಕು, ಮತ್ತೆ ಮಾಡಬಾರ್ದು ಅದನ್ನ. ಆದ ಕಾರಣ ಅದು ನಮ್ಮ ಮುಂದೆ ಇವತ್ತು ಇರತಕ್ಕಂಥ ಒಂದು
ಸುಂದರವಾದಂತಹ ಒಂದು ಪಾಠವನ್ನ ನಮ್ಮ ಮುಂದೆ ಅದು ಇಡುತ್ತದೆ. ಆದ ಕಾರಣ ನಾವು ಯಾವಾಗ್ಲೂ ಮಂದಿ ಮೇಲೆ ತಪ್ಪುರಿಸುವಾಗ 10 ಸಲ ನಾವು ವಿಚಾರ ಮಾಡಬೇಕು. ಎಸ್, ವಿ ಶುಡ್ ನಾಟ್ ಬ್ಲೇಮ್ ಅದರ್ಸ್. ನಮಗೆ ಅಡ್ರಿಯನ್ ರೋಜರ್ಸ್ ಎಂಬಂತಹ ಒಬ್ಬ ದೇವ ಸೇವಕರು ಹೇಳಿದಂತ ಮಾತು ನನಗೆ ನೆನಪಾಗ್ತದೆ. ನಾನು ಮೊದಲಿಗೆ ಅವರ ಸಂದೇಶಗಳನ್ನ ಬಹಳ ಕೇಳ್ತಾ ಇದ್ದೆ. ಟಿವಿ ಮೇಲೆ ಬರ್ತಾ ಇದ್ವು, ಈಗ ಅವ್ರಿಲ್ಲ. ಆದ್ರೆ ಅವರ ಸಂದೇಶಗಳು ಇನ್ನೂ ಯೂಟ್ಯೂಬ್ ನಲ್ಲಿ ನಿಮ್ಗೆ ಸಿಗ್ತವೆ. ಬಹಳ ಬಹಳ ಒಂದು ಪವರ್ಫುಲ್ ಮೆಸೇಜಸ್ ಕೊಡ್ತಾ ಇದ್ರು ಅವರು. ನನಗಿನ್ನೂ ನೆನಪಿದೆ ಆ ಮಾತು. ಬ್ಲೇಮ್ ಗೇಮ್ ಇಸ್ ಎ ಫನ್ ಗೇಮ್, ಬಟ್ ವಿ ಆರ್ ದ ಲೂಸರ್ಸ್ ಎಂಬುದಾಗಿ ಅವರು ಹೇಳ್ತಾ ಇದ್ರು. ಇನ್ನೊಮ್ಮೆ ಹೇಳ್ತೇನೆ, ನೋಟ್ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ, ಆ ತಪ್ಪನ್ನು ಮಾಡಬೇಡ. ಬ್ಲೇಮ್ ಗೇಮ್ ಈಸ್ ಎ ಫನ್ ಗೇಮ್. ಅಂದ್ರೆ ನಾವು ಒಬ್ಬರ ಮೇಲೆ ಒಬ್ರು ತಪ್ಪೋರಿಸುವಂಥದ್ದು ಅದೇನಾಗಿದೆ ಅಂತಂದ್ರೆ ಅದು ಒಂದು ಫನ್ ಗೇಮ್. ಅಂದ್ರೆ ನಮಗ್ ಬಹಳಷ್ಟು ಮೋಜನಿಸ್ತದೆ, ಮೋಜಿನ ಆಟ. ಮೋಜನಿಸ್ತದೆ. ನೋಡ್ ನಾನ್ ತಪ್ಪ ಅವನ ಮೇಲೆ ಹಾಕ್ಬಿಟ್ಟು ನೋಡೋ ಅವನ ಪರಿಸ್ಥಿತಿ ಹೆಂಗಾಯ್ತು ಈಗ ಅಂತ ಹೇಳಿ ನಾವು ಎಷ್ಟೋ ಸಲ ಮೋಜಿನ ಒಂದು ಆಟ ಅಂತ ಹೇಳಿ ತಿಳ್ಕೊಳ್ತೇವೆ, ಫನ್ ಗೇಮ್. ಬಟ್ ವಿ ಆರ್ ದ ಲೂಸರ್ಸ್. ಆದರೆ ನಾವು ಕಳ್ಕೊಂಡವರಾಗಿದ್ದೇವೆ ಎಂಬಂತ ಮಾತನ್ನ ನಾವು ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ವಿ ಲರ್ನ್ ಫ್ರಮ್ ದ ಲೈಫ್ ಆಫ್ ಆಡಮ್ ಅಂಡ್ ಈವ್. ಓಕೆ, ನಾವು ಸಮಯ ದಾಟ್ತಾ ಇದೆ, ಆದ ಕಾರಣ ಮುಂದೆ ಹೋಗೋಣ. ಅಲ್ಲಿ ಮುಂದೆ ದೇವರು ಹೇಳ್ತಾನೆ ನೋಡ್ರಿ ಏನಂತ ಹೇಳಿ. ಆ ಮರದ ಹಣ್ಣನ್ನು ನನಗೆ ಕೊಟ್ಟರು, ನಾನು ತಿಂದೇನು ಅಂತ ಹೇಳಿ. ಯೆಹೋವ ದೇವರು ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು, 13ನೇ ವಚನ, ಅಲ್ಲಿ ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟರು. ಆಕೆಯೂ ಸಹ ಅದನ್ನೇ ಮಾಡ್ತಾ ಇದ್ದಾಳೆ. ಯಾರ ಮೇಲೆ ಹಾಕ್ತಾ ಇದ್ದಾಳೆ? ಆ ಸರ್ಪದ ಮೇಲೆ ಹಾಕ್ತಾ ಇದ್ದಾಳೆ. ಶಿ ವುಡ್ ಹ್ಯಾವ್ ಕನ್ಫೆಸ್ಡ್, ಎಸ್ ಲಾರ್ಡ್, ಐ ಆಮ್ ಸಾರಿ, ನಾನು ತಪ್ಪು ಮಾಡಿದೆ, ನೀವು ಹಣ್ಣು ತಿನ್ಬೇಡ್ರ ಅಂತ ಹೇಳಿದ್ರಿ, ನಾವು ತಿಂದ್ವಿ, ನಮ್ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸ್ರಿ, ನಮಗೆ ನೀವು ನಾವು ಪಶ್ಚಾತ್ತಾಪ ಪಡ್ತೇವೆ ಎಂಬುದಾಗಿ ದೇವ್ರಿಗೆ ಹೇಳ್ಬೇಕಾಗಿತ್ತು. ಆದ್ರೆ ಆಕೆನ್ ಈ ಅಕ್ಯೂಸ ಏನ್ ಮಾಡ್ಬಿಟ್ಲು ಅಂತಂದ್ರೆ, ಈ ಸರ್ಪ ಕೊಡ್ತು, ನಾನು ತಿಂದೆನು, ಮತ್ತು ನಾವು ಏನಾಗಿದ್ದೇವೆ ಅಂತಂದ್ರೆ ಈ ಕೆಲಸ ಆಗಿ ಹೋಯ್ತು ನಮ್ಮಿಂದ. ರೋಮಾಪುರದವ್ರಿಗೆ ಬರೆದ ಪತ್ರದಲ್ಲಿ ಒಂದು ವಚನ ನೆನ್ಪಿಟ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ. ರೋಮನ್ಸ್ ಚಾಪ್ಟರ್ 1 ವರ್ಸ್ 25. ಚಾಪ್ಟರ್ 1 ವರ್ಸ್ 25 ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ. ಸತ್ಯ ದೇವರನ್ನ ಬಿಟ್ಟು ಅಸತ್ಯವಾದದ್ದನ್ನ ಹಿಡ್ಕೊಂಡರು ಎಂಬುದಾಗಿ ಇಸ್ರಾಯೇಲರ ಬಗ್ಗೆ ಬರೆದಂತಹ ಈ ಒಂದು ಮಾತು ನೋಡ್ರಿ, ಎಷ್ಟು ಸುಂದರವಾಗಿದೆ, ಅರ್ಥಪೂರ್ಣವಾಗಿದೆ. ಸತ್ಯ ದೇವರನ್ನ ಬಿಟ್ಟು ಅಸತ್ಯವಾದದ್ದನ್ನ ಹಿಡ್ಕೊಂಡರು ಎಂಬುದಾಗಿ ಇಲ್ಲಿ ಅವರ ಬಗ್ಗೆ ಹೇಳಿದೆ. ಆದ ಕಾರಣ ಸತ್ಯವಾದದ್ದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಸತ್ಯವಾದನ್ನ ಬಿಟ್ಟು ಬಿಡ್ಬೇಕು, ಸತ್ಯವಾದದ್ದನ್ನ ನಾವು ಹಿಡ್ಕೋಬೇಕು. ಆದ್ರೆ ಅವ್ರೇನ್ ಮಾಡಿದ್ರು ಇಸ್ರಾಯೇಲ್ರ ಅಂತಂದ್ರೆ, ಸತ್ಯವಾದದ್ದನ್ನ ಬಿಟ್ರು, ಅಸತ್ಯವಾದದ್ದನ್ನ ಹಿಡ್ಕೊಂಡ್ರು ಅಂತೇಳಿ. ಆದ ಕಾರಣ ಅವಳ ಒಂದು ಜೀವನ ಯಾವ ರೀತಿಯಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಆಕೆ ಆ ಸರ್ಪದ ಮೇಲೆ ಅದನ್ನ ಹಾಕ್ತಾಳೆ. ಸರ್ಪ ತಿಂದಂತ ಹೇಳ್ತು, ನಾನು ತಿಂದೆ. ಆದ್ರೆ ದೇವ್ರೇನು ಹೇಳಿದಾಕಿ, ತಿಂದರೆ ಸತ್ಯ ಹೋಗ್ತೀರಿ ಎಂಬುದಾಗಿ ದೇವರು ಹೇಳಿದ್ದ. ಆತ್ಮೀಯ ರೀತಿಯಲ್ಲಿ ನೀವು ಸತ್ತು ಹೋಗ್ತೀರಿ, ದೈಹಿಕವಾಗಿ ನೀವು ಜೀವಿಸ್ತೀರಿ ನಿಜ, ಆದ್ರೆ ಆತ್ಮೀಯ ರೀತಿಯಲ್ಲಿ ಮರಣ ಹೊಂದ್ತೀರಿ. ಅಂದ್ರೆ ಸಪರೇಟೆಡ್, ಯು ವಿಲ್ ಬಿ ಸಪರೇಟೆಡ್ ಫ್ರಮ್ ಮೀ. ದೇವರನ್ನ ಕಂಡು ಅಡಗಿಕೊಳ್ಳುವಂತ ಸ್ಥಿತಿ ನಿಮ್ದಾಗ್ತದೆ ಎಂಬುದಾಗಿ ದೇವರು ಹೇಳಿದಂತ ಮಾತು ಎಷ್ಟು ನಿಜ ಅಂತ ಹೇಳಿ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಮುಂದೆ ಏನಾಗ್ತದೆ ನೋಡೋಣ. ಆಗ ದೇವರು ತಪ್ಪಿತಸ್ಥರನ್ನ ಶಿಕ್ಷಿಸ್ತಾನೆ. ಪನಿಷ್ಮೆಂಟ್ ಇಸ್ ಆಲ್ವೇಸ್ ದೇರ್ ಫಾರ್ ದ ರಾಂಗ್ ಡೂಯಿಂಗ್. ನಾವು ತಪ್ಪಿಸ್ಕೊಳ್ಳಿಕ್ ಆಗುದಿಲ್ಲ. ನಿಮ್ಮೆಲ್ರಿಗೆ ಗೊತ್ತದೆ, ಸತ್ಯವಿದ್ದಲ್ಲಿ ಯಾರ್ಯಾರು ಏನೇನ್ ತಪ್ಪು ಮಾಡಿದ್ರು, ತಪ್ಪಿಸ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ರು, ಆದ್ರೆ ಆಗ್ಲಿಲ್ಲ ಎಂಬುದಾಗಿ ನಾನು ಹೇಳುದ ಸಮಯ ಬಹಳ ಹೋಗ್ತದೆ. ನೆನ್ಪು ಮಾಡ್ಕೊಳ್ರಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಈ ಲೋಕದಲ್ಲಿ ನಾವು ಜೀವಿಸ್ತಿರುವಾಗ ನಮ್ಮ ಆತ್ಮೀಯ ಸ್ಥಿತಿ ಹೇಗಿರಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಬೇರೆ ಜನರ ಹಾಗೆ ಈ ಲೋಕದಲ್ಲಿ ಜೀವಿಸಿದರೆ ಅರ್ಥ ಇಲ್ಲ. ಯಾಕಂದ್ರೆ ಒಂದ್ ಸಮಯ ಬರ್ತದೆ, ಆಗ ನಾವು ದೇವರ ನ್ಯಾಯಸಂದ ಮುಂದೆ ನಿಂತ್ಕೊಳ್ಳುವಾಗ ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳಿಗಾಗಿ ದೇವರು ಫಲ ಕೊಡ್ತಾನೆ. ಅಲ್ಲಿ ನಮಗ ಕ್ರೌನ್ ಕೊಡ್ತಾನೆ, ಕ್ರೌನ್ಸ್ ಕೊಡ್ತಾನೆ, ರಿವಾರ್ಡ್ಸ್ ಕೊಡ್ತಾನೆ ಎಂಬುದಾಗಿ ನಮಗ
ಮುಂದಿನ ಆ, ಮುಂದೆ ಆಗ್ತಕ್ಕಂತ ಘಟನೆಗಳಲ್ಲಿ ಇದಾಗಿದೆ. ಆದ ಕಾರಣ ನಮ್ಮ ಜೀವಿತ ಫಲಪ್ರದವಾದಂತಹ ಜೀವಿತ ಆಗಿರ್ಬೇಕೇ ಹೊರತು ಅದು ಸುಮ್ಮನೆ ನಮ್ಮ ಸಲುವಾಗಿ ಜೀವಿಸುವಂತಹ ಜೀವಿತ ಆಗಿರಬಾರದು. ಕರ್ತನಾದ ಯೇಸು ಕ್ರಿಸ್ತರ ಮಹಿಮೆಗಾಗಿ ಗೌರವಕ್ಕಾಗಿ ಜೀವಿಸುವಂತಹ ಜೀವಿತ ಆಗಿರ್ಬೇಕು ಎಂಬುದನ್ನ ನಾವು ತಿಳ್ಕೊಂಡು ನಡೆಯೋಣ. ಈಗ ದೇವರು ತಪ್ಪಿತಸ್ಥರನ್ನ ಏನ್ ಮಾಡ್ತಾನೆ ಅಂತಂದ್ರೆ ಶಿಕ್ಷಿಸ್ತಾನೆ. ಹಿ ಪನಿಷಸ್ ದೆಮ್. ನೋಡ್ರಿ ಇಲ್ಲಿ ಬರ್ತದೆ ನೆಕ್ಸ್ಟ್ 14ನೇ ವಚನಕ್ಕೆ ಬರುವಾಗ, ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ವಾದಿ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವಿ ಎಂಬುದಾಗಿ ಇಲ್ಲಿ ದೇವರು ಆ ಸರ್ಪಕ್ಕೆ ಶಾಪ ಕೊಟ್ಟನು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಇಲ್ಲಿ ಸರ್ಪದ ಬಗ್ಗೆ ನಾವು ನೋಡುವಾಗ God did not ask for any explanation. ದೇವರು ಆ ಸರ್ಪಕ್ಕೆ ಯಾವ ಪ್ರಶ್ನೆ ಹಾಕ್ಲಿಲ್ಲ. ಯಾಕಂದ್ರೆ ಸರ್ಪ ಅಂದ್ರೆ ಸೈತಾನ್ ಏನಾಗ್ಬಿಟ್ಟಿದ್ದ, ಆಲ್ರೆಡಿ ಹಿ ಹ್ಯಾಡ್ ರೆಬೆಲ್ಡ್ ಅಗೇನ್ಸ್ಟ್ ಗಾಡ್. ನೋಡ್ರಿ ಎಷ್ಟು ಅರ್ಥ ಇದೆ ಅದರಲ್ಲಿ. ನೀವು ತಿಳ್ಕೊಂಡಿರ್ಬೇಕು, ಇದನ್ನ ಅಭ್ಯಾಸ ಮಾಡುವಾಗ ಮನಪೂರ್ವಕವಾಗಿ ತಿಳ್ಕೊಂಡುವಾಗ ಇದು ಅರ್ಥ ಆಗ್ತದೆ. ಇದು ದೇವರು ಆದಾಮನಿಗೆ ಕೇಳ್ದ, ಹವಳಿಗೆ ಕೇಳ್ದ, ಆದ್ರೆ ಸರ್ಪಕ್ಕೆ ಯಾಕೆ ಕೇಳಲಿಲ್ಲ ಎನ್ನುವಂಥದ್ದನ್ನ ಇಲ್ಲಿ ನಾವು ಕಂಡುಕೊಳ್ತೇವೆ. ಬಿಕಾಸ್ ಆಲ್ರೆಡಿ ಸೈತಾನ್ ಏನಾಗಿದ್ದ ಅಂತಂದ್ರೆ ದೇವರಿಂದ ಆತನ ಏನಾಗಿದ್ದ, ದಂಗೆ ಎದ್ದಿದ್ದ. ದೇವರ ವಿರುದ್ಧವಾಗಿ ಪಾಪ ಮಾಡಿ ಆ ಪರಲೋಕದಿಂದ ಹೊರಗೆ ನೂಕಲ್ಪಟ್ಟಂತಹ ವ್ಯಕ್ತಿ. ನಾನು ನಿಮಗೆ ಓದಿ ತೋರಿಸಿದ್ದೇನೆ ಎಜ್ಕೇಲ್ನ ಪುಸ್ತಕದಲ್ಲಿ, ಆಮೇಲೆ ಯೆಶಾಯನ ಪುಸ್ತಕದಲ್ಲಿ ಅದನ್ನ ಓದಿ ತೋರಿಸಿದ್ದೇನೆ ಏನೇನಾಯ್ತಾ ಅಂತ ಹೇಳಿ. ಅದ್ ಕಾರಣ ಅದನ್ನ ರಿಪೀಟ್ ಮಾಡೋದಿಲ್ಲ. ಆದ್ರೆ ಇಷ್ಟ ನೆನ್ಪಿಟ್ಕೊಡ್ರಿ, ಸರ್ಪ ದೇವ್ರು ಕೇಳಲಿಕ್ಕೆ ಹೋಗ್ಲಿಲ್ಲ. ಯಾಕಂತಂದ್ರೆ ಆಲ್ರೆಡಿ ಹಿ ನ್ಯೂ ದಟ್ ಹಿ ಹ್ಯಾಸ್ ರೆಬೆಲ್ಡ್ ಅಗೇನ್ಸ್ಟ್ ಗಾಡ್. ಆದ ಕಾರಣ ಹೆಚ್ಚಿನ ಅದನ್ನ ಕೇಳಲಿಕ್ಕೆ ಹೋಗ್ಲಿಲ್ಲ, ಸಮಯ ವ್ಯಯ ಮಾಡ್ಲಿಕ್ಕೂ ಹೋಗ್ಲಿಲ್ಲ. ಆದ್ರೆ ನೇರವಾಗಿ ಶಿಕ್ಷೆಯನ್ನ ಅದಕ್ಕೆ ಕೊಟ್ಟನು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ನಿಜವಾಗಿ ನಾವು ನೋಡ್ಬೇಕಾದ್ರೆ ಆ ಸರ್ಪ ಅದು ಈ ಶಾಪಕ್ಕೆ ಒಳಗಾಗುವುದಕ್ಕಿಂತ ಬಹಳ ಒಂದು ಆಕರ್ಷಕವಾದಂತಹ ರೀತಿಯಲ್ಲಿ ಇರಬಹುದು. ಯಾಕಂದ್ರೆ ಹವಳ ಕಡೆಗೆ ಬಂದು ಮಾತಾಡುವಾಗ ಆಕೆ ಅಂಜಲಿಲ್ಲ. ಶಿ ವಾಸ್ ನಾಟ್ ಅಫ್ರೇಡ್ ಆಫ್ ಇಟ್. ಒಂದ್ ವೇಳೆ ಈಗ ಹಾವು ನಮ್ಮ ಮುಂದೆ ಬಂದ್ರೆ ನಾವು ಓಡಿ ಹೋಗ್ತೇವೆ. ಯಾಕಂದ್ರೆ ಅದು ಯಾವಾಗ ಕಸ್ತದೆ, ಏನ್ ಮಾಡ್ತದೆ ನಮ್ಗೆ ಗೊತ್ತಾಗುದಿಲ್ಲ. ಆದ ಕಾರಣ ನಾವು ಅದನ್ನ ತಪ್ಪಿಸ್ಕೊಳ್ತೇವೆ. ಯಾಕಂದ್ರೆ ಇಟ್ ಈಸ್ ಲೈಕ್ ದಟ್ ನೌ. ಇಟ್ ಈಸ್ ಎ ಕರ್ಸೆಡ್ ಅನಿಮಲ್. ಈಗ ಅದು ಏನಾಗಿದೆ, ಇಟ್ಸ್ ಎ ಕರ್ಸೆಡ್ ರೆಪ್ಟೈಲ್. ಅದು ಒಂದು ಏನಾಗಿದೆ ಅಂತಂದ್ರೆ ಶಾಪಗ್ರಸ್ತವಾದಂತಹ ಒಂದು ಪ್ರಾಣಿ ಆಗಿದೆ ಅಂತ ಹೇಳ್ತೇವೆ. ಆದ ಕಾರಣ ಅದು ಮೊದಲಿಗೆ ಅಂದ್ರೆ ಯಾವಾಗ ಹವಳಗಳಿಗೆ ಬಂದು ಮೋಸ ಮಾಡಿತ್ತು ಅವಾಗ ಅದು ಹಾಗಿರ್ಲಿಲ್ಲ ಅಂತ ಅನಿಸ್ತದೆ. ಮೇ ಬಿ ಇಟ್ ಹ್ಯಾಡ್ ಲೆಗ್ಸ್ ಆಲ್ಸೋ. ಅದು ನಡ್ಕೊಂತ ಬಂದಿರಬೇಕು, ಅಥವಾ ಓಡ್ಕೊಂತ ಬಂದಿರಬೇಕು, ಅಥವಾ ಜಿಕ್ಕೊಂತ ಬಂದಿರಬೇಕು. ಆಕರ್ಷಕವಾದಂತಹ ಒಂದು 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 ಏನಂತಾರೆ ಮೈಕಟ್ಟನ್ನು ಹೊಂದಿರಬಹುದು. ಆದರೆ ಯಾವಾಗ ದೇವರು ಅದನ್ನ ಶಪಿಸಿದ, ಶಾಪ ಕೊಟ್ಟ, ಶಿಕ್ಷೆ ಕೊಟ್ಟ, ಅವಾಗ ಏನಾಯ್ತು ಅಂತಂದ್ರೆ ಅದು ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವಿ ಎಂಬುದಾಗಿ ದೇವರು ಹೇಳ್ಬಿಟ್ಟ. ಸೊ ಎಲ್ಲ ಕಾಲು ಜಿಗಿಯುವುದು, ನಡೆಯುವುದು, ಓಡುವುದು ಎಲ್ಲ ಹೋಯ್ತು. ಈಗ ಹೊಟ್ಟೆಯನ್ನ ಹೊಸ್ಕೊಳ್ತಾ ಅದು ಹರಿದು ಬರುವಂತ ಒಂದು ಪ್ರಾಣಿ ಆಯಿತು ಅಂತ ಹೇಳಿ ನಮಗ ಹಾವಿನ ಬಗ್ಗೆ ಅಥವಾ ಸರ್ಪದ ಬಗ್ಗೆ ತಿಳಿದು ಬರ್ತದೆ. ನೋಡ್ರಿ, ದೇವರು ಎಷ್ಟು ವಿಶೇಷವಾದ ರೀತಿಯಲ್ಲಿ ತನ್ನ ಕೆಲಸ ಮಾಡ್ತಿರ್ತಾನೆ ಎಂಬುದಾಗಿ ಇದೊಂದು ಒಳ್ಳೆ ಒಂದು ಉದಾಹರಣೆ ನಮಗ ಇಲ್ಲಿ ಕಂಡು ಬರ್ತದೆ. ಹೀಗೆ ಇಲ್ಲಿ ಫಸ್ಟ್ ಕರ್ಸ್ ವಾಸ್ ಗಿವನ್ ಟು ಸರ್ಪ. ಅದು ಸರ್ಪಕ್ಕೆ ದೇವರು ಕೊಟ್ಟಂತಹ ಒಂದು ಶಾಪ ಆಗಿತ್ತು. ಮುಂದೆ ಏನಾಯ್ತು ಅಂತ ಹೇಳಿ ನಾವು ನೋಡುವಾಗ ನಿನಗೂ ಮತ್ತೆ ಕಂಟಿನ್ಯೂಡ್, ದ ಕರ್ಸ್ ಇಸ್ ಕಂಟಿನ್ಯೂಡ್. ಅದೇನಂತಂದ್ರೆ 15ನೇ ವಚನದಲ್ಲಿ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನೆಯವರು ಹಾಗೆ ಮಾಡುವೆನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಮುಂದೆ ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ. ಬಹಳಷ್ಟು ಅರ್ಥವಿದೆ ಇದರಲ್ಲಿ. ನಾವು ತಿಳ್ಕೊಂಡಿರ್ಬೇಕು ಏನಂತಂದ್ರೆ ಇಲ್ಲಿ ಆ ಸರ್ಪ ಮತ್ತು ಸ್ತ್ರೀ ಸಂತಾನ ಇದ್ರ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಿರ್ಬೇಕೆಲ್ಲ, ಇರ್ಲಿ. ಆದ್ರೆ ಜಸ್ಟ್ ಅದನ್ನ ನಾನು ಗ್ಲಿಂಪ್ಸ್ ಹೇಳ್ತೇನೆ ಅಷ್ಟೇ, ಮತ್ತೇನೆ ಹೆಚ್ಚೋದಿಲ್ಲ. ಈಕೆಯ ಸಂತಾನ ಅಂದ್ರೆ ಸ್ತ್ರೀ ಸಂತಾನ. 3:15 ಆದಿಕಾಂಡ ಪುಸ್ತಕ ಅದು ನಮಗೆ ಪ್ರಥಮ ಸುವಾರ್ತೆಯಾಗಿ ಇಲ್ಲಿ ಕಂಡು ಬರ್ತದೆ. The first gospel is seen in
ಆದಿಕಾಂಡ ಅಂತಂದ್ರೆ Genesis chapter 3 verse 15 ಕಂಡು ಬರ್ತದೆ. ಅದೇನಂತಂದ್ರೆ ಸ್ತ್ರೀ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು. ಸ್ತ್ರೀ ಸಂತಾನ ಅಂತಂದ್ರೆ ಯಾರು? ಕನ್ಯಾಮರಿಯಳ ಮೂಲಕವಾಗಿ ಹುಟ್ಟಿ ಬಂದಂಥವ್ರು ಯಾರು? ಪುರುಷ ಸಂಕಲ್ಪವಿರದೆ ಈ ಲೋಕದಲ್ಲಿ ಹುಟ್ಟಿ ಬಂದಂಥವ್ರು ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಜನನ ಹೇಗಾಯ್ತು ಅಂತ ಹೇಳಿ ನಿಮ್ಮೆಲ್ರಿಗೂ ಗೊತ್ತಿದೆ. ಆದ ಕಾರಣ ಸ್ತ್ರೀ ಸಂತಾನ ಯಾರಂತಂದ್ರೆ ಯೇಸು ಸ್ವಾಮಿ. ನೋಡ್ರಿ, ಹಳೆ ಒಡಂಬಡಿಕೆಯ ಮೊದಲೇ ಪುಸ್ತಕದಲ್ಲಿಯೇ 3ನೇ ಅಧ್ಯಾಯದಲ್ಲಿಯೇ ನಮಗ ಯೇಸು ಸ್ವಾಮಿ ಅವರ ವಿಷಯವಾದಂತ ಉಲ್ಲೇಖ ಸ್ಪಷ್ಟವಾಗಿ ಕಾಣ್ತದೆ. ನಾವ್ ಎಷ್ಟೋ ಸಲ ಏನ್ ವಿಚಾರ ಮಾಡ್ತೀವಿ ಅಂತಂದ್ರೆ ಯೇಸು ಸ್ವಾಮಿ ಕೇವಲ ಹೊಸ ಒಡಂಬಡಿಕೆಗೆ ಸಂಬಂಧಿಸಿದವರಷ್ಟೇ ಅಂತೇಳಿ ಎಷ್ಟೋ ಸಲ ನಾವು ತಿಳ್ಕೊಂಡಿರ್ತೇವೆ. ಆದ್ರೆ ನಾವು ನಿಜವಾಗಿ ಅದರ ಅರ್ಥ ಮಾಡ್ಕೊಳ್ಬೇಕೇನಂತಂದ್ರೆ ಯೇಸು ಸ್ವಾಮಿ ಇಸ್ ನಾಟ್ ಬೌಂಡ್ ಬೈ ಟೈಮ್. ಹಿ ವಾಸ್ ಇನ್ ದ ಬಿಗಿನಿಂಗ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವನ್ನು ನರಾವತಾರವನ್ನೆತ್ತಿ ಲೋಕಕ್ಕೆ ಬಂದನು ಅಂತ ಹೇಳಿ ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಅದರ ಬಗ್ಗೆ ಸ್ಪಷ್ಟತೆಯನ್ನು ಕಾಣ್ತೇವೆ. ಅದೇನ್ ತೋರಿಸ್ತದಂತಂದ್ರೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಬಂದು ಆ ಸರ್ಪದ ಹೆಡೆಯನ್ನ ಜಜ್ಜಿದನು. ಎಲ್ಲಿ? ಆ ಶಿಲುಬೆ ಮೇಲೆ. ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡೋದರ ಮೂಲಕವಾಗಿ ಆ ಸರ್ಪದ ತಲೆಯನ್ನ ಜಜ್ಜಿ ಆತನು ಏನ್ ಮಾಡಿದ ಅಂತಂದ್ರೆ ಜಯವನ್ನ ಸಾಧಿಸಿದನು ಎಂಬುದಾಗಿ ನಮಗೆ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಈಕೆ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು ಅಂತ ಹೇಳಿ ಯೇಸು ಸ್ವಾಮಿಯ ವಿಷಯವಾಗಿ ದೇವರು ಆಗಲೇ ಹೇಳಿದ್ದನ್ನ ನಾವು ಆದಿಕಾಂಡ 3:15ನೇ ವಚನದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಯೇಸು ಸ್ವಾಮಿಯವರ ವಿಷಯವಾಗಿ ಬರೆದಂತಹ ಮಾತು, ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ. ನೋಡ್ರಿ, ಹಿಮ್ಮಡಿಯನ್ನ ಕಚ್ಚುವಿ ಅಂತ ಹೇಳಿ ಹೇಳುವಾಗ ಬಹಳ ವೇದನೆದಾಯಕವಾದಂತಹ ಒಂದು ಸ್ಥಿತಿಯನ್ನ ನೀನು ಉಂಟು ಮಾಡ್ತಿ. ಯಾಕೆ? ಮನುಷ್ಯರು ಮಾಡಿದಂತಹ ಪಾಪಗಳ ಶಿಕ್ಷೆಯನ್ನ ಯೇಸು ಸ್ವಾಮಿ ಅನುಭವಿಸಬೇಕಾದದ್ದರಿಂದ ಈ ಒಂದು ಮಾತು ಅಲ್ಲಿ ನೆರವೇರಿತು ಎಂಬುದಾಗಿ ನಮಗ ಕಂಡು ಬರ್ತದೆ. ಮನುಷ್ಯರು ಮಾಡಿದಂತಹ, ನಾನು ಮಾಡಿದಂತಹ ಪಾಪ, ನೀವು ಮಾಡಿದಂತಹ ಪಾಪ, ಈ ಲೋಕದಲ್ಲಿ ಜನರು ಮಾಡಿದಂತಹ ಪಾಪದ ಶಿಕ್ಷೆಯನ್ನ ಹೊತ್ತು ತೀರಿಸಬೇಕಾದಕ್ಕಾಗಿ ಅಲ್ಲಿ ಏನಾಯ್ತು ಅಂತಂದ್ರೆ ಹಿಮ್ಮಡಿ ಕಚ್ಚಿಸಿಕೊಳ್ಳುವಂತಹ ಒಂದು ಸ್ಥಿತಿಗೆ ಯೇಸು ಸ್ವಾಮಿಯವರು ಒಳಗಾದರು. ಅಂದ್ರೆ ಯೇಸು ಸ್ವಾಮಿ ಏನಾಯ್ತು ಅಂತಂದ್ರೆ ಬಹಳ ವೇದನಕಾರಿಯಾದಂತಹ ಒಂದು ಅನುಭವಕ್ಕೆ ಒಳಗಾದರು. ಕ್ರೂಜೆ ಮರಣ ಅಂತಂದ್ರೆ ಅಷ್ಟು ಸಿಂಪಲ್ ಅಥವಾ ಈಸಿ ಅಥವಾ ಏನೋ ಒಂದು ಸಾಧಾರಣ ಅಂತ ತಿಳ್ಕೊಳ್ಬೇಡ್ರಿ. ಈ ದಿವಸಗಳಲ್ಲಿ ಶ್ರಮೆ ಮರಣಗಳ ಅಭ್ಯಾಸ ಮಾಡ್ತಾ ಇದ್ದೀರಿ ಸಭೆಗಳಲ್ಲಿ. ನೀವು ಅದನ್ನ ನೀವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಇಟ್ ಈಸ್ ನಾಟ್ ಲಿಮಿಟೆಡ್ ಟು 40 days. ಇದು ಕೇವಲ 40 ದಿವಸ, ವರ್ಷದಲ್ಲಿ 365 ದಿವಸಗಳಲ್ಲಿ ನಾನು 40 ದಿವಸ ಅಷ್ಟೇ ಧ್ಯಾನ ಮಾಡ್ತೇನೆ, ಆಮೇಲೆ ಉಳಿದಂತಹ 325 ದಿವಸಗಳಲ್ಲಿ ನಾನು ಏನು ಮಾಡೋದಿಲ್ಲ ಅಂಕ ಅದರ ಅರ್ಥ ಅಲ್ಲ. ಅದನ್ನ ನೀವು ತಿಳ್ಕೊಂಡಿರ್ರಿ. ನಾವು ಯಾವಾಗಲೂ ಯೇಸು ಸ್ವಾಮಿಯ ವಿಷಯವಾಗಿ, ಆತನ ಶ್ರಮೆ ಮರಣದ ವಿಷಯವಾಗಿ ಆತನು ಹೇಳಿದಂತಹ ಮಾತನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಯೇಸು ಸ್ವಾಮಿ ಆ ಶಿಷ್ಯರಿಗೆ ಆ ಮೇಲುಪ್ಪರಿಗೆಯಲ್ಲಿ ಹೇಳಿದಂತಹ ಮಾತು ಏನಂತಂದ್ರೆ, ಈ ಒಂದು ರೊಟ್ಟಿ ನನ್ನ ದೇಹ, ಈ ಒಂದು ದ್ರಾಕ್ಷಾರಸ ನಾನು ಸುರಿಸಿದಂತ ರಕ್ತ, ಇದನ್ನ ನೀವು ತೆಗೆದುಕೊಳ್ಳುವಾಗ ನನ್ನನ್ನ ನೆನಪು ಮಾಡಿಕೊಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಎಷ್ಟು ಸಲ ನೀವು ನೆನಪು ಮಾಡ್ಕೊಳ್ತೀರಿ ಅದು ಒಳ್ಳೇದೇ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಇಟ್ ಶುಡ್ ನಾಟ್ ಬಿ ಲಿಮಿಟೆಡ್ ಟು 40 days ಓನ್ಲಿ. ನೆನ್ಪಿಡ್ಲಿ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಲೆಟ್ಸ್ ನಾಟ್ ಬಿ ಟ್ರೆಡಿಷನಲ್ ಮೈಂಡೆಡ್. ನಾವು ಸಾಂಪ್ರದಾಯಿಕವಾಗಿ ನಾವು ಜೀವಿಸುವಂತವ್ರಲ್ಲ. ನಾವು ಯಾವಾಗಲೂ ದೇವರ ವಾಕ್ಯ ಅನುಸರಿಸಿ ನಡೆಯುವಂತವರಾಗಿರ್ಬೇಕೇ ಹೊರತು ನಾವು ಕೇವಲ ಸಾಂಪ್ರದಾಯಿಕವಾದಂತಹ ರೀತಿಯಲ್ಲಿ ಜೀವಿಸಿದ್ರೆ ನಮ್ಮ ಜೀವಿತದಲ್ಲಿ ನಾವು ಹೆಚ್ಚಳವನ್ನ ಕಂಡುಕೊಳ್ಳೋದಿಲ್ಲ, ಅಭಿವೃದ್ಧಿಯನ್ನ ಕಂಡುಕೊಳ್ಳೋದಿಲ್ಲ, ಆಶೀರ್ವಾದವನ್ನ ಕಂಡುಕೊಳ್ಳೋದಿಲ್ಲ. ಅದು ಒಂದು ರುಟೀನ್ ಲೈಫ್ ಆಗಿರುತ್ತದೆ. ಆದ್ರೆ ನಾವು ಯಾವಾಗ ದಿನಾಲೂ ಆತನನ್ನ ನೆನೆಸ್ಕೊಳ್ತೇವೆ, ನೆನಪು ಮಾಡಿಕೊಳ್ತೇವೆ, ಆತನ ವಾಕ್ಯ ಓದ್ತೇವೆ, ತಿಳ್ಕೊಳ್ತೇವೆ, ಆಗ ನಮಗ ಹೆಚ್ಚಿನ ಆಶೀರ್ವಾದ ನಮಗ ಸಿಗ್ತದೆ. ಓಕೆ, ಹಿಮ್ಮಡ ಕಚ್ಚುವುದು ಬಹಳ ವೇದನಿಕಾರಿಯಾದಂತ ಅನುಭವ. ಬಿಡಲ್ಪಟ್ಟವ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಹೇಳ್ತಾನೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಆ ಪಾಪದ
ಭಾರ ಯೇಸು ಸ್ವಾಮಿಯ ಮೇಲೆ ಬಂದಾಗ, ಪಾಪದ ಶಿಕ್ಷೆ ಯೇಸು ಸ್ವಾಮಿ ಬಂದಾಗ, ದೇವರು ತನ್ನ ಮುಖವನ್ನ ಆ ಕಡೆ ಮಾಡಿದಾಗ ಕತ್ತಲೆ ಆಯಿತು ಮತ್ತು ದೇವರು ಯೇಸು ಸ್ವಾಮಿಯನ್ನು ಕೈ ಬಿಡಬೇಕಾಯ್ತು. ಬಿಕಾಸ್ ಗಾಡ್ ಈಸ್ ಹೋಲಿ. ಯೇಸು ಸ್ವಾಮಿ ಆ ಕ್ಷಣದಲ್ಲಿ, ಒಂದು ಕ್ಷಣದಲ್ಲಿ ನಮ್ಮ ಪಾಪವನ್ನು ಹೊತ್ತುಕೊಂಡ ಕಾರಣ ಆತನು ಕೈ ಬಿಡಲ್ಪಟ್ಟಂತಹ ಒಬ್ಬ ವ್ಯಕ್ತಿಯಾಗಿ ಬಹಳ ವೇದನೆಯನ್ನ ಅನುಭವಿಸಿದಂತ ಸ್ಥಿತಿಯಾಗೂ ಅವನಿಗೆ ಉಂಟಾಯಿತು ಅಂತ ಹೇಳಿ ನಾವು ಕಾಣ್ತೇವೆ. ಮುಂದೆ ನಾವು ನೋಡುವಾಗ ಅವನನ್ನ ಕಟ್ಟಿದ್ರು, ಆತನನ್ನ ದೂಷಿಸಿದ್ರು, ಆತನನ್ನ ಗುದ್ದಿದ್ರು, ಆತನನ್ನ ಕೊರಡೆಗಳಿಂದ ಹೊಡೆದರು, ಆತನ ಬೆನ್ನುಗಳ ಮೇಲೆ 39 ಕೊರಡೆಗಳ ಪೆಟ್ಟನ್ನು ಹಾಕಿದರು. ಆತನ ಬೆನ್ನು ಹೇಗಿತ್ತು ಅಂತಂದ್ರೆ ಉಳಲ್ಪಟ್ಟಂತ ಹೊಲದ ಹಾಗೆ ಆಗಿತ್ತು ಅಂತ ಹೇಳಿ ನಿಮ್ಮ ಕಣ್ಣು ಮುಂದೆ ತೆಗೆದುಕೊಂಡು ಬನ್ರಿ. ಯೇಸು ಸ್ವಾಮಿ ಪಟ್ಟಂತ ಕಷ್ಟ ಅದು ಸಾಮಾನ್ಯವಾದದ್ದು, ಸಾಧಾರಣವಾದದ್ದಾಗಿರ್ಲಿಲ್ಲ. ಭಯಂಕರವಾದಂತ ವೇದನೆಯನ್ನ ನಮಗೋಸ್ಕರವಾಗಿ ಆತನು ತಾಳಿದನು. ಆದ ಕಾರಣ ನಮಗೆ ಇವತ್ತು ರಕ್ಷಣೆ ಸಿಕ್ಕಿದೆ, ನಮ್ಮ ಪಾಪಗಳ ಪರಿಹಾರ ಆಗಿದೆ. ಒಂದ್ ವೇಳೆ ಯೇಸು ಸ್ವಾಮಿ ನಮ್ಮ ಪಾಪಗಳ ಶಿಕ್ಷೆಯನ್ನ ಹೊತ್ತು ತೀರಿಸ್ತಿದ್ರೆ ನಮಗ ರಕ್ಷಣೆ ಸಿಗ್ತಿರ್ಲಿಲ್ಲ. ನಾವು ನಿತ್ಯ ನರಕಕ್ಕೆ ಪಾತ್ರರಾಗಿ, ಬಾಧ್ಯರಾಗಿ, ಅಲ್ಲೇ ನಿತ್ಯ ಕಾಲದಲ್ಲಿ ನಾವು ಬೆಂಕಿ ಆರುವಂತಹ ಬೆಂಕಿ ನಿತ್ಯ ನರಕದಲ್ಲಿ ನಾವು ಸಾಯ್ಬೇಕಾಗ್ತಿತ್ತು, ಅಲ್ಲಿ ಇರ್ಬೇಕಾಗ್ತಿತ್ತು. ಅಲ್ಲಿ ಸಾಯುವುದಲ್ಲ, ಅಲ್ಲಿ ಇರ್ಬೇಕಾಗ್ತಿತ್ತು. ಆದ ಕಾರಣ ನಾವು ನೆನ್ಪಿಟ್ಕೊಳ್ಳೋಣ, ಯೇಸು ಸ್ವಾಮಿಯ ಮರಣಾಶ್ರಮೆ ಅದು ಎಷ್ಟು ಅರ್ಥಪೂರ್ಣವಾಗಿದೆ ಎಂಬುದನ್ನ. ಹೀಗೆ ಹಿಮ್ಮಡ ಕಚ್ಚುವಂತ ಕೆಲಸ ಸೈತಾಂದಾಗಿತ್ತು. ಆತನ ಗುದ್ದಿದ್ರು, ಆತನ ಮುಖಕ್ಕೆ ಮುಗುಳಿದ್ರು ಅಂತ ಹೇಳಿ ನೋಡ್ರಿ. ಅಂಥ ಒಂದು ಏನಂತಾರೆ ಅದಕ್ಕೆ, ಅವಮಾನಕಾರಕವಾದಂತ ಸ್ಥಿತಿಯನ್ನ ಯೇಸು ಸ್ವಾಮಿ ಸಹಿಸಿಕೊಂಡ್ರು. ಯಾರಾದ್ರೂ ನಮ್ಮ ಮುಖಕ್ಕೆ ಉಳಿದ್ರೆ ನಾವು ಏನ್ ಮಾಡ್ತೇವೆ? ವಾಟ್ಸ್ ಅವರ್ ರೆಸ್ಪಾನ್ಸ್? ಆದ್ರೆ ಯೇಸು ಸ್ವಾಮಿ ಅದನ್ನು ಯಾವ ರೀತಿಯಾಗಿ ತಾಳ್ಕೊಂಡ್ರು ಅಂತ ಹೇಳಿ ನೀವು ನಿಮ್ ಕಣ್ಮುಂದೆ ತೆಗೆದುಕೊಂಡು ಬನ್ರಿ. ಹೌ ಹಾರಿಬಲ್ ವೇರ್ ದ ಸಫರಿಂಗ್ಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹೀಗೆ ಹಿಮ್ಮಡೈ ಕಚ್ಚುವಂತ ಕೆಲಸವನ್ನ ಸೈತಾನ ಮಾಡಿದ. ಆದರೆ ಯೇಸು ಸ್ವಾಮಿ ಜಯವನ್ನ ಆ ಶಿಲುಬೆ ಮೇಲೆ ಹೊಂದಿದ. ಆ ಸೈತಾನ್ನ ಅದರ ಹೆಡೆಯನ್ನ ಜಜ್ಜುವುದರ ಮೂಲಕವಾಗಿ ಅಲ್ಲಿ ದೊಡ್ಡ ಒಂದು ಜಯವನ್ನ ದೇವರು ಅಲ್ಲಿ ಯೇಸು ಸ್ವಾಮಿಯ ಮೂಲಕವಾಗಿ ಉಂಟು ಮಾಡಿದನೆಂಬುದಾಗಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಪ್ರಥಮ ಸುವಾರ್ತೆ ನಮಗ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ ಕಾರಣ ಇದನ್ನ ನಾವು ಯಾವಾಗ್ಲೂ ಸಾರುವಂತವರಾಗಿರೋಣ. ಈ ಸ್ವಾರ್ತೆ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಅಸ್, ಇಟ್ ಈಸ್ ಫಾರ್ ದ ಹೋಲ್ ವರ್ಲ್ಡ್. ಆದ ಕಾರಣ ಯೇಸು ಸ್ವಾಮಿ ಮತ್ತಾಯ 28ನೇ ಅಧ್ಯಾಯ 18ರಿಂದ 28 ವಚನಗಳಲ್ಲಿ ಹೇಳ್ತಾನೆ ಏನಂತ ಹೇಳಿ, ನೀವು ನಾನು ಲೋಕದ ಕಟ್ಟಕಡೆಯವರೆಗೆ ಹೋಗ್ರಿ, ನಾನು ಕಲಿಸಿದ್ದನ್ನ ಜನರಿಗೆ ಕಲಿಸ್ರಿ, ಅವರಿಗೆ ನೀವು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡ್ರಿ, ಮತ್ತು ಅವರನ್ನ ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿ ದೇವರು ಹೇಳಿದಂತಹ ಮಾತು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ನಾವು ತಿಳ್ಕೊಂಡಿರೋಣ. ಆದ ಕಾರಣ ಈ ಸುವಾರ್ತೆಯನ್ನ ಸಾರುವಂತಹ ಕೆಲಸ ನಮ್ದಾಗಿದೆ. ಸುವಾರ್ತೆಯ ನಮಗ ದೇವರು ಕೊಟ್ಟಿದ್ದಾನೆ ಯೇಸು ಸ್ವಾಮಿಯ ಮೂಲಕವಾಗಿ. ಯೇಸು ಸ್ವಾಮಿಯ ಮೂಲಕವಾಗಿ ನಮಗೆ ರಕ್ಷಣೆ ಅನುಭವವನ್ನು ಕೊಟ್ಟಿದ್ದಾನೆ, ಆತ ನಮಗೆ ಸ್ತೋತ್ರ. ಆದ್ರೆ ಅದನ್ನ ತೆಗೆದುಕೊಂಡು ಹೋಗುವಂಥವ್ರು ಯಾರು? ನಾವಾಗಿದ್ದೇವೆ ಎಂಬುದನ್ನ ನಾವು ತಿಳ್ಕೊಂಡು ಅದನ್ನ ಮಾಡೋಣ. ದಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಅಂಡ್ ಇಂಪಾರ್ಟೆಂಟ್. ಈ ರೀತಿಯಾಗಿ ನಮಗ 16ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಏನಾಗ್ತದ ಅಂತಂದ್ರೆ, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡವನ್ನು ಕಚ್ಚುವಿ. ಆಯ್ತಾ ಇದರ ಅರ್ಥ? ಓಕೆ, ನಾವು ನೆಕ್ಸ್ಟ್ ನೋಡಿ ಮುಗಿಸೋಣ. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ನೋಡ್ರಿ, ಎಂಥ ಒಂದು ವೇದನಾದಾಯಕ ಸ್ಥಿತಿ ಅಲ್ಲಿ ಹವ್ವಳಿಗೆ ಉಂಟಾಯ್ತು. ಅವರೆಲ್ಲ ಹೇಗಿದ್ರು? ದೇ ವೇರ್ ಇನ್ ದ ಹೆವನ್ಲಿ ಎಕ್ಸ್ಪೀರಿಯನ್ಸ್. ದೇವರ ಸನ್ನಿಧಾನದಲ್ಲಿದ್ದುಕೊಂಡು ದೇವರೊಂದಿಗೆ ಮಾತಾಡಿ, ದೇವರೊಂದಿಗೆ ಅಂಥ ಮಹಾ ಪರಮಾನಂದವನ್ನ ಅವರು ಅನುಭವಿಸುವಂತ ಸ್ಥಿತಿಯಲ್ಲಿದ್ದಂಥ ಆದಾಮ್ ಹವಳರ ಸ್ಥಿತಿ ಏನಾಯ್ತು? ಲೇಬರ್ ಪೇನ್, ಹೆರಿಗೆಯ ಒಂದು ವೇದನೆಯನ್ನ ಹೊಂದಿದಂತಹ ಒಬ್ಬ ಸ್ತ್ರೀಯಾಗಿ ಆ ಏದೇನ್ ತೋಟದಿಂದ ಹೊರಗೆ ಬರ್ತಾಳೆ ಎಂಬುದಾಗಿ ನಮಗ ಅಲ್ಲಿ ಕಂಡು ಬರ್ತದೆ. ವಾಟ್ ಎ ಹಾರಿಬಲ್ ಥಿಂಗ್ ಇಟ್ ಈಸ್. ಎಂಥ ಒಂದು ಬಿದ್ದಂಥ ಒಂದು ಸ್ಥಿತಿಯನ್ನ ನಾವು ಅಲ್ಲಿ ಕಾಣ್ತೇವೆ. ನಮ್ಮ ಸ್ಥಿತಿಯು ಹಾಗೆ ಇರ್ತದೆ. ಆದ ಕಾರಣ ನಾವು ಎಚ್ಚರವಾಗಿರ್ಬೇಕು ಅಂತ ಹೇಳಿ ಈ ಎಲ್ಲಾ ಮಾತುಗಳು ನಮಗ ಬರೆಯಲ್ಪಟ್ಟಿವೆ.
ನಾವು ಎಷ್ಟೋ ಸಲ ಏನ್ ಮಾಡ್ಬಿಡ್ತೇವೆ, ವಿ ಟೇಕ್ ಲೈಫ್ ಸೋ ಈಸಿ, ಏನಾಗುದಿಲ್ಲ ಬಿಡು, ಏನಾಗ್ತದೆ ಹೀಗೆ ಮಾಡಿದ್ರೆ ಅಂತ ಹೇಳಿ ಎಷ್ಟೋ ಸಲ ನಾವು ಹಗುರ ಭಾವದಿಂದ ಜೀವಿಸುವಾಗ ನಾವು ಬಿದ್ದು ಬಿಡ್ತೇವೆ, ನಾವು ಬಿದ್ದು ಹೋಗ್ತೇವೆ, ನಾವು ದೇವ್ರ ವಿರುದ್ಧವಾಗಿ ತಪ್ಪು ಮಾಡ್ತೇವೆ, ಪಾಪ ಮಾಡ್ತೇವೆ. ಆಗ ಬಹಳಷ್ಟು ಅದರ ಪರಿಣಾಮವನ್ನು ಅನುಭವಿಸ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ದೇವರ ದೇವರ ಒಂದು ಸಾನ್ನಿಧ್ಯವನ್ನ ನಾವು ಅನುಭವಿಸುವಾಗ ನಾವು ನೋಡ್ತೇವೆ, ಕೀರ್ತನೆ 16:11 ನಿನ್ನ ಸಾನ್ನಿಧ್ಯದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಪ್ರಮಾಣ ಇದು ಶಾಶ್ವತ ಭಾಗ್ಯವಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಪರಿಪೂರ್ಣ ಸಂತೋಷ, ಆಮೇಲೆ ಶಾಶ್ವತ ಭಾಗ್ಯ ಅದೆಲ್ಲಿದೆ ಅಂತ ಹೇಳಿದ್ರೆ ದೇವರ ಸನ್ನಿಧಿಯಲ್ಲಿ. ಅದನ್ನ ನಾವು ಬಿಟ್ಟು ಈ ಲೋಕದ ವಿಷಯಗಳಲ್ಲಿ ಬಿದ್ದು ಹೋಗುವಾಗ ನಮ್ಮ ಸ್ಥಿತಿ ಏನಾಗ್ತದೆ ಅಂತ ಹೇಳಿ ಈ ದಂಪತಿಗಳ ಒಂದು ಚಿತ್ರ ನಮ್ಮ ಕಣ್ಣ ಮುಂದೆ ಯಾವಾಗಲೂ ಇರಬೇಕು. ಆ ದಂಪತಿಯಲ್ಲಿ ಈ ಸ್ತ್ರೀಯ ವಿಷಯವಾಗಿ ನಾವು ನೋಡುವಾಗ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ನೀನು ಅವನು ನಿನಗೆ ಒಡೆಯನಾಗಿರುವನು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾನೆ. ಹೀಗೆ ಇಲ್ಲಿ ನಾವು ಸ್ತ್ರೀಗೆ ಮೇಲೆ ಆದಂತಹ ಒಂದು ಶಾಪ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿ ಅದನ್ನ ನಾವು ಕಂಡುಕೊಂಡಿದ್ದೇವೆ. ಕೊನೆಯದಾಗಿ ನಾವು ನೋಡುವಾಗ ಅದರಲ್ಲಿ 2 ಶಾಪಗಳು ನಮಗೆ ಕಂಡು ಬರ್ತವೆ. ಅದು ಕೊನೆಯದಾಗಿ ಪುರುಷನಿಗೆ ಹೇಳ್ತಾನೆ ನೋಡ್ರಿ, 17ನೇ ವಚನ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನದಲ್ಲೆಲ್ಲಾ ದುಡಿದು ಭೂಮಿಯ ಹುಟ್ಟುವಳಿಯನ್ನ ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟು, ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನ ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಪುನಃ ಮಣ್ಣಿಗೆ ಸೇರುವವನಾಗಿದ್ದಿ ಎಂದು ಹೇಳಿದನು. ನೋಡ್ರಿ, ದೇವರು ಇಲ್ಲಿ ಆದಮನಿಗೂ ಸಹ ಒಂದು ಶಾಪ ಮತ್ತು ಶಿಕ್ಷೆ ಕೊಡ್ತಾನೆ. ಅದೇನಂತಂದ್ರೆ, ಇನ್ಮೇಲೆ ನೀನು ಪರಿಶ್ರಮ ಪಟ್ಟು ಬೆವರು ಸುರಿಸಿ ಕೆಲಸ ಮಾಡಿ ಹೊಟ್ಟಿ ತುಂಬಿಕೊಳ್ಬೇಕಾಗ್ತದೆ. ಮೊದಲಿಗೆ he was also doing the work, but it was a joy for him to do the work. But now, ಆದರೆ ಈಗ ಅವನ ಸ್ಥಿತಿ ಏನಾಯ್ತು ಅಂತಂದ್ರೆ, ಅವನು ಮಾಡುವಂತಹ ಕೆಲಸ ಅದು ಪರಿಶ್ರಮಕಾರಿಯಾಗಿ ಅವನಿಗೆ ಕಂಡು ಬರ್ತದೆ. It became a hard work for him. Before the curse, it was a joyful thing for him to work. ನೋಡ್ರಿ, ಎಷ್ಟು ಸತ್ಯಗಳು ಇಲ್ಲಿ ನಮಗ ಕಂಡು ಬರ್ತವೆ. ದೇವರ ಆಶೀರ್ವಾದದಲ್ಲಿ ನಮಗೆ ಎಷ್ಟು ಒಳ್ಳೆಯ ವಿಷಯಗಳಿರ್ತವೆ, ಆದ್ರೆ ಅದನ್ನ ನಾವು ಕಳ್ಕೊಳ್ಳುವಾಗ ನಮ್ಮ ಸ್ಥಿತಿ ಏನಾಗ್ತದೆ ಎಂಬುದು ಇಲ್ಲಿಗೆ ನಮಗೆ ಕಂಡು ಬರ್ತದೆ. ಹೀಗೆ ಭೂಮಿಯಲ್ಲಿ ಅಲ್ಲಿ ತನಕ ಎಲ್ಲ ಒಳ್ಳೇದೇ ಇತ್ತು, ಆದ್ರೆ ಈ ಒಂದು ಪಾಪದ ದೆಸೆಯಿಂದ ಅದಕ್ಕೂ ಸಹ ಅಲ್ಲಿ ಏನಾಯ್ತು ಅಂತ ಹೇಳಿ ನಮಗ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಏನಾಯ್ತು ಅಂತಂದ್ರೆ, ಇದು ಏನಂತ ನೋಡ್ರಿ, ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು ಅಂತೇಳಿ, ಬಹಳವಾಗಿ ಹುಟ್ಟಿದಂತ ಒಂದು ಸ್ಥಿತಿ ಅಲ್ಲಿ ಉಂಟಾಯಿತು ಎಂಬುದಾಗಿ ಇಲ್ಲಿ ನಮಗ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಹೀಗೆ ಯೇಸು ಸ್ವಾಮಿ ವಿಷಯವಾಗಿ ಸಹ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 29ನೇ ವಚನ. ಸಮಯ ಇಲ್ಲ, ಆದ ಕಾರಣ ನೀವು ನೋಟ್ ಮಾಡ್ಕೊಂಡು ಹೋದ್ರೆ. ಆಮೇಲೆ ಯೇಸು ಸ್ವಾಮಿಯ ಮೇಲೆ ಮುಳ್ಳಿನ ಕಿರೀಟ ಹಾಕಿದ್ರು. ನೋಡ್ರಿ, ಯೇಸು ಸ್ವಾಮಿ ಈ ಒಂದು ಭೂಮಿಗೆ ಬಂದಂತ ಶಾಪವನ್ನು ಸಹ ಅಲ್ಲಿ ಅನುಭವಿಸ್ಬೇಕಾಯ್ತು, ಮುಳ್ಳಿನ ಕಿರೀಟವನ್ನು ಹಾಕಿಕೊಳ್ಳಬೇಕಾಯ್ತು ಎಂಬುದಾಗಿ ಈ ಒಂದು ಮಾತು ನಮಗೆ ಸ್ಪಷ್ಟೀಕರಣವನ್ನ ಕೊಡ್ತದೆ. ಹೀಗೆ ಯೇಸು ಸ್ವಾಮಿಯ ಒಂದು ಮರಣ ಎಷ್ಟು ಅರ್ಥಪೂರ್ಣವಾಗಿತ್ತು ಮತ್ತು ಎಲ್ಲರಿಗೋಸ್ಕರವಾಗಿ, ಅಂದ್ರೆ ಬಂದಂತಹ ಎಲ್ಲಾ ಶಾಪಗಳಿಗೋಸ್ಕರವಾಗಿ ಅದು ಕೊಡಲ್ಪಟ್ಟಂತಹ ಒಂದು ಯಜ್ಞವಾಗಿತ್ತು ಮತ್ತು ಮರಣವಾಗಿತ್ತು ಎಂಬುದಾಗಿ ನಮಗ ಇಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಹೀಗೆ ಆದಮ ಶಾಪದ ಮುಂಚೆ ಮಾಡುವ ಕೆಲಸ ಅವನಿಗೆ ಸಂತಸ ತರ್ತಾ ಇತ್ತು, ಆದರೆ ಈಗ ಪರಿಶ್ರಮ, ಬೆವರು ಸುರಿಸಿ ಆತನು ದುಡಿಯುವಂತಹ ಸ್ಥಿತಿ ಅವನಿಗೆ ಉಂಟಾಯಿತು ಎಂಬುದಾಗಿ. ಸೊ ದ ಜಾಯ್ ದಟ್ he had, he lost, but now he had to suffer for working. ಆತನು ಕಷ್ಟಪಟ್ಟು, ಪರಿಶ್ರಮ ಪಟ್ಟು, ಬೆವರು ಸುರಿಸಿ ಆತನು ಬಿಸಿಲು, ಮುಂಜಾನೆ, ಮಧ್ಯಾಹ್ನ, ಸಂಜೆ ಅನ್ನದೇ ಆತನು ಕೆಲಸ ಮಾಡಬೇಕಾಯ್ತು. ಆಮೇಲೆ ಅವನು ಹೊಟ್ಟೆ ತುಂಬಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಉಂಟಾಯಿತು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಏದೇನ್ ತೋಟದಲ್ಲಿ ಯಾವ್ಯಾವ ವಿಷಯಗಳು ಹೇಗೆ ಘಟಿಸಿದವು ಎಂಬುದನ್ನ ನಾವು ನೋಡಿದ್ದೇವೆ. ಎಷ್ಟು ಅರ್ಥಪೂರ್ಣವಾದಂತಹ ಮಾತುಗಳನ್ನ ನಾವು ಕಂಡುಕೊಂಡಿದ್ದೇವೆ, ಅನುಭವಗಳನ್ನ ನಾವು ಅಲ್ಲಿ ಕಂಡುಕೊಂಡಿದ್ದೇವೆ. ಆದ ಕಾರಣ ಅವಿಧೇಯತೆಯ ಪರಿಣಾಮ, ಮೋಸಕ್ಕೆ ಒಳಗಾದಂತಹ ಸ್ತ್ರೀ
ಅವಿಧೇಯ ಅವಿಧೇಯನಾದಂತಹ ಪುರುಷ ಅವರು ದೇವರ ವಿರುದ್ಧವಾಗಿ ದಂಗೆ ಎಳೆದಾಗ ಅವ್ರು ಏನಾಯ್ತು ಅಂತಂದ್ರೆ ತಮ್ಮ ನಿರ್ಮಲ ಸ್ಥಿತಿಯನ್ನು ಕಳ್ಕೊಂಡ್ರು. ದೇ ವೇರ್ ಪ್ಯೂರ್. ಅವ್ರು ಏನಾಗಿದ್ರು ಅಂತಂದ್ರೆ ಪಾಪ ಮಾಡುವುದಕ್ಕಿಂತ ಮುಂಚೆ ದೇವರನ್ನ ಮುಖಾಮುಖಿಯಾಗಿ ನೋಡುವಂತಹ ವ್ಯಕ್ತಿಗಳಾಗಿದ್ರೆ ಹೊರತು ಅವರು ಅಡಗಿಕೊಳ್ಳುವಂತಹ ವ್ಯಕ್ತಿಗಳಾಗಿರ್ಲಿಲ್ಲ. ಆದ್ರೆ ಇವತ್ತು ಅವಿಧೇಯತೆಯ ಪರಿಣಾಮದಿಂದ ಅವ್ರು ಏನಾಗಿದ್ದಾರಂತಂದ್ರೆ ಅವರು ದೇವರ ವಿರುದ್ಧ ದಂಗೆಯದ್ದು ನಿರ್ಮಲ ಸ್ಥಿತಿಯನ್ನ, ಪರಿಶುದ್ಧವಾದಂತ ಸ್ಥಿತಿಯನ್ನ, ದೇವರನ್ನ ಮುಖಾಮುಖಿಯಾಗಿ ನೋಡುವಂತ ಸ್ಥಿತಿಯನ್ನ ಕಳೆದುಕೊಂಡು ಹೋಗಿದ್ದಾರೆ. ಅದು ಪ್ರಕಟಣೆ ಪುಸ್ತಕದಲ್ಲಿ 12:9 ನಾವು ನೋಡುವಾಗ ಪುರಾತನ ಸರ್ಪ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ ಸೈತಾನ ಅಂತ ಹೇಳಿ ನೇರವಾಗಿ ಇಲ್ಲಿ ಉಲ್ಲೇಖ ಇಲ್ದಿದ್ರು ಕೂಡ ಅದರ ಉಲ್ಲೇಖ ಕೊನೆ ಪುಸ್ತಕದಲ್ಲಿ ನಮಗೆ ಇದೆ. ಅದೇನಂತಂದ್ರೆ ಪ್ರಕಟಣೆ 12:9 ಅಲ್ಲಿ ಪುರಾತನ ಸರ್ಪ ಅಂದ್ರೆ ಸೈತಾನನು ಏನಾಗಿದ್ದಾನೆ, ಅವನು ವಂಚನೆಯ ತಂದೆ, ಈಸ್ ದ ಫಾದರ್ ಆಫ್ ಲೈಸ್ ಎಂಬುದಾಗಿ ಸ್ವಾಮಿ ಯೋಹಾನ್ ಸುವಾರ್ತೆಯಲ್ಲಿ ಹೇಳ್ತಾರೆ. ಅದೇ ಸೈತಾನನ ಮೂಲ ಸ್ಥಿತಿಯನ್ನ ಅದೇನಾಗಿತ್ತಂತಾನೆ ವಂಚಿಸಲ್ಪಟ್ರು, ಅವರ ಮೂಲಕವಾಗಿ ವಂಚಿಸಲ್ಪಟ್ರು. ಮತ್ತು ನಮಗೆ ಏನ್ ಕಂಡು ಬರ್ತದೆ ಅಂತಂದ್ರೆ ಈ ಒಂದು ಶಿಕ್ಷೆಯಿಂದ ಬಿಡಿಸುವುದಕ್ಕಾಗಿ ರಕ್ಷಕನ ಅವಶ್ಯಕತೆಯನ್ನ ಅಲ್ಲಿ ತೋರಿಸ್ತದೆ. ರಕ್ಷಕನ ಅವಶ್ಯಕತೆಯನ್ನ ಅದು ತೋರಿಸ್ತದೆ. ಆ ರಕ್ಷಕ ಯಾರಂತಂದ್ರೆ 3:15 ಬರ್ತಕ್ಕಂಥ ಯೇಸು ಸ್ವಾಮಿ, ಕನ್ಯಾ ಮರಿಯಮಳ ಮೂಲಕವಾಗಿ ಸ್ತ್ರೀಯ ಸಂತಾನವಾಗಿ ಹುಟ್ಟಿ ಬಂದಂತ ಯೇಸು ಸ್ವಾಮಿ ಆಗಿದ್ದಾನೆ ಎಂಬುದಾಗಿ ಈ ಒಂದು ಕೊನೆಯ ಭಾಗದಲ್ಲಿ ನಮಗ ತಿಳಿದು ಬರುವಂತ ವಿಷಯ. ಎಂಥ ಗಂಭೀರವಾದಂತ ಪಾಠಗಳು ಇಲ್ಲಿ ನಮಗೆ ಕಾಣ್ತವೆ. ಮುಂದೆ ನಾವು ಒಂದೆರಡು ವಚನಗಳನ್ನು ಓದಿ ಮುಗಿಸೋಣ. ಯಾಕಂದ್ರೆ ಈ ಒಂದು ತೋಟದ ಅಭ್ಯಾಸ, ಹಳೆ ಒಡಂಬಡಿಕೆಯಲ್ಲಿ ಬಂದಂತಹ ಈ ತೋಟದ ಅಭ್ಯಾಸ ನಾವು ಮುಗಿಸ್ದಂಗ ಆಗ್ತದೆ. ಆಮೇಲೆ ನೆಕ್ಸ್ಟ್ ಟೈಮ್ 2ನೇ ತೋಟ ಯಾವುದು, ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ತೋಟ ಯಾವುದು, ಅದರಲ್ಲಿ ಏನೇನಾಯ್ತು ಎಂಬುದನ್ನ ನಾವು ಮುಂದಿನ ಅಭ್ಯಾಸದಲ್ಲಿ ಮುಂದರಿಸೋಣ. ಈಗೇನಾಯ್ತು ನೋಡಿ ಮುಗಿಸೋಣ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಯೆಹೋವದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ತೊಡಿಸಿದನು. ನಾನು ಹೇಳಿದಲ್ಲ ನಿಮ್ಗೆ, ಆಮೇಲೆ ಹೇಳ್ತೇನೆ ಅಂತ ಹೇಳಿ. ಅವರು ಮನುಷ್ಯ ತಾನು ಮಾಡಿದಂತಹ ಒಂದು ಪರಿಹಾರ, ತನ್ನ ಬತ್ತಲೆತನವನ್ನು ಮುಚ್ಚಿಸಿಕೊಳ್ಳುವುದಕ್ಕಾಗಿ ಮಾಡಿದಂತಹ ಪರಿಹಾರ ಅಂಜೂರದ ಎಲೆಗಳ ತೊಡಿಗೆ ಆಗಿತ್ತು. ಆದರೆ ದಟ್ ವಾಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಆದ್ರೆ ದೇವರು ಏನ್ ಮಾಡಿದ ಅಂತಂದ್ರೆ ಒಂದು ಪ್ರಾಣಿಯನ್ನ, ಅಂದ್ರೆ ಒಂದು ಕುರಿಯನ್ನ ತೆಗೆದು ಅದನ್ನು ಕೊಂದು ಅದರ ರಕ್ತವನ್ನ ಸುರಿಸಿದ ಮೇಲೆ ಅದರ ಚರ್ಮದ ಮೂಲಕವಾಗಿ ಅವರ ಬೆತ್ತಲೆತನವನ್ನ ಮುಚ್ಚುವುದಕ್ಕಾಗಿ ಉಡುಗೆಯನ್ನ ಮಾಡಿ ಕೊಟ್ಟನು ಅಂತ ಹೇಳಿ ಇಲ್ಲಿ ನಮಗೆ ಕಂಡು ಬರ್ತದೆ. ನೀವು ಸುಮ್ಮನೆ ಓದಿದ್ರ ಅರ್ಥ ಆಗುದಿಲ್ಲ. ಅದು ಯಾಕ ಚರ್ಮದ ಅಂಗಿಯನ್ನ ದೇವ್ರು ಯಾಕೆ ಮಾಡ್ದ? ಬಿಕಾಸ್ ದಟ್ ವಾಸ್ ಎ ಪರ್ಮನೆಂಟ್ ಸೊಲ್ಯೂಷನ್. ಅದು ಬಾಡಿ ಹೋಗ್ತಿರ್ಲಿಲ್ಲ, ಅದು ಉಳಿಯುವಂತಹ ಒಂದು ಸ್ಥಿತಿಯಲ್ಲಿ ಇತ್ತು. ಅಂದ್ರೆ ಅದು ಇಟ್ ವಾಸ್ ಎಂಡ್ಯೂರಿಂಗ್ ಗಾರ್ಮೆಂಟ್ ಅಂತ ಹೇಳಿ ಹೇಳ್ಬಹುದು. ಅದು ತಾಳುವಂತಹ ಒಂದು ಅದು ಉಡುಗೆ ಆಗಿತ್ತು ಅಂತ ಹೇಳಿ ನಮಗ್ ಕಂಡು ಬರ್ತದೆ. ಅದಕ್ಕೆ ಕಾರಣ ಏನಂತಂದ್ರೆ ಅವರ ಒಂದು ಬೆತ್ತಲೆತನೆಯನ್ನು ಮುಚ್ಚುವುದಕ್ಕಾಗಿ ಒಂದು ಕುರಿಯು ತನ್ನ ರಕ್ತವನ್ನ ಸುರಿಸಿ ಅವರಿಗೆ ಒಂದು ಉಡುಗೆಯನ್ನು ಮಾಡಿ ಕೊಟ್ಟು ಅಂತ ಹೇಳಿ ಅದರ ಮೂಲಕವಾಗಿ ನಮ್ಗೆ ಕಂಡು ಬರ್ತದೆ. ಹೀಗೆ ರಕ್ತಧಾರೆಯಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಎಂಬುದಾಗಿ ನಾವು ಇಬ್ರಿಯರ ಪುಸ್ತಕ 9ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ. ರಕ್ತಧಾರೆಯಲ್ಲದೆ ಪಾಪದ ಪರಿಹಾರವಿಲ್ಲ. ಇಬ್ರಿಯ 9:22. ಲೇವಿಯ ಪುಸ್ತಕ ಅಂದ್ರೆ ಯಾಜಕಾಂಡ ಪುಸ್ತಕ 17ನೇ ಅಧ್ಯಾಯ 11ನೇ ವಚನದಲ್ಲಿಯೂ ಸಹ ಈ ಮಾತು ಹೇಳಲ್ಪಟ್ಟಿದೆ. ರಕ್ತಧಾರೆಯಲ್ಲದೆ ಪಾಪ ಪರಿಹಾರ ಇಲ್ಲ. ಆದ ಕಾರಣ ಆದಮ್ ಹವ್ವಳರ ಪಾಪ ಮಾಡಿದಂತ ಸ್ಥಿತಿಯನ್ನ ಮುಚ್ಚುವುದಕ್ಕಾಗಿ ಅಲ್ಲಿ ದೇವರು ಚರ್ಮದ ಅಂಗಿಯನ್ನ ಮಾಡಿ ಕೊಡುವುದರ ಹಿಂದೆ ಇರತಕ್ಕಂತ ಕುರಿಮರಿ, ಅದು ನಿಷ್ಪಾಪಿಯಾದಂತಹ ಕುರಿಮರಿ, ಅದು ರಕ್ತ ಸುರಿಸಿದಂತಹ ಕುರಿಮರಿ, ಪ್ರಾಣ ಕೊಟ್ಟಂತ ಕುರಿಮರಿಯನ್ನ ನಮಗ ತೋರಿಸ್ತದೆ. ಆತನು ಮುಂದೆ ನಮಗೆ ಮುನ್ಸೂಚನೆಯಾದಂತ ಯೇಸು ಸ್ವಾಮಿ ಆಗ್ತಾನೆ. ಈ ಕುರಿ ಅದೇನಾಗಿತ್ತು ಅಂತಂದ್ರೆ ಯೇಸು ಸ್ವಾಮಿನ ಮುನ್ಸೂಚನೆಯಾಗಿ ಇತ್ತು ಅಂತ ಹೇಳಿ ನೋಡ್ರಿ. ಎಷ್ಟು ಸುಂದರವಾದಂತಹ ವಿಷಯಗಳು ಇಲ್ಲಿ ನಮಗ ಕಂಡು ಬರ್ತವೆ. ಅಷ್ಟೇ ಅಲ್ಲದೆ ಮುಂದೆ ಏನಾಯ್ತು ಅಂತ ಹೇಳಿ ನೋಡುವಾಗ ಅವನು ಶಾಶ್ವತವಾಗಿ ಬದುಕುವನಾಗಬಾರದು ಅಂತ ಹೇಳಿ ಅವನೇನ್ ಮಾಡ್ದ ಅಂತಂದ್ರೆ ಏದೇನ್ ತೋಟದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನ ಧಗಧಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಯಾಕಂದ್ರೆ
ಈಗ ನಾವು ಒಳ್ಳೆಯದ್ರ ಕೆಟ್ಟದ್ರ ಗಿಡದ ಮರದ ಹಣ್ಣನ್ನು ವಿಷಯವಾಗಿ ನೋಡ್ತೀವಿ. ಆದ್ರೆ ಜೀವದಾಯಕ ಗಿಡದ ಹಣ್ಣನ್ನ ಗಿಡ ಅಲ್ಲೇ ಇತ್ತು. ಒಂದ್ ವೇಳೆ ಆದಮ್ ಹವ್ವಳು ಪಾಪಮಯವಾದಂತ ಸ್ಥಿತಿಯಲ್ಲಿ ಇದ್ದುಕೊಂಡು ಆ ಗಿಡದ ಹಣ್ಣನ್ನು ತಿಂದು ಬಿಟ್ಟಿದ್ರೆ ಖಾಯಂ ಅಂತಂದ್ರೆ ಇಟರ್ನಲಿ ದಿ ವುಡ್ ಹ್ಯಾವ್ ಬೀನ್ ಇನ್ ದ ಸಿನ್ಫುಲ್ ಕಂಡೀಷನ್. ಆದ ಕಾರಣ ದೇವ್ರು ಏನ್ ಮಾಡ್ಬಿಟ್ಟ ಅಂತಂದ್ರೆ ಅವ್ರನ್ನ ಅಬ್ಸ್ಟ್ರಕ್ಟ್ ಮಾಡ್ಬಿಟ್ಟ, ಅಲ್ಲಿ ಹೋಗ್ಬಾರ್ದು, ಅವ್ರು ಆ ಗಿಡದ ಹಣ್ಣು ತಿನ್ಬಾರ್ದು ಅಂತ ಹೇಳಿ ಅದನ್ನ ದೇವರು ಗಾರ್ಡ್ ಮಾಡ್ತಾನೆ, ಕೆರುಬಿಯರನ್ನ ಅಲ್ಲಿ ಇಡ್ತಾನೆ ಎಂಬುದಾಗಿ ನಾವು ತಿಳ್ಕೊಂಡಿರ್ಬೇಕು. ನೋಡ್ರಿ ಎಷ್ಟು ಅರ್ಥ ಇದೆ ಇದರಲ್ಲಿ. ಒಂದ್ ವೇಳೆ ಅವರು ಆ ಗಿಡದ ಹಣ್ಣನ್ನು ಇಂಥ ಸ್ಥಿತಿಯಲ್ಲಿಯೇ ತಿಂದು ಬಿಟ್ಟಿದ್ರೆ ಅವರು ನಿತ್ಯವಾಗಿ ಪಾಪಿಗಳಾಗಿಯೇ ಉಳಿತಿದ್ರು. ಅದನ್ನ ಬೇಡ ಅಂತ ಹೇಳಿ ದೇವ್ರು ಏನ್ ಮಾಡ್ಬಿಟ್ಟ ಅಂತಂದ್ರೆ ಅದನ್ನ ಅಲ್ಲಿ ಒಂದು ಗಾರ್ಡ್ ಮಾಡಿ ಇಡ್ತಾನೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ನಾವು ಕೊನೆಯದಾಗಿ ನಾವು ನೋಡುವಾಗ ಅವನು ಏನ್ ಮಾಡುವಂತವನಾದ ಅಂತಂದ್ರೆ ವ್ಯವಸಾಯ ಮಾಡುವಂತವನಾಗಿ ಅಲ್ಲಿ ನಮಗೆ ಕಂಡು ಬರ್ತಾನೆ. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅಲ್ಲಿ ಇದ್ದ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಹೀಗೆ ಇಲ್ಲಿ ನಮಗ ಅನೇಕ ವಿಷಯಗಳನ್ನ ಈ ತೋಟದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಎಷ್ಟು ಅದ್ಭುತವಾದಂತಹ ಸತ್ಯತೆಗಳನ್ನ ನಾವು ಕಂಡುಕೊಂಡಿದ್ದೇವೆ. ಆದ ಕಾರಣ ಅವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ ಮತ್ತು ನಾವು ಯಾವಾಗಲೂ ಎಚ್ಚರವಾಗಿರೋಣ. ದ ಮೇನ್ ಥಿಂಗ್ ದಟ್ ವಿ ಫೈಂಡ್ ಇಸ್ ಕಾಷನ್, ಎಚ್ಚರ, ಡೇಂಜರ್ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಆದ ಕಾರಣ ನಾವು ಯಾವಾಗಲೂ ಎಚ್ಚರವಾಗಿರೋಣ, ದೇವರ ಕೃಪೆಗೆ ಒಳಗಾಗಿರೋಣ. ಅಷ್ಟೇ ಅಲ್ಲದೆ ಆತನ ಶಕ್ತಿಯಿಂದ, ಆತನ ಆತ್ಮನ ಶಕ್ತಿ, ಪವಿತ್ರಾತ್ಮನ ಶಕ್ತಿಯಿಂದ, ಪವಿತ್ರಾತ್ಮನ ಫಲದಿಂದ, ಪವಿತ್ರಾತ್ಮನ ಫಲಗಳಿಂದ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ಈ 9 ಫಲಗಳಿಂದ ನಾವು ಯಾವಾಗಲೂ ಜೀವಿಸುವಂತವರಾಗಿರೋಣ. ಆತನ ಸಾಕ್ಷಿಗಳಾಗಿ ಜಯದ ಜೀವಿತವನ್ನ, ಈ ತೋಟದಲ್ಲಿ ಸೋತು ಹೋದಂತಹ ಜೀವಿತ ನಾವು ನೋಡಿದೀವಿ. ಆದ್ರೆ ನಮ್ಮ ಜೀವಿತ ಇದನ್ನ ಕಂಡುಕೊಂಡ ಮೇಲೆ ಜಯದ ಜೀವಿತ ಆಗಿರ್ಲಿ, ದೇವರ ಮಹಿಮೆಗಾಗಿ, ದೇವರ ಗೌರವಕ್ಕಾಗಿ ಜೀವಿಸುವಂತಹ ಒಂದು ಜೀವಿತ ಆಗಿರ್ಲಿ. ನಮಗೂ ಸಹ ತೃಪ್ತಿ ಆಗ್ತದೆ, ದೇವರಿಗೂ ಸಹ ಮಹಿಮೆ ಆಗ್ತದೆ. ಈ ರೀತಿಯಾದ ಬಾಳನ್ನ ಬಾಳುವುದಕ್ಕಾಗಿ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಅಲ್ಲಿ ಅವರು ಅಂಜಿದ್ರು ಮತ್ತು ನಾಚಿದ್ರು ಎಂಬುದಾಗಿ ಮತ್ತು ಅಡಗಿಕೊಂಡ್ರು ಎಂಬುದಾಗಿ ನಾನು ಈಗಾಗಲೇ ಹೇಳಿದ್ದೇನೆ. ಮುಂದೆ ಏನಾಯ್ತಂತಂದ್ರೆ ತಾತ್ಕಾಲಿಕವಾದಂತ ಪರಿಹಾರವನ್ನ ಅವರು ಮಾಡಿಕೊಂಡ್ರು. ಆ ತಾತ್ಕಾಲಿಕ ಪರಿಹಾರ ಏನಂತಂದ್ರೆ ಅಂಜೂರ್ ಗಿಡದ ಎಲೆಗಳಿಂದ ಅವುಗಳನ್ನ ಹೊಲಿದು ಉಟ್ಟುಕೊಂಡ್ರು ಅಂತ ಹೇಳಿ ನಮಗ ಅಲ್ಲಿ ಹೇಳಲಾಗಿದೆ. ಅದು ನಮಗ ಎಷ್ಟನೇ ವಚನದಲ್ಲಿ ಬರ್ತದಂತಂದ್ರೆ 7ನೇ ವಚನದಲ್ಲಿ ಬರ್ತದೆ ನೋಡ್ರಿ. 7ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಅಂಜೂರದ ಎಲೆ ಯಾವಾಗಲೂ ದೊಡ್ಡದಾಗಿರ್ತವೆ, ಆದ್ರೆ ದಟ್ ಈಸ್ ನಾಟ್ ದ ಪರ್ಮನೆಂಟ್ ಸೊಲ್ಯೂಷನ್. ಅದು ಒಂದು ಸ್ಥಿರ ಅಂದ್ರೆ ಬಾಳುವಂತ ಒಂದು ಪರಿಹಾರ ಆಗಿರಲಿಲ್ಲ. ಆದ್ರೆ ಇಟ್ ವಾಸ್ ಅ ಟೆಂಪರರಿ ಸೊಲ್ಯೂಷನ್, ತಾತ್ಕಾಲಿಕವಾದಂತಹ ಒಂದು ಪರಿಹಾರ ಆಗಿತ್ತೇ ಹೊರತು ಅದು ನಿಲ್ಲುವಂತಹ ಅಥವಾ ಅದು ಬಾಳಿಕೆಯ ಒಂದು ಪರಿಹಾರ ಆಗಿರ್ಲಿಲ್ಲ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಅದರ ಪರಿಹಾರವನ್ನ ದೇವ್ರು ಹೇಗ್ ಮಾಡ್ತಾನೆ ಅಂತ ಹೇಳಿ ನಾವು ಮುಂದೆ ನೋಡೋಣ. ಈಗ ಜಸ್ಟ್ ಇಷ್ಟು ನೆನ್ಪಿಟ್ಕೊಂಡಿರ್ರಿ ಏನಂತ ಹೇಳಿ, ಮನುಷ್ಯ ತನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ, ಆದ್ರೆ ಅದು ತಾತ್ಕಾಲಿಕವಾಗಿತ್ತು ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಮುಂದೆ ಅದನ್ನ ದೇವರು ಪರ್ಮನೆಂಟ್ ಆಗಿ ಹೇಗೆ ಅದನ್ನ ಮಾಡ್ತಾನೆ ಅನ್ನೋದನ್ನ ಮುಂದಿನ ವಚನಗಳಲ್ಲಿ ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹೀಗೆ ದೇವರು ಆದಮ್ ಹವ್ವಳರ ಪಾಪವನ್ನು ಅಲ್ಲಿ ಏನ್ ಮಾಡ್ದ ಅಂತಂದ್ರೆ ಅವ್ರನ್ನ ಎದುರಿಸ್ತಾನೆ. ಈ ಕಮ್ಸ್ ಅಂಡ್ ಕನ್ಫ್ರಾಂಟ್ಸ್ ದೆಮ್. ಇಂಗ್ಲಿಷ್ ನಲ್ಲಿ ಬಹಳ ಸುಂದರ ಪ್ರಯೋಗ ಇದೆ, ಕನ್ಫ್ರಾಂಟ್ಸ್ ದೆಮ್ ಅಂತ ಹೇಳಿ. ಅಂದ್ರೆ ಅವರನ್ನ ಎದುರಿಸ್ತಾನೆ ದೇವರು. ಎದುರಿಸಿ ಅವರಿಗೆ ಹಾಕುವಂತಹ ಪ್ರಶ್ನೆಗಳು ಎಷ್ಟು ಸಮಂಜಸವಾಗಿದ್ದು ಮತ್ತು ಎಷ್ಟು ನೇರವಾಗಿದ್ದು ಎಂಬುದಾಗಿ ನಮಗ ಇಲ್ಲಿ ತಿಳಿದು ಬರ್ತದೆ. ನೋಡ್ರಿ ಇಲ್ಲೇನಾಗ್ತದೆ ಅಂತ ಹೇಳಿ, ದೇವರು ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿ ಇರುತ್ತಿ ಎಂದು ಕೂಗಿ ಕೇಳಿದನು ಅಂತ ಹೇಳಿ ನಾನು ಕಳೆದ ವಾರ ಇದರ ವಿಷಯವಾಗಿ ನಿಮ್ಗೆ ಹೇಳಿದ್ದೇನೆ. ದೇವರು ಏನ್ ಮಾಡದ ಅಂತಂದ್ರೆ ಅವರಿಗೆ ಒಂದು ಪ್ರಶ್ನೆ ಹಾಕಿದ. ದಟ್ ಈಸ್ ದ ಫಸ್ಟ್ ಕ್ವಶನ್ ಇನ್ ದ ಬುಕ್ ಆಫ್ ಜೆನೆಸಿಸ್. ಇದು ನಮಗೆ ಕಂಡು ಬರುವಂತಹ ಒಂದು ಮೊದಲನೇ ಪ್ರಶ್ನೆ. ಆ ಮೊದಲನೇ ಪ್ರಶ್ನೆ ಎಷ್ಟು ಅರ್ಥಪೂರ್ಣವಾಗಿತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಇಲ್ಲಿ ನಮಗ 2 ಅರ್ಥಗಳು ಕಾಣ್ತವೆ. ಮೊದಲನೇದಾಗಿ ಮನುಷ್ಯ ಕಳೆದು ಹೋಗಿದ್ದಾನೆ, ಆದ ಕಾರಣ ದೇವರು ಅವನನ್ನ ಹುಡುಕ್ತಾ ಇದ್ದಾನೆ. ಯಾಕಂದ್ರೆ ದೇವ್ರು ಕೇಳಿದಂತ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ,
ಏನ್ ಹೇಳ್ತಾನೆ ನೋಡ್ರಿ, ಅವನು ನೀನು ಎಲ್ಲಿ ಇರ್ತಿ? ಸೊ ಯು ಆರ್ ಲಾಸ್ಟ್. ನೀನು ಎಲ್ಲಿದ್ದಿ? ದಿನಾಲು ನೀನು ಬಂದು ನನಗೆ ಭೇಟಿ ಆಗ್ತಾ ಇದ್ದಿ, ನಾವು ಎದುರು ಬದ್ರ ನಾವು ಮಾತಾಡ್ತಾ ಇದ್ದೀವಿ. ಇಟ್ ವಾಸ್ ಸೋ ನೈಸ್, ಬಟ್ ನಾವ್ ವೇರ್ ಆರ್ ಯು? ನೀನು ಎಲ್ಲಿ ಇದ್ದಿ ಎಂಬುದಾಗಿ ದೇವರು ಕೇಳುವಾಗ ಆದಾಮ್ ಹವ್ವಳರು ಕಳೆದು ಹೋಗಿದ್ರು ಅಂತ ಹೇಳಿ ಇದರ ಅರ್ಥ ನಮ್ಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಸೊ ದೇ ವರ್ ಲಾಸ್ಟ್, ಅವರು ಕಳೆದು ಹೋಗಿದ್ರು. ದೇವರ ದೃಷ್ಟಿಯಲ್ಲಿ ಅವರು ಬಿದ್ದು ಹೋಗಿದ್ರು. ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿ ಅವರು ಸೋತ್ ಹೋಗಿದ್ರು ಎಂಬುದಾಗಿ ನಮಗ ಇದರ ಒಂದು ಅರ್ಥ ಇಲ್ಲಿ ನಮಗ ಕಂಡು ಬರ್ತದೆ. ಆದ್ರೂ ಕೂಡ ದೇವರು ಅವ್ರನ್ನ ಬಿಡ್ಲಿಲ್ಲ. ಗಾಡ್ ಡಿಡ್ ನಾಟ್ ಲೀವ್ ದೆಮ್ ಇನ್ ದಟ್ ಕಂಡೀಷನ್ ಎಂಬುದನ್ನ ನಾವು ತಿಳ್ಕೊಂಡ್ರೆ, ದೇವರು ಅವ್ರನ್ನ ಹುಡ್ಕೋದ್ ಬರ್ತಾನೆ. ಹಿ ಕಮ್ಸ್ ಇನ್ ಸರ್ಚ್ ಆಫ್ ದೆಮ್. ಗಾಡ್ ಈಸ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ಅಸ್, ಆಲ್ ಆಫ್ ಅಸ್. ಇಲ್ಲಿ ಸೇರಿ ಬಂದಂತ ಮತ್ತು ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರವಾಗಿ ದೇವರು ಹುಡುಕ್ತಾ ಇದ್ದಾನೆ. ಯೇಸು ಸ್ವಾಮಿಯ ವಿಷಯವಾಗಿಯೂ ಸಹ ನಾವು ನೋಡ್ತೇವೆ. ಲೂಕನ ಸುವಾರ್ತೆಯಲ್ಲಿ ನಮಗ ಜಕ್ಕಾಯನ ಒಂದು ಒಂದು ಸಂದರ್ಭ ಬಂದಾಗ ಕೊನೆಯದಾಗಿ ಅಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಅದೇನಂತಂದ್ರೆ, ಮನುಷ್ಯ ಕುಮಾರನು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅದರ ಅರ್ಥ, ಯೇಸು ಸ್ವಾಮಿ ಹುಡುಕುತ್ತಾ ಈ ಲೋಕಕ್ಕೆ ಬಂದನು. ಎದಕ್ಕಾಗಿ? ಜನರಿಗೆ ಪಾಪದಿಂದ ಬಿಡಿಸಿ ತನ್ನ ಒಂದು ಮಹಾ ಯಜ್ಞದ ಮೂಲಕವಾಗಿ, ತನ್ನನ್ನ ತಾನೇ ಅರ್ಪಿಸಿಕೊಳ್ಳುವುದರ ಮೂಲಕವಾಗಿ, ತನ್ನ ರಕ್ತವನ್ನ ಸುರಿಸುವುದರ ಮೂಲಕವಾಗಿ, ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ, ನಮ್ಮ ಪಾಪಗಳಿಗೆ ಬರಬೇಕಾದಂತ ಶಿಕ್ಷೆಯನ್ನ ಅನುಭವಿಸುವುದರ ಮೂಲಕವಾಗಿ ನಮಗೆ ಪಾಪದ ಪರಿಹಾರವನ್ನ, ಪಾಪ ಕ್ಷಮೆಯನ್ನ, ನಮಗೆ ಬೇಕಾದಂತ ರಕ್ಷಣೆಯನ್ನ, ಅಂದ್ರೆ ಪಾಪದ ಶಿಕ್ಷೆಯಿಂದ ಬಿಡುಗಡೆ, ಆಮೇಲೆ ನಿತ್ಯ ನರಕದಿಂದ ಬಿಡುಗಡೆ, ನಮಗೆ ರಕ್ಷಣೆಯನ್ನ ಕೊಡುವುದಕ್ಕಾಗಿ, ಪರಲೋಕ ರಾಜ್ಯಕ್ಕೆ ನಮ್ಮನ್ನ ಬಾಧ್ಯರನ್ನ ಮಾಡುವುದಕ್ಕಾಗಿ ಬಂದನು ಎಂಬುದಾಗಿ ಯೇಸು ಸ್ವಾಮಿ ವಿಷಯವಾಗಿ ನಾವು ಲೂಕನ ಸುವಾರ್ತೆಯಲ್ಲಿ ಓದ್ತೇವೆ ಸ್ಪಷ್ಟವಾಗಿ. ಅನೇಕ ವಚನಗಳಿವೆ. ನಮಗೆ ತಿಮೋತಿಯ ಪತ್ರದಲ್ಲಿಯೂ ನೋಡ್ತೇವೆ ಮತ್ತು ಇನ್ನು ಅನೇಕ ಪತ್ರಗಳಲ್ಲಿ ಈ ವಚನ ನಮಗ ಪುನರಾವರ್ತಿ ಆಗೋದು ಕಂಡು ಬರ್ತದೆ. ಅದರ ಅರ್ಥ ಏನಂತಂದ್ರೆ, ದೇವರು ಹುಡುಕುತ್ತಾ ಬಂದನು ಅಂತ ಹೇಳಿ ಇಲ್ಲಿ ಆದಮ್ ಹವ್ವರ ವಿಷಯವಾಗಿ ನಾವು ಸ್ಪಷ್ಟವಾಗಿ ಕಾಣುವಂತಹ ಒಂದು ವಿಚಾರ. ಆಗ ಅಲ್ಲಿ ಅವರ ಉತ್ತರ ಏನಾಗಿತ್ತು ಅಂತ ಹೇಳಿ ನಾವು ನೋಡುವಾಗ, ಇದೆಲ್ಲಿ ನಡೀತಾ ಇದೆ? ದಿಸ್ ಇಸ್ ಹ್ಯಾಪನಿಂಗ್ ಇನ್ ದ ಗಾರ್ಡನ್ ಆಫ್ ಏಡನ್. ನಾನು 2 ತೋಟಗಳ ಬಗ್ಗೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ತೋಟದ ಉಲ್ಲೇಖ ಆಯ್ತು, ಆದ್ರೆ ತೋಟದಲ್ಲಿ ನಡೆಯತಕ್ಕಂಥ ವಿಷಯಗಳು ಏನೇನು ಮತ್ತು ಅವುಗಳಿಂದ ಏನೇನು ಆದವು ಮತ್ತು ನಾವೇನು ಅದರಿಂದ ಪಾಠ ಕಲಿತ್ಕೊಳ್ಬೇಕು ಎನ್ನುವುದು ನಮ್ಮ ಮುಂದೆ ಇರತಕ್ಕಂಥ ಒಂದು ಅಭ್ಯಾಸದ ಒಂದು ಉದ್ದೇಶ, ಗುರಿ. ಆದ ಕಾರಣ ಇಲ್ಲಿ ನಾವು ದೇವರು ಕೇಳಿದಂತ ಪ್ರಶ್ನೆಗೆ ಆದಮನು ಉತ್ತರ ಕೊಡ್ತಾನೆ. ಏನಂತ ಹೇಳಿ, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾವು ಕೇಳಿ ಬತ್ತಲೆ ಆಗಿದ್ದೇವಲ್ಲ ಎಂದು ಹೆದರಿ ಅಡಗಿಕೊಂಡೇನು ಅಂದನು. ನೋಡ್ರಿ, ಆದಮನು ಈಗ ಹೇಳಲೇಬೇಕಾಯ್ತು. ಅವನೇನ್ ಮಾಡ್ದ? ಅಡಗಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ, ಹೊರತು ಅಡಗಿಕೊಳ್ಳಿಕ್ಕೆ ಅವನಿಗೆ ಆಗಲಿಲ್ಲ. ಸೊ ಯು ಕೆನಾಟ್ ಹೈಡ್ ಫ್ರಮ್ ಗಾಡ್. ದೇವರಿಂದ ನಾವು ತಪ್ಪಿಸ್ಕೊಳ್ತೇವೆ ಎಂಬುದಾಗಿ ಹೇಳಿದರೆ ಸಾಧ್ಯವಿಲ್ಲ. ಇದನ್ನ ಯಾವಾಗೂ ನೆನಪಿನಲ್ಲಿ ಇಟ್ಕೊಳ್ರಿ. ಮನುಷ್ಯ ಏನೇ ಮಾಡ್ಲಿ, ಎಷ್ಟೇ ಪ್ರಯತ್ನ ಮಾಡ್ಲಿ, ಆದ್ರೆ ದೇವರ ದೃಷ್ಟಿಯಿಂದ ಅವನು ತನ್ನನ್ನ ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ದೇವರ ದೃಷ್ಟಿಯಿಂದ ತನ್ನನ್ನ ತಪ್ಪಿಸ್ಕೊಳ್ಳಿಕ್ಕೆ ಅವನಿಗೆ ಆಗುದೇ ಇಲ್ಲ. ದಟ್ ಈಸ್ ವೆರಿ ವೆರಿ ಕ್ಲಿಯರ್ ಹಿಯರ್. ದಿಸ್ ಇಸ್ ದ ಲೆಸನ್ ದಟ್ ವಿ ಹ್ಯಾವ್ ಟು ಲರ್ನ್. ದೇವರು ಯಾವಾಗಲೂ ನಮ್ಮನ್ನ ನೋಡ್ತಿರ್ತಾನೆ. ಗಾಡ್ ಸೀಸ್ ಅಸ್. ದೇವರ ದೃಷ್ಟಿ ಮನುಷ್ಯರ ಮೇಲೆ ಇವೆ ಎಂಬುದಾಗಿ ನಾವು ಕೀರ್ತನೆಯ ಪುಸ್ತಕದಲ್ಲಿಯೂ ಸಹ ಓದ್ತೇವೆ. ಈ ರೀತಿಯಾಗಿ ದೇವರು ಏನ್ ಮಾಡ್ತಾನೆ ಇಲ್ಲಿ ಅಂತ ನೋಡುವಾಗ, ಇಲ್ಲಿ ಆದಮನು ಹೇಳುವಂತೆ, ನೀನು ಸಂಚರಿಸುವ ಸಪ್ಪಳವನ್ನು ನಾವು ಕೇಳಿ ಬೆತ್ತಲೆ ಆಗಿದ್ದೇವಲ್ಲ ಅಂತ ಹೆದರಿ ಅಡಗಿಕೊಂಡೆನು ಅಂದನು. ಆಗ ಗೊತ್ತಾಯ್ತು ಅವನಿಗೆ ಏನಂತ ಹೇಳಿ, ದೇವ್ರು ಕರೀತಾ ಇದ್ದಾನೆ, ಇನ್ನು ನಾನು ತಪ್ಪಿಸ್ಕೊಳಿಕ್ ಆಗುದಿಲ್ಲ, ಅಡಗಿಕೊಳ್ಳಿಕ್ ಆಗುದಿಲ್ಲ. ಆದ ಕಾರಣ ಅವನು ಉತ್ತರ ಕೊಡ್ಲೇಬೇಕಾಯ್ತು. ಸೊ ಹಿ ಹ್ಯಾಡ್ ಟು ಗಿವ್ ದ ಆನ್ಸರ್. ಅದಕ್ಕೇನಂತ ಉತ್ತರ ಕೊಟ್ಟ ನೋಡ್ರಿ ದೇವರು. ಅದಕ್ಕಾತನು, ನೀನು ಬತ್ತಲೆಯಾಗಿದ್ದೀಯೆಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ, ನಾನು ಹೇಳಿದ ನೀನು ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು. ನೋಡಿ, ದೇವ್ರು ಕೇಳ್ಬಿಟ್ಟ, ನೇರವಾಗಿ ಈ ಪ್ರಶ್ನೆ ಹಾಕ್ಬಿಟ್ಟ. ಯಾರಿಗೆ? ಆದಮನಿಗೆ.
ನಾನೇನ್ ಹೇಳಿದ್ದೆ ನಿನಗೆ, ಆ ಗಿಡದ ಹಣ್ಣನ್ನ ನೀನ್ ತಿನ್ನಬಾರದು, ಆದ್ರೆ ನೀನು ಯಾಕೆ ತಿಂದಿ, ಮತ್ತು ನೀನು ಬತ್ತಲೆಯಾಗಿದ್ದೆ ಅಂತ ಹೇಳಿ ನಿನಗೆ ಯಾರು ತಿಳಿಸಿದ್ರು ಅಂತ ಹೇಳಿ ದೇವರು ಅವನಿಗೆ ಮರು ಪ್ರಶ್ನೆಯನ್ನು ಹಾಕಿದಾಗ ಆದಮನ್ ಏನ್ ಮಾಡ್ತಾನೆ ನೋಡ್ರಿ. ಈ ಸಂಭಾಷಣೆ ಬಹಳ ಒಂದು ಏನ್ರ ಬಹಳ ಒಂದು ಏನದ ಅದಕ್ಕೂ ಬಹಳ ಅಂದ್ರೆ ಸ್ಪಷ್ಟವಾದಂತಹ ಒಂದು ಸಂಭಾಷಣೆ. ಅದು ನಮ್ಮ ಮಧ್ಯದಲ್ಲಿ ನಡೆಯತಕ್ಕಂಥ ವಿಷಯಗಳನ್ನೇ ಎತ್ತಿ ತೋರಿಸುವಂತ ಒಂದು ಸಂಭಾಷಣೆ ಆಗಿದೆ. ದೇವ್ರು ಕೇಳ್ದ, ಅದಕ್ಕೆ ಆದಮ ಉತ್ತರ ಕೊಟ್ಟ. ಈಗ ದೇವರು ಮರುಪ್ರಶ್ನೆ ಹಾಕಿದಾಗ ಆದಮನ ಕೊಟ್ಟಂತ ಉತ್ತರ ಏನಾಗಿತ್ತು ನೋಡ್ರಿ. ಅದನ್ನ ಅಲ್ಲಿ ಹೇಳ್ತಾನೆ ನೋಡ್ರಿ, ಈ ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು. ಎಷ್ಟು ದೇವರ ಮೇಲೆ ಆತನ ಒಂದು ದೂಷಣೆ. ಅವನೇನ್ ಹೇಳ್ತಾ ಇದ್ದಾನೆ ನೋಡ್ರಿ, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀ ಆಕೆ ನನಗೂ ಕೊಟ್ಲು. ಅಂದ್ರೆ ನೀನು ಆ ಸ್ತ್ರೀಯನ್ನು ಕೊಡ್ಲಿಲ್ಲ ಅಂದ್ರೆ ನಾನು ತಿಂತಿರ್ಲಿಲ್ಲ ಅಂತೇಳಿ ದೇವರಿಗೆ ಅವನು ಹೇಳಲಿಕ್ಕೆ ಹೊರಟಿದ್ದಾನೆ. ಒಂದು ವೇಳೆ ದೇವರು ಅವನಿಗೆ ಅವಕಾಶ ಕೊಟ್ಟಿದ್ದ ಏನಂತ ಹೇಳಿ, ನೀನು ನಿನ್ನ ತಪ್ಪನ್ನ ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ನನ್ನ ಕಡೆಗೆ ಬಾ ಎಂಬುದಾಗಿ ದೇವರು ಅವನಿಗೆ ಅವಕಾಶ ಕೊಟ್ಟ. ಆದ ಕಾರಣ ದೇವರು ಅವನಿಗೆ ಕೇಳ್ದ ಏನಂತ ಹೇಳಿ, ನಿನಗೆ ಯಾರು ಹೇಳಿದ್ರು, ತಿಳಿಸಿದ್ರು ಯಾರು, ಮತ್ತು ಆ ಗಿಡದ ಹಣ್ಣನ್ನು ಯಾರು ಹೇಗೆ ತಿಂದ್ರಿ ನೀವು ಅಂತೇಳಿ ಕೇಳುವಾಗ ಅವನು ಒಪ್ಕೊಂಡ್ ಬಿಡ್ಬೇಕಾಗಿತ್ತು. ಹೌದು ಸ್ವಾಮಿ, ನಾನು ತಪ್ಪು ಮಾಡಿದ್ದೆ, ನಾನು ನೀನು ಹೇಳಿದಂತಹ ಮೀರಿ ಬಿಟ್ಟೆ, ನಾನು ತಿನ್ನಬಾರ್ದಾಗಿತ್ತು, ಆದ್ರೆ ನಾನು ತಿಂದದ್ದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸು ದೇವ್ರೆ ಅಂತ ಹೇಳಿ ಕೇಳಿದ್ರೆ ದೇವರು ದೊಡ್ಡ ಆಶೀರ್ವಾದಕ್ಕೆ ಅವರನ್ನ ನಡೆಸ್ತಿದ್ದ. ಯಾಕಂದ್ರೆ ದೇವರು ಯಾವಾಗಲೂ ಪ್ರೀತಿ ಸ್ವರೂಪನಾಗಿದ್ದಾನೆ, ಕ್ಷಮಿಸುವನಾಗಿದ್ದಾನೆ. ಆತನ ತನ್ನ ಮೊರೆ ಹೊಕ್ಕವರಿಗೆ ಆತನು ಯಾವಾಗಲೂ ಕೇಳುವಂತವನಾಗಿದ್ದಾನೆ. ನಾವು ಸತ್ಯವಿದ ಅನೇಕ ಭಾಗಗಳಲ್ಲಿ ಈ ಮಾತನ್ನ ಕೇಳ್ತೇವೆ. ದೇವರನ್ನು ಒಳ್ಳೆಯವನು, ಕ್ಷಮಿಸುವವನು, ತನ್ನ ಅಲ್ಲಿ ಮೊರೆ ಇಡುವವರಲ್ಲಿ ಕೃಪಾಪೂರ್ಣನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರ ವಿಷಯ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಇಲ್ಲಿ ಆದಾಮನು ಹೇಳುವಂತ ಮಾತು ಎಷ್ಟು ದುಃಖದಾಯಕವಾಗಿತ್ತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ನೀನು ಕೊಟ್ಟಂತ ಆ ಸ್ತ್ರೀ ಆಕೆ ನನಗ ಕೊಟ್ಲು ಮತ್ತು ನಾನು ಅದನ್ನ ತಿಂದೆನು ಎಂಬುದಾಗಿ ಅಲ್ಲಿ ಹೇಳ್ತಾನೆ. ಹೇಗೆ ಆತನು ಏನ್ ಮಾಡ್ದ ಅಂತಂದ್ರೆ, ಅನ್ಯಾಯವಾಗಿ ಆ ಹೆಂಡತಿ ಮೇಲೆಯೂ ಸಹ ತಪ್ಪು ಹೊರಿಸ್ತಾ ಇದ್ದಾನೆ, ಮತ್ತು ಎರಡನೇದಾಗಿ ದೇವ್ರ ಮೇಲೆಯೂ ಸಹ ಆತನು ಹೇಳ್ತಾ ಇದ್ದಾನೆ, ನೀನು ಕೊಟ್ಟಂತ ಹೆಂಡತಿ ನನಗೆ ಕೊಟ್ಲು ಎಂಬುದಾಗಿ. ನಾವು ಯಾವಾಗ್ಲೂ ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪಪಟ್ಟು ಬಿಟ್ಬಿಟ್ರೆ ಅದರಿಂದ ನಮಗೆ ಒಳಿತಾಗ್ತದೆ ಎಂಬುದಾಗಿ ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಅದನ್ನ ಬಿಟ್ಟು ನಾವು ತಪ್ಪು ಮಾಡಿದ್ದನ್ನೇ ಸರಿ ಅಂತ ಹೇಳಿ ನಾವು ಅದರಲ್ಲಿಯೇ ನಾವು ಮುಂದರಿದ್ರೆ ಅದರಿಂದ ನಮಗೆ ಹಾನಿ ಹೊರತು ಅದರಿಂದ ಯಾವ ಲಾಭ ನಮಗೆ ಸಿಗುವುದಿಲ್ಲ, ಒಳ್ಳೇದಾಗುವುದಿಲ್ಲ, ಆಶೀರ್ವಾದ ಬರುವುದಿಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಆದ ಕಾರಣ ಈ ತೋಟದಲ್ಲಿ ನಡೆಯತಕ್ಕಂತಹ ಎಲ್ಲಾ ವಿಷಯಗಳು ಎಷ್ಟು ನಮಗ ಒಂದು ಕನ್ನಡಿ ಹಿಡಿದ ಹಾಗಿವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ದೇ ಆರ್ ಜಸ್ಟ್ ಲೈಕ್ ಮಿರರ್ ಟು ಅಸ್. ಅವು ನಮ್ಮ ಕನ್ನಡಿ ಹಾಗಿವೆ. ನಾವೇನ್ ಮಾಡ್ತೇವೆ ಎಂಬುದನ್ನು ತೋರಿಸ್ತೇವೆ. ನಾವು ಮಂದಿ ಮೇಲೆ ತಪ್ಪು ಹೊರಿಸ್ತೇವೆ ಹೊರತು ಆ ಬ್ಲೇಮ್ ಅದನ್ನ ನಾವು ತೆಗೆದುಕೊಳ್ಳೋದಿಲ್ಲ. ನಾವು ತಪ್ಪು ಮಾಡಿದ್ರು ಕೂಡ ಅದನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬೇರೆಯವರ ಮೇಲೆ ನಾವು ದೋಷ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ದಟ್ ಈಸ್ ರಾಂಗ್ ಇನ್ ದ ಸೈಟ್ ಆಫ್ ಗಾಡ್. ದೇವರು ಅದನ್ನ ಮೆಚ್ಚುವುದಿಲ್ಲ ಅಂತ ಹೇಳಿ ನಮಗ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನಾವು ತಪ್ಪು ಮಾಡುವುದಾದ್ರೆ ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿಯ ರಕ್ತದ ಮೂಲಕವಾಗಿ ಶುದ್ಧೀಕರಿಸಲ್ಪಟ್ಟವರಾಗಿ ನಾವು ಅದನ್ನ ತ್ಯಜಿಸಿ ಬಿಡ್ಬೇಕು, ಅದನ್ನ ಬಿಟ್ಬಿಡ್ಬೇಕು, ಮತ್ ಮಾಡಬಾರ್ದು ಅದನ್ನ. ಆದ ಕಾರಣ ಅದು ನಮ್ಮ ಮುಂದೆ ಇವತ್ತು ಇರತಕ್ಕಂತಹ ಒಂದು ಸುಂದರವಾದಂತಹ ಒಂದು ಪಾಠವನ್ನ ನಮ್ಮ ಮುಂದೆ ಅದು ಇಡುತ್ತದೆ. ಆದ ಕಾರಣ ನಾವು ಯಾವಾಗ್ಲೂ ಮಂದಿ ಮೇಲೆ ತಪ್ಪು ಹೊರಿಸುವಾಗ 10 ಸಲ ನಾವು ವಿಚಾರ ಮಾಡ್ಬೇಕು. ಎಸ್, ವಿ ಶುಡ್ ನಾಟ್ ಬ್ಲೇಮ್ ಅದರ್ಸ್. ನಮಗೆ ಅಡ್ರಿಯನ್ ರೋಜರ್ಸ್ ಎಂಬಂತಹ ಒಬ್ಬ ದೇವ ಸೇವಕರು ಹೇಳಿದಂತ ಮಾತು ನನಗೆ ನೆನಪಾಗ್ತದೆ. ನಾನು ಮೊದಲಿಗೆ ಅವರ ಸಂದೇಶಗಳನ್ನ ಬಹಳ ಕೇಳ್ತಾ ಇದ್ದೆ. ಟಿವಿ ಮೇಲೆ ಬರ್ತಾ ಇದ್ವು, ಈಗ ಅವ್ರಿಲ್ಲ. ಆದ್ರೆ ಅವರ ಸಂದೇಶಗಳು ಇನ್ನೂ ಯೂಟ್ಯೂಬ್ ನಲ್ಲಿ ನಿಮ್ಗೆ ಸಿಗ್ತವೆ. ಬಹಳ ಒಂದು ಪವರ್ಫುಲ್ ಮೆಸೇಜಸ್ ಕೊಡ್ತಾ ಇದ್ರು ಅವರು. ನನಗಿನ್ನೂ ನೆನಪಿದೆ ಆ ಮಾತು. ಬ್ಲೇಮ್ ಗೇಮ್ ಇಸ್ ಎ ಫನ್ ಗೇಮ್, ಬಟ್ ವಿ ಆರ್ ದ ಲೂಸರ್ಸ್ ಎಂಬುದಾಗಿ ಅವರು ಹೇಳ್ತಾ ಇದ್ರು. ಇನ್ನೊಮ್ಮೆ ಹೇಳ್ತೇನೆ, ನೋಟ್ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ, ಆ ತಪ್ಪನ್ನು ಮಾಡಬೇಡ. ಬ್ಲೇಮ್ ಗೇಮ್ ಈಸ್ ಎ ಫನ್ ಗೇಮ್.
ಅಂದ್ರೆ ನಾವು ಒಬ್ಬರ ಮೇಲೆ ಒಬ್ರು ತಪ್ಪೋರಿಸುವಂತದ್ದು ಅದೇನಾಗಿದೆ ಅಂತಂದ್ರೆ ಅದು ಒಂದು ಫನ್ ಗೇಮ್. ಅಂದ್ರೆ ನಮಗ್ ಬಹಳಷ್ಟು ಮೋಜನಿಸ್ತದೆ, ಮೋಜಿನ ಆಟ. ಮೋಜನಿಸ್ತದೆ. ನೋಡ್ ನಾನ್ ತಪ್ಪ ಅವನ ಮೇಲೆ ಹಾಕ್ಬಿಟ್ಟು ನೋಡ ಅವನ ಪರಿಸ್ಥಿತಿ ಹೆಂಗಾಯ್ತು ಈಗ ಅಂತ ಹೇಳಿ ನಾವು ಎಷ್ಟೋ ಸಲ ಮೋಜಿನ ಒಂದು ಆಟ ಅಂತ ಹೇಳಿ ತಿಳ್ಕೊಳ್ತೇವೆ, ಫನ್ ಗೇಮ್. ಬಟ್ ವಿ ಆರ್ ದ ಲೂಸರ್ಸ್. ಆದರೆ ನಾವು ಕಳ್ಕೊಂಡವರಾಗಿದ್ದೇವೆ ಎಂಬಂತ ಮಾತನ್ನ ನಾವು ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ವಿ ಲರ್ನ್ ಫ್ರಾಮ್ ದ ಲೈಫ್ ಆಫ್ ಆಡಮ್ ಅಂಡ್ ಈವ್. ಓಕೆ, ನಾವು ಸಮಯ ದಾಟ್ತಾ ಇದೆ, ಆದ ಕಾರಣ ಮುಂದೆ ಹೋಗೋಣ. ಅಲ್ಲಿ ಮುಂದೆ ದೇವರು ಹೇಳ್ತಾನೆ ನೋಡ್ರಿ ಏನಂತ ಹೇಳಿ, ಆ ಮರದ ಹಣ್ಣನ್ನು ನನಗೆ ಕೊಟ್ಟರು, ನಾನು ತಿಂದೇನು ಅಂತ ಹೇಳಿ. ಯೆಹೋವ ದೇವರು ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು, 13ನೇ ವಚನ, ಅಲ್ಲಿ ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟರು. ಆಕೆಯೂ ಸಹ ಅದನ್ನೇ ಮಾಡ್ತಾ ಇದ್ದಾಳೆ. ಯಾರ ಮೇಲೆ ಹಾಕ್ತಾ ಇದ್ದಾಳೆ? ಆ ಸರ್ಪದ ಮೇಲೆ ಹಾಕ್ತಾ ಇದ್ದಾಳೆ. ಶಿ ವುಡ್ ಹ್ಯಾವ್ ಕನ್ಫೆಸ್ಡ್, ಎಸ್ ಲಾರ್ಡ್, ಐ ಆಮ್ ಸಾರಿ, ನಾನು ತಪ್ಪು ಮಾಡಿದೆ, ನೀವು ಹಣ್ಣು ತಿನ್ಬೇಡ್ರ ಅಂತ ಹೇಳಿದ್ರಿ, ನಾವು ತಿಂದ್ವಿ, ನಮ್ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸ್ರಿ, ನಮಗೆ ನೀವು ನಾವು ಪಶ್ಚಾತ್ತಾಪ ಪಡ್ತೇವೆ ಎಂಬುದಾಗಿ ದೇವ್ರಿಗೆ ಹೇಳ್ಬೇಕಾಗಿತ್ತು. ಆದ್ರೆ ಆಕೇನ್ ಈ ಅಕ್ಯೂಸ ಏನ್ ಮಾಡ್ಬಿಟ್ಲು ಅಂತಂದ್ರೆ, ಈ ಸರ್ಪ ಕೊಟ್ಟು ನಾನು ತಿಂದೆನು ಮತ್ತು ನಾವು ಏನಾಗಿದ್ದೇವೆ ಅಂತಂದ್ರೆ ಈ ಕೆಲಸ ಆಗಿ ಹೋಯ್ತು ನಮ್ಮಿಂದ. ರೋಮಾಪುರದವ್ರಿಗೆ ಬರೆದ ಪತ್ರದಲ್ಲಿ ಒಂದು ವಚನ ನೆನ್ಪಿಟ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ. ರೋಮನ್ಸ್ ಚಾಪ್ಟರ್ 1 ವರ್ಸ್ 25. ಚಾಪ್ಟರ್ 1 ವರ್ಸ್ 25 ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ, ಸತ್ಯ ದೇವರನ್ನ ಬಿಟ್ಟು ಅಸತ್ಯವಾದದ್ದನ್ನ ಹಿಡ್ಕೊಂಡರು ಎಂಬುದಾಗಿ ಇಸ್ರಾಯೇಲರ ಬಗ್ಗೆ ಬರೆದಂತಹ ಈ ಒಂದು ಮಾತು ನೋಡ್ರಿ, ಎಷ್ಟು ಸುಂದರವಾಗಿದೆ, ಅರ್ಥಪೂರ್ಣವಾಗಿದೆ. ಸತ್ಯ ದೇವರನ್ನ ಬಿಟ್ಟು ಅಸತ್ಯವಾದದ್ದನ್ನ ಹಿಡ್ಕೊಂಡರು ಎಂಬುದಾಗಿ ಇಲ್ಲಿ ಅವರ ಬಗ್ಗೆ ಹೇಳಿ. ಆದ ಕಾರಣ ಸತ್ಯವಾದದ್ದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಸತ್ಯವಾದನ್ನ ಬಿಟ್ಟು ಬಿಡ್ಬೇಕು, ಸತ್ಯವಾದದ್ದನ್ನ ನಾವು ಹಿಡ್ಕೋಬೇಕು. ಆದ್ರೆ ಅವ್ರೇನ್ ಮಾಡಿದ್ರು ಇಸ್ರಾಯೇಲ್ರ ಅಂತಂದ್ರೆ, ಸತ್ಯವಾದದ್ದನ್ನ ಬಿಟ್ರು, ಅಸತ್ಯವಾದದ್ದನ್ನ ಹಿಡ್ಕೊಂಡ್ರು ಅಂತೇಳಿ. ಆದ ಕಾರಣ ಅವಳ ಒಂದು ಜೀವನ ಯಾವ ರೀತಿಯಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಆಕೆ ಸರ್ಪದ ಮೇಲೆ ಅದನ್ನ ಹಾಕ್ತಾಳೆ. ಸರ್ಪ ತಿಂದಂತ ಹೇಳ್ತು, ನಾನು ತಿಂದೆ. ಆದ್ರೆ ದೇವ್ರೇನು ಹೇಳಿದ್ದಾಕಿ, ನೀವು ತಿಂದರೆ ಸತ್ಯ ಹೋಗ್ತೀರಿ ಎಂಬುದಾಗಿ ದೇವರು ಹೇಳಿದ್ದ. ಆತ್ಮೀಯ ರೀತಿಯಲ್ಲಿ ನೀವು ಸತ್ತು ಹೋಗ್ತೀರಿ, ದೈಹಿಕವಾಗಿ ನೀವು ಜೀವಿಸ್ತೀರಿ ನಿಜ, ಆದ್ರೆ ಆತ್ಮೀಯ ರೀತಿಯಲ್ಲಿ ಮರಣ ಹೊಂದ್ತೀರಿ. ಅಂದ್ರೆ ಸಪರೇಟೆಡ್, ಯು ವಿಲ್ ಬಿ ಸಪರೇಟೆಡ್ ಫ್ರಮ್ ಮೀ. ದೇವರನ್ನ ಕಂಡು ಅಡಗಿಕೊಳ್ಳುವಂತ ಸ್ಥಿತಿ ನಿಮ್ದಾಗ್ತದೆ ಎಂಬುದಾಗಿ ದೇವರು ಹೇಳಿದಂತ ಮಾತು ಎಷ್ಟು ನಿಜ ಅಂತ ಹೇಳಿ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಮುಂದೆ ಏನಾಗ್ತದೆ ನೋಡೋಣ. ಆಗ ದೇವರು ತಪ್ಪಿತಸ್ಥರನ್ನ ಶಿಕ್ಷಿಸ್ತಾನೆ. ಪನಿಷ್ಮೆಂಟ್ ಇಸ್ ಆಲ್ವೇಸ್ ದೇರ್ ಫಾರ್ ದ ರಾಂಗ್ ಡೂಯಿಂಗ್. ನಾವು ತಪ್ಪಿಸ್ಕೊಳ್ಳಿಕ್ ಆಗುದಿಲ್ಲ. ನಿಮ್ಮೆಲ್ರಿಗೆ ಗೊತ್ತದೆ, ಸತ್ಯವಿದ್ದಲ್ಲಿ ಯಾರ್ಯಾರು ಏನೇನ್ ತಪ್ಪು ಮಾಡಿದ್ರು, ತಪ್ಪಿಸ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ರು, ಆದ್ರೆ ಆಗ್ಲಿಲ್ಲ ಎಂಬುದಾಗಿ ನಾನು ಹೇಳುದ ಸಮಯ ಬಹಳ ಹೋಗ್ತದೆ. ನೆನ್ಪು ಮಾಡ್ಕೊಡ್ರಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಈ ಲೋಕದಲ್ಲಿ ನಾವು ಜೀವಿಸ್ತಿರುವಾಗ ನಮ್ಮ ಆತ್ಮೀಯ ಸ್ಥಿತಿ ಹೇಗಿರಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಬೇರೆ ಜನರ ಹಾಗೆ ಈ ಲೋಕದಲ್ಲಿ ಜೀವಿಸಿದರೆ ಅರ್ಥ ಇಲ್ಲ. ಯಾಕಂದ್ರೆ ಒಂದ್ ಸಮಯ ಬರ್ತದೆ, ಆಗ ನಾವು ದೇವರ ನ್ಯಾಯಸಂದ ಮುಂದೆ ನಿಂತ್ಕೊಳ್ಳುವಾಗ ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳಿಗಾಗಿ ದೇವರು ಫಲ ಕೊಡ್ತಾನೆ. ಅಲ್ಲಿ ನಮಗ ಕ್ರೌನ್ ಕೊಡ್ತಾನೆ, ಕ್ರೌನ್ಸ್ ಕೊಡ್ತಾನೆ, ರಿವಾರ್ಡ್ಸ್ ಕೊಡ್ತಾನೆ ಎಂಬುದಾಗಿ ನಮಗ ಮುಂದೆ ಆಗ್ತಕ್ಕಂತ ಘಟನೆಗಳಲ್ಲಿ ಇದಾಗಿದೆ. ಆದ ಕಾರಣ ನಮ್ಮ ಜೀವಿತ ಫಲಪ್ರದವಾದಂತಹ ಜೀವಿತ ಆಗಿರ್ಬೇಕೇ ಹೊರತು ಅದು ಸುಮ್ಮನೆ ನಮ್ಮ ಸಲುವಾಗಿ ಜೀವಿಸುವಂತಹ ಜೀವಿತ ಆಗಿರಬಾರ್ದು. ಕರ್ತನಾದ ಯೇಸು ಕ್ರಿಸ್ತರ ಮಹಿಮೆಗಾಗಿ, ಗೌರವಕ್ಕಾಗಿ ಜೀವಿಸುವಂತಹ ಜೀವಿತ ಆಗಿರ್ಬೇಕು ಎಂಬುದನ್ನ ನಾವು ತಿಳ್ಕೊಂಡು ನಡೆಯೋಣ. ಈಗ ದೇವರು ತಪ್ಪಿತಸ್ಥರನ್ನ ಏನ್ ಮಾಡ್ತಾನೆ ಅಂತಂದ್ರೆ ಶಿಕ್ಷಿಸ್ತಾನೆ. ಹಿ ಪನಿಷಸ್ ದೆಮ್. ನೋಡ್ರಿ, ಇಲ್ಲಿ ಬರ್ತದೆ ನೆಕ್ಸ್ಟ್ 14ನೇ ವಚನಕ್ಕೆ ಬರುವಾಗ, ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ವಾದಿ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವಿ ಎಂಬುದಾಗಿ ಇಲ್ಲಿ
ದೇವರು ಆ ಸರ್ಪಕ್ಕೆ ಶಾಪ ಕೊಟ್ಟನು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಇಲ್ಲಿ ಸರ್ಪದ ಬಗ್ಗೆ ನಾವು ನೋಡುವಾಗ God did not ask for any explanation. ದೇವರು ಆ ಸರ್ಪಕ್ಕೆ ಯಾವ ಪ್ರಶ್ನೆ ಹಾಕ್ಲಿಲ್ಲ. ಯಾಕಂದ್ರೆ ಸರ್ಪ ಅಂದ್ರೆ ಸೈತಾನ್ ಏನಾಗ್ಬಿಟ್ಟಿದ್ದ, ಆಲ್ರೆಡಿ ಹಿ ಹ್ಯಾಡ್ ರೆಬೆಲ್ಡ್ ಅಗೇನ್ಸ್ಟ್ ಗಾಡ್. ನೋಡ್ರಿ ಎಷ್ಟು ಅರ್ಥ ಇದೆ ಇದರಲ್ಲಿ. ನೀವು ತಿಳ್ಕೊಂಡಿರ್ಬೇಕು ಇದನ್ನ. ಅಭ್ಯಾಸ ಮಾಡುವಾಗ ಮನಪೂರ್ವಕವಾಗಿ ತಿಳ್ಕೊಂಡುವಾಗ ಇದು ಅರ್ಥ ಆಗ್ತದೆ. ಇದು ದೇವರು ಆದಾಮನಿಗೆ ಕೇಳ್ದ, ಹವಳಿಗೆ ಕೇಳ್ದ, ಆದ್ರೆ ಸರ್ಪಕ್ಕೆ ಯಾಕೆ ಕೇಳಲಿಲ್ಲ ಎನ್ನುವಂಥದ್ದನ್ನ ಇಲ್ಲಿ ನಾವು ಕಂಡುಕೊಳ್ತೇವೆ. ಬಿಕಾಸ್ ಆಲ್ರೆಡಿ ಸೈತಾನ್ ಏನಾಗಿದ್ದ ಅಂತಂದ್ರೆ ದೇವರಿಂದ ಆತನ ಏನಾಗಿದ್ದ, ದಂಗೆ ಎದ್ದಿದ್ದ. ದೇವರ ವಿರುದ್ಧವಾಗಿ ಪಾಪ ಮಾಡಿ ಆ ಪರಲೋಕದಿಂದ ಹೊರಗೆ ನೂಕಲ್ಪಟ್ಟಂತಹ ವ್ಯಕ್ತಿ. ನಾನು ನಿಮಗೆ ಓದಿ ತೋರಿಸಿದ್ದೇನೆ ಎಜ್ಕೇಲ್ನ ಪುಸ್ತಕದಲ್ಲಿ, ಆಮೇಲೆ ಯೆಶಾಯನ ಪುಸ್ತಕದಲ್ಲಿ ಅದನ್ನ ಓದಿ ತೋರಿಸಿದ್ದೇನೆ ಏನೇನ್ ಆಯ್ತಾ ಅಂತ ಹೇಳಿ. ಅದ್ ಕಾರಣ ಅದನ್ನ ರಿಪೀಟ್ ಮಾಡೋದಿಲ್ಲ. ಆದ್ರೆ ಇಷ್ಟ ನೆನ್ಪಿಟ್ಕೊಡ್ರಿ, ಸರ್ಪ ದೇವ್ರು ಕೇಳಲಿಕ್ಕೆ ಹೋಗ್ಲಿಲ್ಲ. ಯಾಕಂತಂದ್ರೆ ಆಲ್ರೆಡಿ ಹಿ ನ್ಯೂ ದಟ್ ಹಿ ಹ್ಯಾಸ್ ರೆಬೆಲ್ಡ್ ಅಗೇನ್ಸ್ಟ್ ಗಾಡ್. ಆದ ಕಾರಣ ಹೆಚ್ಚಿನ ಅದನ್ನ ಕೇಳಲಿಕ್ಕೆ ಹೋಗ್ಲಿಲ್ಲ, ಸಮಯ ವ್ಯಯ ಮಾಡ್ಲಿಕ್ಕೂ ಹೋಗ್ಲಿಲ್ಲ. ಆದ್ರೆ ನೇರವಾಗಿ ಶಿಕ್ಷೆಯನ್ನ ಅದಕ್ಕೆ ಕೊಟ್ಟನು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ನಿಜವಾಗಿ ನಾವು ನೋಡ್ಬೇಕಾದ್ರೆ ಆ ಸರ್ಪ ಅದು ಈ ಶಾಪಕ್ಕೆ ಒಳಗಾಗುವುದಕ್ಕಿಂತ ಬಹಳ ಒಂದು ಆಕರ್ಷಕವಾದಂತಹ ರೀತಿಯಲ್ಲಿ ಇರಬಹುದು. ಯಾಕಂದ್ರೆ ಹವಳ ಕಡೆಗೆ ಬಂದು ಮಾತಾಡುವಾಗ ಆಕೆ ಅಂಜಲಿಲ್ಲ. ಶಿ ವಾಸ್ ನಾಟ್ ಅಫ್ರೇಡ್ ಆಫ್ ಇಟ್. ಒಂದ್ ವೇಳೆ ಈಗ ಹಾವು ನಮ್ಮ ಮುಂದೆ ಬಂದ್ರೆ ನಾವು ಓಡಿ ಹೋಗ್ತೇವೆ. ಯಾಕಂದ್ರೆ ಅದು ಯಾವಾಗ ಕಸ್ತದೆ, ಏನ್ ಮಾಡ್ತದೆ ನಮ್ಗೆ ಗೊತ್ತಾಗುದಿಲ್ಲ. ಆದ ಕಾರಣ ನಾವು ಅದನ್ನ ತಪ್ಪಿಸ್ಕೊಳ್ತೇವೆ. ಯಾಕಂದ್ರೆ ಇಟ್ ಈಸ್ ಲೈಕ್ ದಟ್ ನೌ. ಇಟ್ ಈಸ್ ಎ ಕರ್ಸೆಡ್ ಅನಿಮಲ್. ಈಗ ಅದು ಏನಾಗಿದೆ, ಇಟ್ಸ್ ಎ ಕರ್ಸೆಡ್ ರೆಪ್ಟೈಲ್. ಅದು ಒಂದು ಏನಾಗಿದೆ ಅಂತಂದ್ರೆ ಶಾಪಗ್ರಸ್ತವಾದಂತಹ ಒಂದು ಪ್ರಾಣಿ ಆಗಿದೆ ಅಂತ ಹೇಳ್ತೇವೆ. ಆದ ಕಾರಣ ಅದು ಮೊದಲಿಗೆ ಅಂದ್ರೆ ಯಾವಾಗ ಹವಳಗಳಿಗೆ ಬಂದು ಮೋಸ ಮಾಡಿತ್ತು ಅವಾಗ ಅದು ಹಾಗಿರ್ಲಿಲ್ಲ ಅಂತ ಅನಿಸ್ತದೆ. ಮೇ ಬಿ ಇಟ್ ಹ್ಯಾಡ್ ಲೆಗ್ಸ್ ಆಲ್ಸೋ. ಅದು ನಡ್ಕೊಂತ ಬಂದಿರಬೇಕು, ಅಥವಾ ಓಡ್ಕೊಂತ ಬಂದಿರಬೇಕು, ಅಥವಾ ಜಿಕ್ಕೊಂತ ಬಂದಿರಬೇಕು. ಆಕರ್ಷಕವಾದಂತಹ ಒಂದು 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 ಏನಂತಾರೆ ಮೈಕಟ್ಟನ್ನು ಹೊಂದಿರಬಹುದು. ಆದರೆ ಯಾವಾಗ ದೇವರು ಅದನ್ನ ಶಪಿಸಿದ, ಶಾಪ ಕೊಟ್ಟ, ಶಿಕ್ಷೆ ಕೊಟ್ಟ, ಅವಾಗ ಏನಾಯ್ತು ಅಂತಂದ್ರೆ ಅದು ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವಿ ಎಂಬುದಾಗಿ ದೇವರು ಹೇಳ್ಬಿಟ್ಟ. ಸೊ ಎಲ್ಲ ಕಾಲು ಜಿಗಿಯುವುದು, ನಡೆಯುವುದು, ಓಡುವುದು ಎಲ್ಲ ಹೋಯ್ತು. ಈಗ ಹೊಟ್ಟೆನ ಹೊಸ್ಕೊಳ್ತಾ ಅದು ಹರಿದು ಬರುವಂತ ಒಂದು ಪ್ರಾಣಿ ಆಯಿತು ಅಂತ ಹೇಳಿ ನಮಗ ಹಾವಿನ ಬಗ್ಗೆ ಅಥವಾ ಸರ್ಪದ ಬಗ್ಗೆ ತಿಳಿದು ಬರ್ತದೆ. ನೋಡ್ರಿ, ದೇವರು ಎಷ್ಟು ವಿಶೇಷವಾದ ರೀತಿಯಲ್ಲಿ ತನ್ನ ಕೆಲಸ ಮಾಡ್ತಿರ್ತಾನೆ ಎಂಬುದಾಗಿ ಇದೊಂದು ಒಳ್ಳೆ ಒಂದು ಉದಾಹರಣೆ ನಮಗ ಇಲ್ಲಿ ಕಂಡು ಬರ್ತದೆ. ಹೀಗೆ ಇಲ್ಲಿ ಫಸ್ಟ್ ಕರ್ಸ್ ವಾಸ್ ಗಿವನ್ ಟು ಸರ್ಪ. ಅದು ಸರ್ಪಕ್ಕೆ ದೇವರು ಕೊಟ್ಟಂತಹ ಒಂದು ಶಾಪ ಆಗಿತ್ತು. ಮುಂದೆ ಏನಾಯ್ತು ಅಂತ ಹೇಳಿ ನಾವು ನೋಡುವಾಗ ನಿನಗೂ ಮತ್ತೆ ಕಂಟಿನ್ಯೂಡ್, ದ ಕರ್ಸ್ ಇಸ್ ಕಂಟಿನ್ಯೂಡ್. ಅದೇನಂತಂದ್ರೆ 15ನೇ ವಚನದಲ್ಲಿ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನೆಯವರು ಹಾಗೆ ಮಾಡುವೆನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಮುಂದೆ ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ. ಬಹಳಷ್ಟು ಅರ್ಥವಿದೆ ಇದರಲ್ಲಿ. ನಾವು ತಿಳ್ಕೊಂಡಿರ್ಬೇಕು ಏನಂತಂದ್ರೆ ಇಲ್ಲಿ ಆ ಸರ್ಪ ಮತ್ತು ಸ್ತ್ರೀ ಸಂತಾನ ಇದ್ರ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಗೊತ್ತಿರ್ಬೇಕೆಲ್ಲ, ಇರ್ಲಿ. ಆದ್ರೆ ಜಸ್ಟ್ ಅದನ್ನ ನಾನು ಗ್ಲಿಂಪ್ಸ್ ಹೇಳ್ತೇನೆ ಅಷ್ಟೇ, ಮತ್ತೇನು ಹೆಚ್ಚಿಡೋದಿಲ್ಲ. ಈಕೆಯ ಸಂತಾನ ಅಂದ್ರೆ ಸ್ತ್ರೀ ಸಂತಾನ. 3:15 ಆದಿಕಾಂಡ ಪುಸ್ತಕ ಅದು ನಮಗೆ ಪ್ರಥಮ ಸುವಾರ್ತೆಯಾಗಿ ಇಲ್ಲಿ ಕಂಡು ಬರ್ತದೆ. ದ ಫಸ್ಟ್ ಗಾಸ್ಪಲ್ ಈಸ್ ಸೀನ್ ಇನ್ ಆದಿಕಾಂಡ ಅಂತಂದ್ರೆ ಜೆನೆಸಿಸ್ ಚಾಪ್ಟರ್ 3 ವರ್ಸ್ 15 ಕಂಡು ಬರ್ತದೆ. ಅದೇನಂತಂದ್ರೆ ಸ್ತ್ರೀ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು. ಸ್ತ್ರೀ ಸಂತಾನ ಅಂತಂದ್ರೆ ಯಾರು? ಕನ್ಯಾಮರಿಯಳ ಮೂಲಕವಾಗಿ ಹುಟ್ಟಿ ಬಂದಂಥವ್ರು ಯಾರು? ಪುರುಷ ಸಂಕಲ್ಪವಿರದೆ ಈ ಲೋಕದಲ್ಲಿ ಹುಟ್ಟಿ ಬಂದಂಥವ್ರು ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಜನನ ಹೇಗಾಯ್ತು ಅಂತ ಹೇಳಿ ನಿಮ್ಮೆಲ್ರಿಗೂ ಗೊತ್ತಿದೆ. ಆದ ಕಾರಣ ಸ್ತ್ರೀ ಸಂತಾನ ಯಾರಂತಂದ್ರೆ ಯೇಸು ಸ್ವಾಮಿ. ನೋಡ್ರಿ, ಹಳೆ ಒಡಂಬಡಿಕೆಯ ಮೊದಲೇ ಪುಸ್ತಕದಲ್ಲಿಯೇ 3ನೇ ಅಧ್ಯಾಯದಲ್ಲಿಯೇ ನಮಗ ಯೇಸು ಸ್ವಾಮಿ ಅವರ ವಿಷಯವಾದಂತಹ ಉಲ್ಲೇಖ ಸ್ಪಷ್ಟವಾಗಿ ಕಾಣ್ತದೆ. ನಾವ್ ಎಷ್ಟೋ ಸಲ ಏನ್ ವಿಚಾರ ಮಾಡ್ತೀವಿ ಅಂತಂದ್ರೆ ಯೇಸು ಸ್ವಾಮಿ ಕೇವಲ ಹೊಸ ಒಡಂಬಡಿಕೆಗೆ ಸಂಬಂಧಿಸಿದವರಷ್ಟೇ ಅಂತೇಳಿ ಎಷ್ಟೋ ಸಲ ನಾವು ತಿಳ್ಕೊಂಡಿರ್ತೇವೆ. ಆದ್ರೆ
ನಾವು ನಿಜವಾಗಿ ಅದರ ಅರ್ಥ ಮಾಡ್ಕೊಳ್ಬೇಕೇನಂತಂದ್ರೆ ಯೇಸು ಸ್ವಾಮಿ ಇಸ್ ನಾಟ್ ಬೌಂಡ್ ಬೈ ಟೈಮ್. ಹಿ ವಾಸ್ ಇನ್ ದ ಬಿಗಿನಿಂಗ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವನ್ನು ನರಾವತಾರವನ್ನೆತ್ತಿ ಲೋಕಕ್ಕೆ ಬಂದನು ಅಂತ ಹೇಳಿ ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಅದರ ಬಗ್ಗೆ ಸ್ಪಷ್ಟತೆಯನ್ನು ಕಾಣ್ತೇವೆ. ಅದೇನ್ ತೋರಿಸ್ತದಂತಂದ್ರೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಬಂದು ಆ ಸರ್ಪದ ಹೆಡೆಯನ್ನ ಜಜ್ಜಿದನು. ಎಲ್ಲಿ? ಆ ಶಿಲುಬೆ ಮೇಲೆ. ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡೋದರ ಮೂಲಕವಾಗಿ ಆ ಸರ್ಪದ ತಲೆಯನ್ನ ಜಜ್ಜಿ ಆತನು ಏನ್ ಮಾಡಿದ ಅಂತಂದ್ರೆ ಜಯವನ್ನ ಸಾಧಿಸಿದನು ಎಂಬುದಾಗಿ ನಮಗೆ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಈಕೆ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು ಅಂತ ಹೇಳಿ ಯೇಸು ಸ್ವಾಮಿಯ ವಿಷಯವಾಗಿ ದೇವರು ಆಗಲೇ ಹೇಳಿದ್ದನ್ನ ನಾವು ಆದಿಕಾಂಡ 3:15ನೇ ವಚನದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಯೇಸು ಸ್ವಾಮಿಯವರ ವಿಷಯವಾಗಿ ಬರೆದಂತಹ ಮಾತು, ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ. ನೋಡ್ರಿ, ಹಿಮ್ಮಡಿಯನ್ನ ಕಚ್ಚುವಿ ಅಂತ ಹೇಳಿ ಹೇಳುವಾಗ ಬಹಳ ವೇದನೆದಾಯಕವಾದಂತಹ ಒಂದು ಸ್ಥಿತಿಯನ್ನ ನೀನು ಉಂಟು ಮಾಡ್ತಿ. ಯಾಕೆ? ಮನುಷ್ಯರು ಮಾಡಿದಂತಹ ಪಾಪಗಳ ಶಿಕ್ಷೆಯನ್ನ ಯೇಸು ಸ್ವಾಮಿ ಅನುಭವಿಸಬೇಕಾದದ್ದರಿಂದ ಈ ಒಂದು ಮಾತು ಅಲ್ಲಿ ನೆರವೇರಿತು ಎಂಬುದಾಗಿ ನಮಗ ಕಂಡು ಬರ್ತದೆ. ಮನುಷ್ಯರು ಮಾಡಿದಂತಹ, ನಾನು ಮಾಡಿದಂತಹ ಪಾಪ, ನೀವು ಮಾಡಿದಂತಹ ಪಾಪ, ಈ ಲೋಕದಲ್ಲಿ ಜನರು ಮಾಡಿದಂತಹ ಪಾಪದ ಶಿಕ್ಷೆಯನ್ನ ಹೊತ್ತು ತೀರಿಸಬೇಕಾದಕ್ಕಾಗಿ ಅಲ್ಲಿ ಏನಾಯ್ತು ಅಂತಂದ್ರೆ ಹಿಮ್ಮಡಿ ಕಚ್ಚಿಸಿಕೊಳ್ಳುವಂತಹ ಒಂದು ಸ್ಥಿತಿಗೆ ಯೇಸು ಸ್ವಾಮಿಯವರು ಒಳಗಾದರು. ಅಂದ್ರೆ ಯೇಸು ಸ್ವಾಮಿ ಏನಾಯ್ತು ಅಂತಂದ್ರೆ ಬಹಳ ವೇದನಕಾರಿಯಾದಂತಹ ಒಂದು ಅನುಭವಕ್ಕೆ ಒಳಗಾದರು. ಕ್ರೂಜೆ ಮರಣ ಅಂತಂದ್ರೆ ಅಷ್ಟು ಸಿಂಪಲ್ ಅಥವಾ ಈಸಿ ಅಥವಾ ಏನೋ ಒಂದು ಸಾಧಾರಣ ಅಂತ ತಿಳ್ಕೊಳ್ಬೇಡ್ರಿ. ಈ ದಿವಸಗಳಲ್ಲಿ ಶ್ರಮೆ ಮರಣಗಳ ಅಭ್ಯಾಸ ಮಾಡ್ತಾ ಇದ್ದೀರಿ ಸಭೆಗಳಲ್ಲಿ, ನೀವು ಅದನ್ನ ನೀವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಇಟ್ ಈಸ್ ನಾಟ್ ಲಿಮಿಟೆಡ್ ಟು 40 days. ಇದು ಕೇವಲ 40 ದಿವಸ, ವರ್ಷದಲ್ಲಿ 365 ದಿವಸಗಳಲ್ಲಿ ನಾನು 40 ದಿವಸ ಅಷ್ಟೇ ಧ್ಯಾನ ಮಾಡ್ತೇನೆ, ಆಮೇಲೆ ಉಳಿದಂತಹ 325 ದಿವಸಗಳಲ್ಲಿ ನಾನು ಏನು ಮಾಡೋದಿಲ್ಲ ಅಂಕ ಅದರ ಅರ್ಥ ಅಲ್ಲ. ಅದನ್ನ ನೀವು ತಿಳ್ಕೊಂಡಿರ್ರಿ. ನಾವು ಯಾವಾಗಲೂ ಯೇಸು ಸ್ವಾಮಿಯ ವಿಷಯವಾಗಿ, ಆತನ ಶ್ರಮೆ ಮರಣದ ವಿಷಯವಾಗಿ ಆತನು ಹೇಳಿದಂತಹ ಮಾತನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಯೇಸು ಸ್ವಾಮಿ ಆ ಶಿಷ್ಯರಿಗೆ ಆ ಮೇಲುಪ್ಪರಿಗೆಯಲ್ಲಿ ಹೇಳಿದಂತಹ ಮಾತು ಏನಂತಂದ್ರೆ, ಈ ಒಂದು ರೊಟ್ಟಿ ನನ್ನ ದೇಹ, ಈ ಒಂದು ದ್ರಾಕ್ಷಾರಸ ನಾನು ಸುರಿಸಿದಂತ ರಕ್ತ, ಇದನ್ನ ನೀವು ತೆಗೆದುಕೊಳ್ಳುವಾಗ ನನ್ನನ್ನ ನೆನಪು ಮಾಡಿಕೊಳ್ರಿ ಎಂಬುದಾಗಿ ಯೇಸು ಸ್ವಾಮಿ ಎಷ್ಟು ಸಲ ನೀವು ನೆನಪು ಮಾಡ್ಕೊಳ್ತೀರಿ ಅದು ಒಳ್ಳೇದೇ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಇಟ್ ಶುಡ್ ನಾಟ್ ಬಿ ಲಿಮಿಟೆಡ್ ಟು 40 days ಓನ್ಲಿ. ನೆನ್ಪಿಡ್ಲಿ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಲೆಟ್ಸ್ ನಾಟ್ ಬಿ ಟ್ರೆಡಿಷನಲ್ ಮೈಂಡೆಡ್. ನಾವು ಸಾಂಪ್ರದಾಯಿಕವಾಗಿ ನಾವು ಜೀವಿಸುವಂತವರಲ್ಲ. ನಾವು ಯಾವಾಗಲೂ ದೇವರ ವಾಕ್ಯ ಅನುಸರಿಸಿ ನಡೆಯುವಂತವರಾಗಿರ್ಬೇಕೇ ಹೊರತು ನಾವು ಕೇವಲ ಸಾಂಪ್ರದಾಯಿಕವಾದಂತಹ ರೀತಿಯಲ್ಲಿ ಜೀವಿಸಿದ್ರೆ ನಮ್ಮ ಜೀವಿತದಲ್ಲಿ ನಾವು ಹೆಚ್ಚಳವನ್ನ ಕಂಡುಕೊಳ್ಳೋದಿಲ್ಲ, ಅಭಿವೃದ್ಧಿಯನ್ನ ಕಂಡುಕೊಳ್ಳೋದಿಲ್ಲ, ಆಶೀರ್ವಾದವನ್ನ ಕಂಡುಕೊಳ್ಳೋದಿಲ್ಲ. ಅದು ಒಂದು ರುಟೀನ್ ಲೈಫ್ ಆಗಿರುತ್ತದೆ. ಆದ್ರೆ ನಾವು ಯಾವಾಗ ದಿನಾಲೂ ಆತನನ್ನ ನೆನೆಸ್ಕೊಳ್ತೇವೆ, ನೆನಪು ಮಾಡಿಕೊಳ್ತೇವೆ, ಆತನ ವಾಕ್ಯ ಓದ್ತೇವೆ, ತಿಳ್ಕೊಳ್ತೇವೆ, ಆಗ ನಮಗ ಹೆಚ್ಚಿನ ಆಶೀರ್ವಾದ ನಮಗ ಸಿಗ್ತದೆ. ಓಕೆ, ಹಿಮ್ಮಡ ಕಚ್ಚುವುದು ಬಹಳ ವೇದನಿಕಾರಿಯಾದಂತ ಅನುಭವ. ಬಿಡಲ್ಪಟ್ಟವ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಹೇಳ್ತಾನೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಆ ಪಾಪದ ಭಾರ ಯೇಸು ಸ್ವಾಮಿ ಮೇಲೆ ಬಂದಾಗ, ಆ ಪಾಪದ ಶಿಕ್ಷೆ ಯೇಸು ಸ್ವಾಮಿ ಬಂದಾಗ, ದೇವರು ತನ್ನ ಮುಖವನ್ನ ಆ ಕಡೆ ಮಾಡಿದಾಗ ಕತ್ತಲೆ ಆಯ್ತು ಮತ್ತು ದೇವರು ಯೇಸು ಸ್ವಾಮಿಯನ್ನು ಕೈ ಬಿಡಬೇಕಾಯ್ತು. ಬಿಕಾಸ್ ಗಾಡ್ ಈಸ್ ಹೋಲಿ. ಯೇಸು ಸ್ವಾಮಿ ಆ ಕ್ಷಣದಲ್ಲಿ, ಒಂದು ಕ್ಷಣದಲ್ಲಿ ನಮ್ಮ ಪಾಪವನ್ನು ಹೊತ್ತುಕೊಂಡ ಕಾರಣ ಆತನು ಕೈ ಬಿಡಲ್ಪಟ್ಟಂತಹ ಒಬ್ಬ ವ್ಯಕ್ತಿಯಾಗಿ ಬಹಳ ವೇದನೆಯನ್ನ ಅನುಭವಿಸಿದಂತ ಸ್ಥಿತಿಯಾಗೂ ಅವನಿಗೆ ಉಂಟಾಯ್ತು ಅಂತ ಹೇಳಿ ನಾವು ಕಾಣ್ತೇವೆ. ಮುಂದೆ ನಾವು ನೋಡುವಾಗ ಅವನನ್ನ ಕಟ್ಟಿದ್ರು, ಆತನನ್ನ ದೂಷಿಸಿದ್ರು, ಆತನನ್ನ ಗುದ್ದಿದ್ರು, ಆತನನ್ನ ಕೊರಡೆಗಳಿಂದ ಹೊಡೆದರು, ಆತನ ಬೆನ್ನುಗಳ ಮೇಲೆ 39 ಕೊರಡೆಗಳ ಪೆಟ್ಟನ್ನು ಹಾಕಿದರು. ಆತನ ಬೆನ್ನು ಹೇಗಿತ್ತು ಅಂತಂದ್ರೆ ಉಳಲ್ಪಟ್ಟಂತಹ ಹೊಲದ ಹಾಗೆ ಆಗಿತ್ತು ಅಂತ ಹೇಳಿ ನಿಮ್ಮ ಕಣ್ಣು ಮುಂದೆ ತೆಗೆದುಕೊಂಡು ಬನ್ರಿ.
ಯೇಸು ಸ್ವಾಮಿ ಪಟ್ಟಂತ ಕಷ್ಟ ಅದು ಸಾಮಾನ್ಯವಾದದ್ದು, ಸಾಧಾರಣವಾದದ್ದಾಗಿರ್ಲಿಲ್ಲ. ಭಯಂಕರವಾದಂಥ ವೇದನೆಯನ್ನ ನಮಗೋಸ್ಕರವಾಗಿ ಆತನು ತಾಳಿದನು. ಆದ ಕಾರಣ ನಮಗೆ ಇವತ್ತು ರಕ್ಷಣೆ ಸಿಕ್ಕಿದೆ, ನಮ್ಮ ಪಾಪಗಳ ಪರಿಹಾರ ಆಗಿದೆ. ಒಂದ್ ವೇಳೆ ಯೇಸು ಸ್ವಾಮಿ ನಮ್ಮ ಪಾಪಗಳ ಶಿಕ್ಷೆಯನ್ನ ಹೊತ್ತು ತೀರಿಸ್ತಿದ್ರೆ ನಮಗ ರಕ್ಷಣೆ ಸಿಗ್ತಿರ್ಲಿಲ್ಲ. ನಾವು ನಿತ್ಯ ನರಕಕ್ಕೆ ಪಾತ್ರರಾಗಿ, ಬಾಧ್ಯರಾಗಿ, ಅಲ್ಲೇ ನಿತ್ಯ ಕಾಲದಲ್ಲಿ ನಾವು ಬೆಂಕಿ ಆರುವಂತ ಬೆಂಕಿ ನಿತ್ಯ ನರಕದಲ್ಲಿ ನಾವು ಸಾಯ್ಬೇಕಾಗ್ತಿತ್ತು, ಅಲ್ಲಿ ಇರ್ಬೇಕಾಗ್ತಿತ್ತು. ಅಲ್ಲಿ ಸಾಯುವುದಲ್ಲ, ಅಲ್ಲಿ ಇರ್ಬೇಕಾಗ್ತಿತ್ತು. ಆದ ಕಾರಣ ನಾವು ನೆನ್ಪಿಟ್ಕೊಳ್ಳೋಣ, ಯೇಸು ಸ್ವಾಮಿಯ ಮರಣಾಶ್ರಮೆ ಅದು ಎಷ್ಟು ಅರ್ಥಪೂರ್ಣವಾಗಿದೆ ಎಂಬುದನ್ನ. ಹೀಗೆ ಹಿಮ್ಮಡ ಕಚ್ಚುವಂತ ಕೆಲಸ ಸೈತಾನ್ದಾಗಿತ್ತು. ಆತನ ಗುದ್ದಿದ್ರು, ಆತನ ಮುಖಕ್ಕೆ ಮುಗುಳಿದ್ರು ಅಂತ ಹೇಳಿ ನೋಡ್ರಿ. ಅಂಥ ಒಂದು ಏನಂತಾರೆ ಅದಕ್ಕೆ, ಅವಮಾನಕಾರಕವಾದಂತ ಸ್ಥಿತಿಯನ್ನ ಯೇಸು ಸ್ವಾಮಿ ಸಹಿಸಿಕೊಂಡ್ರು. ಯಾರಾದ್ರೂ ನಮ್ಮ ಮುಖಕ್ಕೆ ಉಳಿದ್ರೆ ನಾವು ಏನ್ ಮಾಡ್ತೇವೆ? ವಾಟ್ಸ್ ಅವರ್ ರೆಸ್ಪಾನ್ಸ್? ಆದ್ರೆ ಯೇಸು ಸ್ವಾಮಿ ಅದನ್ನು ಯಾವ ರೀತಿಯಾಗಿ ತಾಳ್ಕೊಂಡ್ರು ಅಂತ ಹೇಳಿ ನೀವು ನಿಮ್ ಕಣ್ಮುಂದೆ ತೆಗೆದುಕೊಂಡು ಬನ್ರಿ. ಹೌ ಹಾರಿಬಲ್ ವೇರ್ ದ ಸಫರಿಂಗ್ಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹೀಗೆ ಹಿಮ್ಮಡೈ ಕಚ್ಚುವಂತ ಕೆಲಸವನ್ನ ಸೈತಾನ ಮಾಡಿದ. ಆದರೆ ಯೇಸು ಸ್ವಾಮಿ ಜಯವನ್ನ ಆ ಶಿಲುಬೆ ಮೇಲೆ ಹೊಂದಿದ. ಆ ಸೈತಾನ್ನ ಅದರ ಹೆಡೆಯನ್ನ ಜಜ್ಜುವುದರ ಮೂಲಕವಾಗಿ ಅಲ್ಲಿ ದೊಡ್ಡ ಒಂದು ಜಯವನ್ನ ದೇವರು ಅಲ್ಲಿ ಯೇಸು ಸ್ವಾಮಿಯ ಮೂಲಕವಾಗಿ ಉಂಟು ಮಾಡಿದನೆಂಬುದಾಗಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಪ್ರಥಮ ಸುವಾರ್ತೆ ನಮಗ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ ಕಾರಣ ಇದನ್ನ ನಾವು ಯಾವಾಗ್ಲೂ ಸಾರುವಂತವರಾಗಿರೋಣ. ಈ ಸುವಾರ್ತೆ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಅಸ್, ಇಟ್ ಈಸ್ ಫಾರ್ ದ ಹೋಲ್ ವರ್ಲ್ಡ್. ಆದ ಕಾರಣ ಯೇಸು ಸ್ವಾಮಿ ಮತ್ತಾಯ 28ನೇ ಅಧ್ಯಾಯ 18ರಿಂದ 28 ವಚನಗಳಲ್ಲಿ ಹೇಳ್ತಾನೆ ಏನಂತ ಹೇಳಿ, ನೀವು ನಾನು ಲೋಕದ ಕಟ್ಟಕಡೆಯವರೆಗೆ ಹೋಗ್ರಿ, ನಾನು ಕಲಿಸಿದ್ದನ್ನ ಜನರಿಗೆ ಕಲಿಸ್ರಿ, ಅವರಿಗೆ ನೀವು ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡ್ರಿ, ಮತ್ತು ಅವರನ್ನ ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿ ದೇವರು ಹೇಳಿದಂತಹ ಮಾತು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ನಾವು ತಿಳ್ಕೊಂಡಿರೋಣ. ಆದ ಕಾರಣ ಈ ಸುವಾರ್ತೆಯನ್ನ ಸಾರುವಂತಹ ಕೆಲಸ ನಮ್ದಾಗಿದೆ. ಸುವಾರ್ತೆಯ ನಮಗ ದೇವರು ಕೊಟ್ಟಿದ್ದಾನೆ ಯೇಸು ಸ್ವಾಮಿಯ ಮೂಲಕವಾಗಿ. ಯೇಸು ಸ್ವಾಮಿಯ ಮೂಲಕವಾಗಿ ನಮಗೆ ರಕ್ಷಣೆ ಅನುಭವವನ್ನು ಕೊಟ್ಟಿದ್ದಾನೆ, ಆತ ನಮಕ್ಕೆ ಸ್ತೋತ್ರ. ಆದ್ರೆ ಅದನ್ನ ತೆಗೆದುಕೊಂಡು ಹೋಗುವಂಥವ್ರು ಯಾರು? ನಾವಾಗಿದ್ದೇವೆ ಎಂಬುದನ್ನ ನಾವು ತಿಳ್ಕೊಂಡು ಅದನ್ನ ಮಾಡೋಣ. ದಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಅಂಡ್ ಇಂಪಾರ್ಟೆಂಟ್. ಈ ರೀತಿಯಾಗಿ ನಮಗ 16ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಏನಾಗ್ತದ ಅಂತಂದ್ರೆ, ಈಕೆ ಸಂತಾನವನ್ನು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡವನ್ನು ಕಚ್ಚುವಿ. ಆಯ್ತಾ ಇದರ ಅರ್ಥ? ಓಕೆ, ನಾವು ನೆಕ್ಸ್ಟ್ ನೋಡಿ ಮುಗಿಸೋಣ. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ನೋಡ್ರಿ, ಅಂಥ ಒಂದು ವೇದನಾದಾಯಕ ಸ್ಥಿತಿ ಅಲ್ಲಿ ಹವ್ವಳಿಗೆ ಉಂಟಾಯ್ತು. ಅವರೆಲ್ಲ ಹೇಗಿದ್ರು? ದೇ ವೇರ್ ಇನ್ ದ ಹೆವನ್ಲಿ ಎಕ್ಸ್ಪೀರಿಯನ್ಸ್. ದೇವರ ಸನ್ನಿಧಾನದಲ್ಲಿದ್ದುಕೊಂಡು ದೇವರೊಂದಿಗೆ ಮಾತಾಡಿ, ದೇವರೊಂದಿಗೆ ಅಂಥ ಮಹಾ ಪರಮಾನಂದವನ್ನ ಅವರು ಅನುಭವಿಸುವಂತ ಸ್ಥಿತಿಯಲ್ಲಿದ್ದಂಥ ಆದಾಮ್ ಹವಳರ ಸ್ಥಿತಿ ಏನಾಯ್ತು? ಲೇಬರ್ ಪೇನ್, ಹೆರಿಗೆಯ ಒಂದು ವೇದನೆಯನ್ನ ಹೊಂದಿದಂತ ಒಬ್ಬ ಸ್ತ್ರೀಯಾಗಿ ಆ ಏದೇನ್ ತೋಟದಿಂದ ಹೊರಗೆ ಬರ್ತಾಳೆ ಎಂಬುದಾಗಿ ನಮಗ ಅಲ್ಲಿ ಕಂಡು ಬರ್ತದೆ. ವಾಟ್ ಎ ಹಾರಿಬಲ್ ಥಿಂಗ್ ಇಟ್ ಈಸ್. ಎಂಥ ಒಂದು ಬಿದ್ದಂಥ ಒಂದು ಸ್ಥಿತಿಯನ್ನ ನಾವು ಅಲ್ಲಿ ಕಾಣ್ತೇವೆ. ನಮ್ಮ ಸ್ಥಿತಿಯು ಹಾಗೆ ಇರ್ತದೆ. ಆದ ಕಾರಣ ನಾವು ಎಚ್ಚರವಾಗಿರ್ಬೇಕು ಅಂತ ಹೇಳಿ ಈ ಎಲ್ಲಾ ಮಾತುಗಳು ನಮಗ ಬರೆಯಲ್ಪಟ್ಟಿವೆ. ನಾವು ಎಷ್ಟೋ ಸಲ ಏನ್ ಮಾಡ್ಬಿಡ್ತೇವೆ? ವಿ ಟೇಕ್ ಲೈಫ್ ಸೋ ಈಸಿ. ಏನಾಗುದಿಲ್ಲ ಬಿಡು, ಏನಾಗ್ತದೆ ಹೀಗೆ ಮಾಡಿದ್ರೆ ಅಂತ ಹೇಳಿ ಎಷ್ಟೋ ಸಲ ನಾವು ಹಗುರ ಭಾವದಿಂದ ಜೀವಿಸುವಾಗ ನಾವು ಬಿದ್ದು ಹೋಗ್ತೇವೆ. ನಾವು ದೇವ್ರ ವಿರುದ್ಧವಾಗಿ ತಪ್ಪು ಮಾಡ್ತೇವೆ, ಪಾಪ ಮಾಡ್ತೇವೆ. ಆಗ ಬಹಳಷ್ಟು ಅದರ ಪರಿಣಾಮವನ್ನು ಅನುಭವಿಸ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ದೇವರ ಒಂದು ಸಾನ್ನಿಧ್ಯವನ್ನ ನಾವು ಅನುಭವಿಸುವಾಗ ನಾವು ನೋಡ್ತೇವೆ. ಕೀರ್ತನೆ 16:11 ನಿನ್ನ ಸಾನ್ನಿಧ್ಯದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಪರಿಪೂರ್ಣ ಸಂತೋಷ, ಆಮೇಲೆ ಶಾಶ್ವತ ಭಾಗ್ಯ ಅದೆಲ್ಲಿದೆ ಅಂತ ಹೇಳಿದ್ರೆ ದೇವರ ಸನ್ನಿಧಿಯಲ್ಲಿ. ಅದನ್ನ ನಾವು ಬಿಟ್ಟು ಈ ಲೋಕದ ವಿಷಯಗಳಲ್ಲಿ ಬಿದ್ದು ಹೋಗುವಾಗ ನಮ್ಮ ಸ್ಥಿತಿ ಏನಾಗ್ತದೆ ಅಂತ ಹೇಳಿ ಈ ದಂಪತಿಗಳ ಒಂದು
ಚಿತ್ರ ನಮ್ಮ ಕಣ್ಣ ಮುಂದೆ ಯಾವಾಗಲೂ ಇರಬೇಕು. ಆ ದಂಪತಿಯಲ್ಲಿ ಈ ಸ್ತ್ರೀಯ ವಿಷಯವಾಗಿ ನಾವು ನೋಡುವಾಗ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ನೀನು ಅವನಿಗೆ ಅವನು ನಿನಗೆ ಒಡೆಯನಾಗಿರುವನು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾನೆ. ಹೀಗೆ ಇಲ್ಲಿ ನಾವು ಸ್ತ್ರೀಗೆ ಮೇಲೆ ಆದಂತಹ ಒಂದು ಶಾಪ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿ ಅದನ್ನ ನಾವು ಕಂಡುಕೊಂಡಿದ್ದೇವೆ. ಕೊನೆಯದಾಗಿ ನಾವು ನೋಡುವಾಗ ಅದರಲ್ಲಿ 2 ಶಾಪಗಳು ನಮಗೆ ಕಂಡು ಬರ್ತವೆ. ಅದು ಕೊನೆಯದಾಗಿ ಪುರುಷನಿಗೆ ಹೇಳ್ತಾನೆ ನೋಡ್ರಿ, 17ನೇ ವಚನ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನದಲ್ಲೆಲ್ಲಾ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನ ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟು ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನ ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಪುನಃ ಮಣ್ಣಿಗೆ ಸೇರುವವನಾಗಿದ್ದಿ ಎಂದು ಹೇಳಿದನು. ನೋಡ್ರಿ, ದೇವರು ಇಲ್ಲಿ ಆದಮನಿಗೂ ಸಹ ಒಂದು ಶಾಪ ಮತ್ತು ಶಿಕ್ಷೆ ಕೊಡ್ತಾನೆ. ಅದೇನಂತಂದ್ರೆ, ಇನ್ಮೇಲೆ ನೀನು ಪರಿಶ್ರಮ ಪಟ್ಟು ಬೆವರು ಸುರಿಸಿ ಕೆಲಸ ಮಾಡಿ ಹೊಟ್ಟಿ ತುಂಬಿಕೊಳ್ಬೇಕಾಗ್ತದೆ. ಮೊದಲಿಗೆ he was also doing the work, but it was a joy for him to do the work. But now, ಆದರೆ ಈಗ ಅವನ ಸ್ಥಿತಿ ಏನಾಯ್ತು ಅಂತಂದ್ರೆ, ಅವನು ಮಾಡುವಂತಹ ಕೆಲಸ ಅದು ಪರಿಶ್ರಮಕಾರಿಯಾಗಿ ಅವನಿಗೆ ಕಂಡು ಬರ್ತದೆ. It became a hard work for him. Before the curse, it was a joyful thing for him to work. ನೋಡ್ರಿ, ಎಷ್ಟು ಸತ್ಯಗಳು ಇಲ್ಲಿ ನಮಗ ಕಂಡು ಬರ್ತವೆ. ದೇವರ ಆಶೀರ್ವಾದದಲ್ಲಿ ನಮಗೆ ಎಷ್ಟು ಒಳ್ಳೆಯ ವಿಷಯಗಳಿರ್ತವೆ, ಆದ್ರೆ ಅದನ್ನ ನಾವು ಕಳ್ಕೊಳ್ಳುವಾಗ ನಮ್ಮ ಸ್ಥಿತಿ ಏನಾಗ್ತದೆ ಎಂಬುದು ಇಲ್ಲಿಗೆ ನಮಗೆ ಕಂಡು ಬರ್ತದೆ. ಹೀಗೆ ಭೂಮಿಯಲ್ಲಿ ಅಲ್ಲಿ ತನಕ ಎಲ್ಲ ಒಳ್ಳೇದೇ ಇತ್ತು, ಆದ್ರೆ ಈ ಒಂದು ಪಾಪದ ದೆಸೆಯಿಂದ ಅದಕ್ಕೂ ಸಹ ಅಲ್ಲಿ ಏನಾಯ್ತು ಅಂತ ಹೇಳಿ ನಮಗ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಏನಾಯ್ತು ಅಂತಂದ್ರೆ, ಇದು ಏನಂತ ನೋಡ್ರಿ, ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು ಅಂತೇಳಿ, ಬಹಳವಾಗಿ ಹುಟ್ಟಿದಂತ ಒಂದು ಸ್ಥಿತಿ ಅಲ್ಲಿ ಉಂಟಾಯಿತು ಎಂಬುದಾಗಿ ಇಲ್ಲಿ ನಮಗ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಹೀಗೆ ಯೇಸು ಸ್ವಾಮಿ ವಿಷಯವಾಗಿ ಸಹ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 29ನೇ ವಚನ. ಸಮಯ ಇಲ್ಲ, ಆದ ಕಾರಣ ನೀವು ನೋಟ್ ಮಾಡ್ಕೊಂಡು ಹೋದ್ರಿ. ಆಮೇಲೆ ಯೇಸು ಸ್ವಾಮಿಯ ಮೇಲೆ ಮುಳ್ಳಿನ ಕಿರೀಟ ಹಾಕಿದ್ರು. ನೋಡ್ರಿ, ಯೇಸು ಸ್ವಾಮಿ ಈ ಒಂದು ಭೂಮಿಗೆ ಬಂದಂತ ಶಾಪವನ್ನು ಸಹ ಅಲ್ಲಿ ಅನುಭವಿಸ್ಬೇಕಾಯ್ತು, ಮುಳ್ಳಿನ ಕಿರೀಟವನ್ನು ಹಾಕಿಕೊಳ್ಳಬೇಕಾಯ್ತು ಎಂಬುದಾಗಿ ಈ ಒಂದು ಮಾತು ನಮಗೆ ಸ್ಪಷ್ಟೀಕರಣವನ್ನ ಕೊಡ್ತದೆ. ಹೀಗೆ ಯೇಸು ಸ್ವಾಮಿಯ ಒಂದು ಮರಣ ಎಷ್ಟು ಅರ್ಥಪೂರ್ಣವಾಗಿತ್ತು ಮತ್ತು ಎಲ್ಲರಿಗೋಸ್ಕರವಾಗಿ, ಅಂದ್ರೆ ಬಂದಂತಹ ಎಲ್ಲಾ ಶಾಪಗಳಿಗೋಸ್ಕರವಾಗಿ ಅದು ಕೊಡಲ್ಪಟ್ಟಂತಹ ಒಂದು ಯಜ್ಞವಾಗಿತ್ತು ಮತ್ತು ಮರಣವಾಗಿತ್ತು ಎಂಬುದಾಗಿ ನಮಗ ಇಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಹೀಗೆ ಆದಮ ಶಾಪದ ಮುಂಚೆ ಮಾಡುವ ಕೆಲಸ ಅವನಿಗೆ ಸಂತಸ ತರ್ತಾ ಇತ್ತು, ಆದರೆ ಈಗ ಪರಿಶ್ರಮ, ಬೆವರು ಸುರಿಸಿ ಆತನು ದುಡಿಯುವಂತಹ ಸ್ಥಿತಿ ಅವನಿಗೆ ಉಂಟಾಯಿತು ಎಂಬುದಾಗಿ. So the joy that he had, he lost, but now he had to suffer for working. ಆತನು ಕಷ್ಟಪಟ್ಟು ಪರಿಶ್ರಮ ಪಟ್ಟು ಬೆವರು ಸುರಿಸಿ ಆತನು ಬಿಸಿಲು ಮುಂಜಾನೆ ಮಧ್ಯಾಹ್ನ ಸಂಜೆ ಅನ್ನದೇ ಆತನು ಕೆಲಸ ಮಾಡಬೇಕಾಯ್ತು. ಆಮೇಲೆ ಅವನು ಹೊಟ್ಟೆ ತುಂಬಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಉಂಟಾಯಿತು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಏದೇನ್ ತೋಟದಲ್ಲಿ ಯಾವ್ಯಾವ ವಿಷಯಗಳು ಹೇಗೆ ಘಟಿಸಿದುವು ಎಂಬುದನ್ನ ನಾವು ನೋಡಿದ್ದೇವೆ. ಎಷ್ಟು ಅರ್ಥಪೂರ್ಣವಾದಂತಹ ಮಾತುಗಳನ್ನ ನಾವು ಕಂಡುಕೊಂಡಿದ್ದೇವೆ, ಅನುಭವಗಳನ್ನ ನಾವು ಅಲ್ಲಿ ಕಂಡುಕೊಂಡಿದ್ದೇವೆ. ಆದ ಕಾರಣ ಅವಿಧೇಯತೆಯ ಪರಿಣಾಮ, ಮೋಸಕ್ಕೆ ಒಳಗಾದಂತಹ ಸ್ತ್ರೀ, ಅವಿಧೇಯನಾದಂತಹ ಪುರುಷ, ಅವರು ದೇವರ ವಿರುದ್ಧವಾಗಿ ದಂಗೆ ಎಳೆದಾಗ ಅವ್ರು ಏನಾಯ್ತು ಅಂತಂದ್ರೆ ತಮ್ಮ ನಿರ್ಮಲ ಸ್ಥಿತಿಯನ್ನು ಕಳ್ಕೊಂಡ್ರು. ದೇ ವೇರ್ ಪ್ಯೂರ್. ಅವ್ರು ಏನಾಗಿದ್ರು ಅಂತಂದ್ರೆ ಪಾಪ ಮಾಡುವುದಕ್ಕಿಂತ ಮುಂಚೆ ದೇವರನ್ನ ಮುಖಾಮುಖಿಯಾಗಿ ನೋಡುವಂತಹ ವ್ಯಕ್ತಿಗಳಾಗಿದ್ರೆ ಹೊರತು ಅವರು ಅಡಗಿಕೊಳ್ಳುವಂತಹ ವ್ಯಕ್ತಿಗಳಾಗಿರ್ಲಿಲ್ಲ. ಆದ್ರೆ ಇವತ್ತು ಅವಿಧೇಯತೆಯ ಪರಿಣಾಮದಿಂದ ಅವ್ರು ಏನಾಗಿದ್ದಾರಂತಂದ್ರೆ ಅವರು ದೇವರ ವಿರುದ್ಧ ದಂಗೆಯದ್ದು ನಿರ್ಮಲ ಸ್ಥಿತಿಯನ್ನ, ಪರಿಶುದ್ಧವಾದಂತಹ ಸ್ಥಿತಿಯನ್ನ, ದೇವರನ್ನ ಮುಖಾಮುಖಿಯಾಗಿ ನೋಡುವಂತಹ ಸ್ಥಿತಿಯನ್ನ ಕಳೆದುಕೊಂಡು ಹೋಗಿದ್ದಾರೆ. ಅದು ಪ್ರಕಟಣೆ ಪುಸ್ತಕದಲ್ಲಿ 12:9 ನಾವು ನೋಡುವಾಗ ಪುರಾತನ ಸರ್ಪ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ ಸೈತಾನ ಅಂತ ಹೇಳಿ ನೇರವಾಗಿ ಇಲ್ಲಿ ಉಲ್ಲೇಖ ಇಲ್ಲದಿದ್ರು ಕೂಡ ಅದರ ಉಲ್ಲೇಖ ಕೊನೆ ಪುಸ್ತಕದಲ್ಲಿ ನಮಗೆ ಇದೆ.
ಅದೇನಂತಂದ್ರೆ ಪ್ರಕಟಣೆ 12:9 ಅಲ್ಲಿ ಪುರಾತನ ಸರ್ಪ ಅಂದ್ರೆ ಸೈತಾನನು ಏನಾಗಿದ್ದಾನೆ, ಅವನು ವಂಚನೆಯ ತಂದೆ, ಈಸ್ ದ ಫಾದರ್ ಆಫ್ ಲೈಸ್ ಎಂಬುದಾಗಿ ಸ್ವಾಮಿ ಯೋಹಾನ್ ಸುವಾರ್ತೆಯಲ್ಲಿ ಹೇಳ್ತಾರೆ. ಅದೇ ಸೈತಾನನ ಮೂಲ ಸ್ಥಿತಿಯನ್ನ ಅದೇನಾಗಿತ್ತಂತಾನೆ ವಂಚಿಸಲ್ಪಟ್ರು, ಅವರ ಮೂಲಕವಾಗಿ ವಂಚಿಸಲ್ಪಟ್ರು. ಮತ್ತು ನಮಗೆ ಏನ್ ಕಂಡು ಬರ್ತದೆ ಅಂತಂದ್ರೆ, ಈ ಒಂದು ಶಿಕ್ಷೆಯಿಂದ ಬಿಡಿಸುವುದಕ್ಕಾಗಿ ರಕ್ಷಕನ ಅವಶ್ಯಕತೆಯನ್ನ ಅಲ್ಲಿ ತೋರಿಸ್ತದೆ. ರಕ್ಷಕನ ಅವಶ್ಯಕತೆಯನ್ನ ಅದು ತೋರಿಸ್ತದೆ. ಆ ರಕ್ಷಕ ಯಾರಂತಂದ್ರೆ 3:15 ಬರ್ತಕ್ಕಂಥ ಯೇಸು ಸ್ವಾಮಿ, ಕನ್ಯಾ ಮರಿಯಮಳ ಮೂಲಕವಾಗಿ ಸ್ತ್ರೀಯ ಸಂತಾನವಾಗಿ ಹುಟ್ಟಿ ಬಂದಂತ ಯೇಸು ಸ್ವಾಮಿ ಆಗಿದ್ದಾನೆ ಎಂಬುದಾಗಿ ಈ ಒಂದು ಕೊನೆಯ ಭಾಗದಲ್ಲಿ ನಮಗ ತಿಳಿದು ಬರುವಂತ ವಿಷಯ. ಎಂಥ ಗಂಭೀರವಾದಂತ ಪಾಠಗಳು ಇಲ್ಲಿ ನಮಗೆ ಕಾಣ್ತವೆ. ಮುಂದೆ ನಾವು ಒಂದೆರಡು ವಚನಗಳನ್ನು ಓದಿ ಮುಗಿಸೋಣ. ಯಾಕಂದ್ರೆ ಈ ಒಂದು ತೋಟದ ಅಭ್ಯಾಸ, ಹಳೆ ಒಡಂಬಡಿಕೆಯಲ್ಲಿ ಬಂದಂತಹ ಈ ತೋಟದ ಅಭ್ಯಾಸ ನಾವು ಮುಗಿಸ್ದಂಗ ಆಗ್ತದೆ. ಆಮೇಲೆ ನೆಕ್ಸ್ಟ್ ಟೈಮ್ ಎರಡನೆಯ ತೋಟ ಯಾವುದು, ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ತೋಟ ಯಾವುದು, ಅದರಲ್ಲಿ ಏನೇನಾಯ್ತು ಎಂಬುದನ್ನ ನಾವು ಮುಂದಿನ ಅಭ್ಯಾಸದಲ್ಲಿ ಮುಂದರಿಸೋಣ. ಈಗೇನಾಯ್ತು ನೋಡಿ ಮುಗಿಸೋಣ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಯೆಹೋವದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ತೊಡಿಸಿದನು. ನಾನು ಹೇಳಿದಲ್ಲ ನಿಮ್ಗೆ, ಆಮೇಲೆ ಹೇಳ್ತೇನೆ ಅಂತ ಹೇಳಿ. ಅವರು ಮನುಷ್ಯ ತಾನು ಮಾಡಿದಂತಹ ಒಂದು ಪರಿಹಾರ, ತನ್ನ ಬತ್ತಲಿತನವನ್ನು ಮುಚ್ಚಿಸಿಕೊಳ್ಳುವುದಕ್ಕಾಗಿ ಮಾಡಿದಂತಹ ಪರಿಹಾರ ಅಂಜೂರದ ಎಲೆಗಳ ತೊಡಿಗೆ ಆಗಿತ್ತು. ಆದರೆ ದಟ್ ವಾಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಆದ್ರೆ ದೇವರು ಏನ್ ಮಾಡ್ದ ಅಂತಂದ್ರೆ, ಒಂದು ಪ್ರಾಣಿಯನ್ನ ಅಂದ್ರೆ ಒಂದು ಕುರಿಯನ್ನ ತೆಗೆದು ಅದನ್ನು ಕೊಂದು ಅದರ ರಕ್ತವನ್ನ ಸುರಿಸಿದ ಮೇಲೆ ಅದರ ಚರ್ಮದ ಮೂಲಕವಾಗಿ ಅವರ ಬೆತ್ತಲೆತನವನ್ನ ಮುಚ್ಚುವುದಕ್ಕಾಗಿ ಉಡುಗೆಯನ್ನ ಮಾಡಿ ಕೊಟ್ಟನು ಅಂತ ಹೇಳಿ ಇಲ್ಲಿ ನಮಗೆ ಕಂಡು ಬರ್ತದೆ. ನೀವು ಸುಮ್ಮನೆ ಓದಿದ್ರೆ ಅರ್ಥ ಆಗುದಿಲ್ಲ. ಅದು ಯಾಕ ಚರ್ಮದ ಅಂಗಿಯನ್ನ ದೇವ್ರು ಯಾಕೆ ಮಾಡ್ದ? ಬಿಕಾಸ್ ದಟ್ ವಾಸ್ ಎ ಪರ್ಮನೆಂಟ್ ಸೊಲ್ಯೂಷನ್. ಅದು ಬಾಡಿ ಹೋಗ್ತಿರ್ಲಿಲ್ಲ, ಅದು ಉಳಿಯುವಂತಹ ಒಂದು ಸ್ಥಿತಿಯಲ್ಲಿ ಇತ್ತು. ಅಂದ್ರೆ ಅದು ಇಟ್ ವಾಸ್ ಎಂಡ್ಯೂರಿಂಗ್ ಗಾರ್ಮೆಂಟ್ ಅಂತ ಹೇಳಿ ಹೇಳ್ಬಹುದು. ಅದು ತಾಳುವಂತಹ ಒಂದು ಅದು ಉಡುಗೆ ಆಗಿತ್ತು ಅಂತ ಹೇಳಿ ನಮಗ್ ಕಂಡು ಬರ್ತದೆ. ಅದಕ್ಕೆ ಕಾರಣ ಏನಂತಂದ್ರೆ, ಅವರ ಒಂದು ಬೆತ್ತಲೆತನೆಯನ್ನು ಮುಚ್ಚುವುದಕ್ಕಾಗಿ ಒಂದು ಕುರಿಯು ತನ್ನ ರಕ್ತವನ್ನ ಸುರಿಸಿ ಅವರಿಗೆ ಒಂದು ಉಡುಗೆಯನ್ನು ಮಾಡಿ ಕೊಟ್ಟು ಅಂತ ಹೇಳಿ ಅದರ ಮೂಲಕವಾಗಿ ನಮ್ಗೆ ಕಂಡು ಬರ್ತದೆ. ಹೀಗೆ ರಕ್ತಧಾರೆಯಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಎಂಬುದಾಗಿ ನಾವು ಇಬ್ರಿಯರ ಪುಸ್ತಕ 9ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ. ರಕ್ತಧಾರೆಯಲ್ಲದೆ ಪಾಪದ ಪರಿಹಾರವಿಲ್ಲ. ಇಬ್ರಿಯ 9:22. ಲೇವಿಯ ಪುಸ್ತಕ ಅಂದ್ರೆ ಯಾಜಕಾಂಡ ಪುಸ್ತಕ 17ನೇ ಅಧ್ಯಾಯ 11ನೇ ವಚನದಲ್ಲಿಯೂ ಸಹ ಈ ಮಾತು ಹೇಳಲ್ಪಟ್ಟಿದೆ. ರಕ್ತಧಾರೆಯಲ್ಲದೆ ಪಾಪ ಪರಿಹಾರ ಇಲ್ಲ. ಆದ ಕಾರಣ ಆದಮ್ ಹವ್ವಳರ ಪಾಪ ಮಾಡಿದಂತ ಸ್ಥಿತಿಯನ್ನ ಮುಚ್ಚುವುದಕ್ಕಾಗಿ ಅಲ್ಲಿ ದೇವರು ಚರ್ಮದ ಅಂಗಿಯನ್ನ ಮಾಡಿ ಕೊಡುವುದರ ಹಿಂದೆ ಇರತಕ್ಕಂತ ಕುರಿಮರಿ, ಅದು ನಿಷ್ಪಾಪಿಯಾದಂತಹ ಕುರಿಮರಿ, ಅದು ರಕ್ತ ಸುರಿಸಿದಂತಹ ಕುರಿಮರಿ, ಪ್ರಾಣ ಕೊಟ್ಟಂತಹ ಕುರಿಮರಿಯನ್ನ ನಮಗ ತೋರಿಸ್ತದೆ. ಆತನು ಮುಂದೆ ನಮಗೆ ಮುನ್ಸೂಚನೆಯಾದಂತಹ ಯೇಸು ಸ್ವಾಮಿ ಆಗ್ತಾನೆ. ಈ ಕುರಿ ಅದೇನಾಗಿತ್ತು ಅಂತಂದ್ರೆ ಯೇಸು ಸ್ವಾಮಿನ ಮುನ್ಸೂಚನೆಯಾಗಿ ಇತ್ತು ಅಂತ ಹೇಳಿ ನೋಡ್ರಿ. ಎಷ್ಟು ಸುಂದರವಾದಂತಹ ವಿಷಯಗಳು ಇಲ್ಲಿ ನಮಗ ಕಂಡು ಬರ್ತವೆ. ಅಷ್ಟೇ ಅಲ್ಲದೆ ಮುಂದೆ ಏನಾಯ್ತು ಅಂತ ಹೇಳಿ ನೋಡುವಾಗ, ಅವನು ಶಾಶ್ವತವಾಗಿ ಬದುಕುವನಾಗಬಾರದು ಅಂತ ಹೇಳಿ ಅವನೇನ್ ಮಾಡ್ದ ಅಂತಂದ್ರೆ, ಏದೇನ್ ತೋಟದ ಪೂರ್ವ ದಿಕ್ಕಿನಲ್ಲಿ ಕಿರುಬಿಯರನ್ನ ಧಗಧಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಯಾಕಂದ್ರೆ ಈಗ ನಾವು ಒಳ್ಳೆಯದ್ರ ಕೆಟ್ಟದ್ರ ಗಿಡದ ಮರದ ಹಣ್ಣನ್ನು ವಿಷಯವಾಗಿ ನೋಡ್ತೀವಿ. ಆದ್ರೆ ಜೀವದಾಯಕ ಗಿಡದ ಹಣ್ಣನ್ನ ಗಿಡ ಅಲ್ಲೇ ಇತ್ತು. ಒಂದ್ ವೇಳೆ ಆದಮ್ ಹವ್ವಳು ಪಾಪಮಯವಾದಂತ ಸ್ಥಿತಿಯಲ್ಲಿ ಇದ್ದುಕೊಂಡು ಆ ಗಿಡದ ಹಣ್ಣನ್ನು ತಿಂದ್ಬಿಟ್ಟಿದ್ರೆ, ಖಾಯಂ ಅಂತಂದ್ರೆ ಇಟರ್ನಲಿ ದಿ ವುಡ್ ಹ್ಯಾವ್ ಬೀನ್ ಇನ್ ದ ಸಿನ್ಫುಲ್ ಕಂಡೀಷನ್. ಆದ ಕಾರಣ ದೇವ್ರು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅವ್ರನ್ನ ಅಬ್ಸ್ಟ್ರಕ್ಟ್ ಮಾಡ್ಬಿಟ್ಟ. ಅಲ್ಲಿ ಹೋಗ್ಬಾರ್ದು, ಅವ್ರು ಆ ಗಿಡದ ಹಣ್ಣು ತಿನ್ಬಾರ್ದು ಅಂತ ಹೇಳಿ ಅದನ್ನ ದೇವರು ಗಾರ್ಡ್ ಮಾಡ್ತಾನೆ, ಕೆರುಬಿಯರನ್ನ ಅಲ್ಲಿ ಇಡ್ತಾನೆ ಎಂಬುದಾಗಿ ನಾವು ತಿಳ್ಕೊಂಡಿರ್ಬೇಕು. ನೋಡ್ರಿ ಎಷ್ಟು ಅರ್ಥ ಇದೆ ಇದರಲ್ಲಿ. ಒಂದ್ ವೇಳೆ ಅವರು ಆ ಗಿಡದ ಹಣ್ಣನ್ನು ಇಂಥ ಸ್ಥಿತಿಯಲ್ಲಿಯೇ ತಿಂದ್ಬಿಟ್ಟಿದ್ರೆ ಅವರು ನಿತ್ಯವಾಗಿ ಪಾಪಿಗಳಾಗಿಯೇ ಉಳಿತಿದ್ರು. ಅದನ್ನ ಬೇಡ ಅಂತ ಹೇಳಿ ದೇವ್ರು ಏನ್ ಮಾಡ್ಬಿಟ್ಟ ಅಂತಂದ್ರೆ,
ಅದನ್ನ ಅಲ್ಲಿ ಒಂದು ಗಾರ್ಡ್ ಮಾಡಿ ಇಡ್ತಾನೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ನಾವು ಕೊನೆಯದಾಗಿ ನಾವು ನೋಡುವಾಗ ಅವನು ಏನ್ ಮಾಡುವಂತವನಾದ ಅಂತಂದ್ರೆ ವ್ಯವಸಾಯ ಮಾಡುವಂತವನಾಗಿ ಅಲ್ಲಿ ನಮಗೆ ಕಂಡು ಬರ್ತಾನೆ. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅಲ್ಲಿ ಇದ್ದ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಹೀಗೆ ಇಲ್ಲಿ ನಮಗ ಅನೇಕ ವಿಷಯಗಳನ್ನ ಈ ತೋಟದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಎಷ್ಟು ಅದ್ಭುತವಾದಂತಹ ಸತ್ಯತೆಗಳನ್ನ ನಾವು ಕಂಡುಕೊಂಡಿದ್ದೇವೆ. ಆದ ಕಾರಣ ಅವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋಣ ಮತ್ತು ನಾವು ಯಾವಾಗಲೂ ಎಚ್ಚರವಾಗಿರೋಣ. ದ ಮೇನ್ ಥಿಂಗ್ ದಟ್ ವಿ ಫೈಂಡ್ ಇಸ್ ಕಾಷನ್, ಎಚ್ಚರ, ಡೇಂಜರ್ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಆದ ಕಾರಣ ನಾವು ಯಾವಾಗಲೂ ಎಚ್ಚರವಾಗಿರೋಣ, ದೇವರ ಕೃಪೆಗೆ ಒಳಗಾಗಿರೋಣ. ಅಷ್ಟೇ ಅಲ್ಲದೆ ಆತನ ಶಕ್ತಿಯಿಂದ, ಆತನ ಆತ್ಮನ ಶಕ್ತಿ, ಪವಿತ್ರಾತ್ಮನ ಶಕ್ತಿಯಿಂದ, ಪವಿತ್ರಾತ್ಮನ ಫಲದಿಂದ, ಪವಿತ್ರಾತ್ಮನ ಫಲಗಳಿಂದ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ಈ 9 ಫಲಗಳಿಂದ ನಾವು ಯಾವಾಗಲೂ ಜೀವಿಸುವಂತವರಾಗಿರೋಣ. ಆತನ ಸಾಕ್ಷಿಗಳಾಗಿ ಜಯದ ಜೀವಿತವನ್ನ, ಈ ತೋಟದಲ್ಲಿ ಸೋತು ಹೋದಂತಹ ಜೀವಿತ ನಾವು ನೋಡಿದ್ವಿ. ಆದ್ರೆ ನಮ್ಮ ಜೀವಿತ ಇದನ್ನ ಕಂಡುಕೊಂಡ ಮೇಲೆ ಜಯದ ಜೀವಿತ ಆಗಿರ್ಲಿ, ದೇವರ ಮಹಿಮೆಗಾಗಿ, ದೇವರ ಗೌರವಕ್ಕಾಗಿ ಜೀವಿಸುವಂತಹ ಒಂದು ಜೀವಿತ ಆಗಿರ್ಲಿ. ನಮಗೂ ಸಹ ತೃಪ್ತಿ ಆಗ್ತದೆ, ದೇವರಿಗೂ ಸಹ ಮಹಿಮೆ ಆಗ್ತದೆ. ಈ ರೀತಿಯಾದ ಬಾಳನ್ನ ಬಾಳುವುದಕ್ಕಾಗಿ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.